ನಮಸ್ಕಾರ, ನಾನು ನಿಮ್ಮ ಅನೀಶ್. ಇವತ್ತಿನ ಯೂಟ್ಯೂಬ್ ವಿಡಿಯೋಲಿ ನಾವು ಕ್ಯಾಶೆ ಮೆಮೊರಿ ಬಗ್ಗೆ ಕಲಿಯೋಣ ಮತ್ತು ಸ್ವಲ್ಪ ರಿಜಿಸ್ಟರ್ಸ್ ಬಗ್ಗೆನೂ ಕಲಿಯೋಣ, ಆಯಿತಾ. ಇನ್ನೇನು ವಿಡಿಯೋ ಅಸೆಂಬ್ಲಿ ವಿಡಿಯೋಲಿ ನಾನು ಹೇಳಿದ್ದೆ, ನಿಮ್ಗೇನಾದ್ರು ಕ್ಯಾಶೆ ಮೆಮೊರಿ ಬಗ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅಂತ, ಆಯಿತಾ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು, ಆಯಿತಾ. ಮತ್ತು ನಿಮ್ಗೇನಾದ್ರು ಅಸೆಂಬ್ಲಿಯಿಂದ ಪ್ಲೇಲಿಸ್ಟ್ ಏನಾದ್ರು ನೀವು ನೋಡಿಲ್ಲ ಆಗಿತ್ತಂದರೆ ಅದನ್ನು ಚೆಕ್ಔಟ್ ಮಾಡಿ, ಆಯಿತಾ. ಅದರಲ್ಲಿ ನಾನು ಅಸೆಂಬ್ಲಿಯನ್ನು ಕಲಿಸ್ತಾ ಇದ್ದೀನಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇಂಟ್ರೊಡಕ್ಷನ್ ಪಾರ್ಟಲ್ಲಿದ್ದೇವೆ. ಅದಾದಮೇಲೆ ಒಂದು ಸ್ವಲ್ಪ ಸಾಫ್ಟ್ವೇರ್ ಇನ್ಸ್ಟಾಲ್ ಎಲ್ಲ ಮಾಡಾದಮೇಲೆ ನಾವು ಪ್ರೋಗ್ರಾಮ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡೋಣ, ಆಯಿತಾ, ಅಸೆಂಬ್ಲಿಯನ್ನು. ಓಕೆ, ಇವಾಗ ನಾನು ವರ್ಡನ್ನು ಓಪನ್ ಮಾಡ್ತೇನೆ. ಸೊ ಇನ್ನೇನು ವಿಡಿಯೋಲ್ಲಿ ಹೇಳಿದ್ದೆ ನಾನು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸಸ್ ಮತ್ತು ಯಾವುದು ಎಷ್ಟು ಸ್ಪೀಡ್ ಆಗೈತೆ ಅಂತ, ಆಯಿತಾ. ಸೊ ಡಿಸ್ಕ್ ಮೆಮೊರಿ ಅಂದರೆ ನಿಮ್ಮದು SSD ಮತ್ತು ಹಾರ್ಡ್ ಡ್ರೈವ್ ಎಲ್ಲ ನಿಮ್ಮದು ಡಿಸ್ಕ್ ಮೆಮೊರಿಯಲ್ಲಿ ಬರ್ತೈತೆ, ಆಯಿತಾ. ಅದು ಸೆಕೆಂಡರಿ ಮೆಮೊರಿ, ಎಲ್ಲದಕ್ಕಿಂತ ಸ್ಲೋಯೆಸ್ಟ್ ಮೆಮೊರಿ ಅದು, ಆಯಿತಾ. ಅಂದರೆ ನಮ್ಮದು ಕಂಪ್ಯೂಟರ್ ಒಳಗಡೆ ಇರುವಂಥದ್ದು, ಆಯಿತಾ. ಎಲ್ಲದಕ್ಕಿಂತ ಸ್ಲೋಯೆಸ್ಟ್ ಮೆಮೊರಿ ನಮ್ಮದು ಡಿಸ್ಕ್ ಮೆಮೊರಿ, ಆಯಿತಾ. ಅದಾದಮೇಲೆ ಬರುವಂಥ ಪ್ರೈಮರಿ ಮೆಮೊರಿ, ಆಯಿತಾ. ಅದು ಅಂದರೆ ನಮ್ಮದು ರ್ಯಾಮ್, ಆಯಿತಾ. ರ್ಯಾಮ್ ಡಿಸ್ಕ್ ಮೆಮೊರಿಗಿಂತ ಒಂದು ಸ್ವಲ್ಪ ಫಾಸ್ಟಾಗಿ ಇರ್ತೈತಿ, ಆದರೆ ಸ್ಟೋರೇಜ್ ಕಮ್ಮಿ ಇರ್ತೈತಿ. ಇದರಿಂದ ಸ್ಟಾರ್ಟಿಂಗ್ ಒಂದು 8 GB 4 GB ಆಗ್ಬೋದು, ಆಯಿತಾ. ನೆಕ್ಸ್ಟ್ ಕ್ಯಾಶೆ ಮೆಮೊರಿ ಬರ್ತೈತಿ. ಕ್ಯಾಶೆ ಮೆಮೊರಿ ನಮ್ಮದು ಮದರ್ ಬೋರ್ಡ್ ಅಲ್ಲಿ ಇರ್ತೈತಿ. ರ್ಯಾಮ್ ಮತ್ತು CPU ಮಧ್ಯದಲ್ಲಿ ಇರ್ತೈತಿ, ಮತ್ತು ಒಂದು ಪಾರ್ಟ್ CPU ಒಳಗಡೆನೂ ಇರ್ತೈತಿ, ಆಯಿತಾ. ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ, ಆಯಿತಾ. ಮತ್ತು ಕ್ಯಾಶೆ ಮೆಮೊರಿಯಿಂದ ಸೈಜ್ ಕಮ್ಮಿ ಇರ್ತೈತಿ, ಆದರೆ ಸ್ಪೀಡ್ ಜಾಸ್ತಿ ಇರ್ತೈತಿ, ಆಯಿತಾ. ಓಕೆ, ಮತ್ತು ಹಾರ್ಡ್ ಡ್ರೈವ್ ಮತ್ತು ನಮ್ಮದು ರ್ಯಾಮ್ ಎರಡು ನಮ್ಮದು ಮದರ್ ಬೋರ್ಡ್ ಒಳಗಡೆನೇ ಇರ್ತೈತಿ, ಆಯಿತಾ. ಮತ್ತು ನಮ್ಮ CPU ನಮ್ಮ ಮದರ್ ಬೋರ್ಡ್ ಒಳಗಡೆ. ಮದರ್ ಬೋರ್ಡ್ ಅಂದರೆ ಅದು ಒಂದು ಬೋರ್ಡ್ ಥರ ಇರ್ತೈತಿ. ನಿಮ್ಮದು ಕಂಪ್ಯೂಟ್ರಲ್ಲೆಲ್ಲ ಹೀಗೆ ಒಂದು ಬೋರ್ಡ್ ಇರ್ತೈತಿ, ಅದರಲ್ಲಿ ಎಲ್ಲನೂ ಕಾಂಪೊನೆಂಟ್ಸ್ ಎಲ್ಲ ಇರ್ತೈತಲ್ಲ, ನಿಮ್ಮದು ರ್ಯಾಮ್, ಸ್ಟೋರೇಜ್, CPU ಅದೆಲ್ಲನೂ ಇದ್ರ ಮೇಲೆ ಕುಳಿಸ್ಕೊಂಡಿರ್ತಾರೆ, ಆಯಿತಾ. ಅದಕ್ಕೆ ಮದರ್ ಬೋರ್ಡ್ ಅಂತ ಹೇಳ್ತೀವಿ, ಆಯಿತಾ. ನೆಕ್ಸ್ಟ್ ಅದೇ ಪ್ರೊಸೆಸರು ನಿಮ್ಮದು ಇದಲ್ಲೇ ಇರ್ತೈತಿ, ಮದರ್ ಬೋರ್ಡಲ್ಲೇ ಹೀಗೆ ಇರ್ತೈತಿ, ಆಯಿತಾ. ಪ್ರೊಸೆಸರ್ ಇದ್ರ ಮೇಲೆ ಒಂದ್ಗಡೆ ಫ್ಯಾನು ಬರ್ತೈತಿ. ಅದು ಆ್ಯಕ್ಚುಲಿ ನಮ್ಮದು CPU ಕೂಲ್ ಡೌನ್ ಮಾಡ್ಲಿಕ್ಕಂತ, ಅಥವಾ ಅದು ಬಿಸಿ ಹೀಟ್ ಆಗ್ತಾ ಇರ್ತೈತಲ್ಲ, ಇದು ನಮ್ಮದು CPU ಅದನ್ನು ಸ್ವಲ್ಪ ತಂಪು ಮಾಡಲಿಕ್ಕೋಸ್ಕರ ನಾವು ಅದ್ರ ಮೇಲೆ ಫ್ಯಾನ್ ಕುಳಿಸ್ತೀವಿ, ಆಯಿತಾ. ಸೊ ಎಲ್ಲದಲ್ಲೂ ಇರ್ತೈತೆ, ಆಯಿತಾ. ಲ್ಯಾಪ್ಟಾಪಲ್ಲೂ ಮತ್ತು ಕಂಪ್ಯೂಟ್ರಲ್ಲೂ ಇಂಟೆಲ್ ಅಂತಲ್ಲ, ಯಾವುದೊಂದು CPU ಇರ್ತೈತಿ, ಅದ್ರ ಮೇಲೆ ಒಂದು ಫ್ಯಾನ್ ಇರ್ತೈತಿ. ಯಾಕಂದರೆ ಆ CPU ಕೂಲ್ ಡೌನ್ ಮಾಡೋಕ್ಕೆ, ಅದಕ್ಕೋಸ್ಕರ, ಆಯಿತಾ. ಆ CPU ಒಳಗಡೆ ನಮ್ಮದು ರಿಜಿಸ್ಟರ್ ಇರ್ತೈತಿ ಮತ್ತು ಒಂದು ಕ್ಯಾಶೆ ಮೆಮೊರಿನೂ ಇರ್ತೈತಿ, ಆಯಿತಾ. ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ, ಆಯಿತಾ. ಸೊ ಕ್ಯಾಶೆ ಮೆಮೊರಿಯಲ್ಲಿ 3 ಥರ ಇರ್ತೈತಿ. L1, L2, L3 ಅಂತ 3 ಟೈಪ್ ಆಫ್ ಕ್ಯಾಶೆ ಇರ್ತೈತಿ, ಆಯಿತಾ. ನೀವು ನಿಮ್ಮ ಕಂಪ್ಯೂಟರ್ಲ್ಲೂ ಚೆಕ್ ಮಾಡ್ಬೋದು, ಆಯಿತಾ. ನೀವು ನಿಮ್ಮ ಕೀಬೋರ್ಡಲ್ಲಿ Ctrl+Shift+Escape ಅಂತ ಒಂದೇ ಸತಿ ಒತ್ತಿದ್ರಿ ನೀವು, ನಿಮ್ಮದು ಟಾಸ್ಕ್ ಮ್ಯಾನೇಜರ್ ಓಪನ್ ಆಗ್ತೈತೆ, ಆಯಿತಾ. ಸೊ ಇದನ್ನು ಫುಲ್ ಸ್ಕ್ರೀನ್ ಮಾಡ್ತೀನಿ ನಾನು. ಪರ್ಫಾರ್ಮೆನ್ಸಲ್ಲಿ ಹೋದರೆ ಇಲ್ಲಿ ನೋಡಿರಿ, L1, L2, L3 ಅಂತ 3 ಕ್ಯಾಶೆಗಳಿರ್ತಾವೆ, ಆಯಿತಾ. L1 ಕ್ಯಾಶೆ ಎಲ್ಲದಕ್ಕಿಂತ ಕಮ್ಮಿ ಸ್ಟೋರೇಜ್ ಇರುವಂಥದ್ದು. L2 ಕ್ಯಾಶೆ ಒಂದು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಐತಿ, ಫಾಸ್ಟ್ ಐತಿ, ಆಯಿತಾ. L1 ಕ್ಯಾಶೆ ಕಮ್ಮಿ ಸ್ಟೋರೇಜ್ ಐತಿ, ಆದರೆ ತುಂಬ ಫಾಸ್ಟ್ ಐತಿ. L2 ಕ್ಯಾಶೆ ಸ್ವಲ್ಪ ಸ್ಟೋರೇಜ್ ಜಾಸ್ತಿ, ಆದರೆ ಸ್ವಲ್ಪ ಸ್ಲೋ ಐತಿ L1 ಕ್ಯಾಶೆಗಿಂತ. ಆಮೇಲೆ L3 ಕ್ಯಾಶೆ ಎಲ್ಲದಕ್ಕಿಂತ ಜಾಸ್ತಿ ಮೆಮೊರಿ ಐತಿ ಕ್ಯಾಶೆಯಲ್ಲಿ, ಆದರೆ ಎಲ್ಲದಕ್ಕಿಂತ ಸ್ಲೋ ಅದೇ, ಆಯಿತಾ. ಸೊ ಇದರಲ್ಲಿ ಒಂದು ಪ್ಯಾಟರ್ನ್ ನಿಮ್ಗೆ ಗೊತ್ತಾಗ್ಬೋದಲ್ಲ, ಎಷ್ಟು ಜಾಸ್ತಿ ಸ್ಟೋರೇಜ್ ಇರ್ತೈತಿ ಅಷ್ಟು ಸ್ಪೀಡ್ ಕಮ್ಮಿ ಆಗ್ತೈತೆ ಅಂತ, ಪ್ರೊಸೆಸಿಂಗ್ ಸ್ಪೀಡ್, ಆಯಿತಾ. ಓಕೆ, ಇವಾಗ ನೆಕ್ಸ್ಟ್ ನಾವು ವಾಪಸ್ ಬರೋಣ ನಮ್ಮದು ವರ್ಡಲ್ಲಿ. ಸೊ ಕೆಳಗಡೆ ಬರೋಣ. ಓಕೆ, ರಿಜಿಸ್ಟರ್ಸ್ ಬಗ್ಗೆ ಮಾತಾಡೋಣ, ಆಯಿತಾ. ರಿಜಿಸ್ಟರ್ ಆದ ಫಾಸ್ಟೆಸ್ಟ್ ಇಂದ CPU ಒಳಗೆ ಎಲ್ಲದಕ್ಕಿಂತ ಫಾಸ್ಟೆಸ್ಟಾಗಿ ರೀಡ್ ರೈಟ್ ಮಾಡ್ಲಿಕ್ಕೆ ಆಗುವಂಥದ್ದು ನಮ್ಮದು ರಿಜಿಸ್ಟರ್. ಅದಾದಮೇಲೆ ಬರುವಂಥದ್ದು ಕ್ಯಾಶೆ, ಆಯಿತಾ. ಅದರಿಂದ ಒಂದು ಪಾರ್ಟ್, ಕ್ಯಾಶೆಯಿಂದ ಒಂದು ಪಾರ್ಟ್ ನಮ್ಮದು L1 ಕ್ಯಾಶೆ ಅಂತಿತ್ತಲ್ಲ, ಇಲ್ಲಿ ನಮ್ಮದು ಈ L1 ಕ್ಯಾಶೆ ಇತ್ತಲ್ಲ, ಇದು ನಮ್ಮದು CPU ಒಳಗಡೆನೇ ಇರ್ತೈತೆ, ಆಯಿತಾ. ಆದರೆ ನಮ್ಮದು ರಿಜಿಸ್ಟರ್ಗಿಂತ ಸ್ಲೋ ಇರ್ತೈತಿ ಇದು, ಅದಕ್ಕೋಸ್ಕರ ನಾವು ಇದನ್ನು ಪ್ರೋಗ್ರಾಮಿಂಗ್ ಟೈಮಲ್ಲಿ ಯೂಸ್ ಮಾಡಂಗಿಲ್ಲ, ಆಯಿತಾ. ಜಾಸ್ತಿ ನಾವು ಪ್ರಿಫರೆನ್ಸ್ ನಾವು ರಿಜಿಸ್ಟರಿಗೆ ಕೊಡ್ತೇವೆ, ಅದಕ್ಕೋಸ್ಕರ, ಆಯಿತಾ. ಇದು ಸ್ಲೋ ಇರೋ ಕಾರಣದಿಂದ, ಆಯಿತಾ. ಆಮೇಲೆ L2 ಕ್ಯಾಶೆ ಮತ್ತು L3 ಕ್ಯಾಶೆ ಎರಡು ನಮ್ಮದು ಓಕೆ. ಇವಾಗ ನೆಕ್ಸ್ಟ್ ರಿಜಿಸ್ಟರ್ ಆರ್ ಇನ್ಸೈಡ್ CPU ಕೋರ್, ಆಯಿತಾ. CPU ಕೋರ್ ಒಳಗಡೆ ಇರ್ತೈತೆ, ಆಯಿತಾ. ಕೋರ್ ಅಂದರೆ ನಮ್ಮದು ಇಲ್ಲಿ ನೋಡಿ, ಇಲ್ಲಿ ಕೋರ್ಸ್ ಅಂತ ಐತಲ್ಲ, ನಮ್ಮ CPU ಕೋರ್ಗಳು, ಆಯಿತಾ. ನನ್ನ CPU ಅಲ್ಲಿ 6 ಕೋರ್ ಐತಿ, 12 ಲಾಜಿಕಲ್ ಥ್ರೆಡ್ಸ್ ಐತಿ. 6 ಕೋರ್ ಅಂದರೆ ನಮ್ದು ಇವಾಗ ಕಂಪ್ಯೂಟ್ರಲ್ಲಿ 6 ಪ್ರೊಸೆಸ್ ಒನ್ ಟೈಮಲ್ಲಿ ಆಗ್ಬೋದು ಅಂತ ಅರ್ಥ, ಆಯಿತಾ.
ಇವಂದ್ರೆ ಈ ವರ್ಡ್ ಅಂತ ತೆಗ್ದೀನಿ, ಇದು OBS ತೆಗ್ದೀನಿ, ಮತ್ತು ಈ ಟಾಸ್ಕ್ ಮ್ಯಾನೇಜರ್ ತೆಗ್ದೀನಲ್ಲ, ಹಂಗೆ ಮತ್ತು ಮತ್ತು 3 ಟಾಸ್ಕ್ ನಾನು ರನ್ ಮಾಡ್ಬೋದಂತ ಈ ಕಂಪ್ಯೂಟ್ರಲ್ಲಿ, ಆಯಿತಾ. ಅದು ನಮ್ದು ಕೋರ್ ಹ್ಯಾಂಡಲ್ ಮಾಡ್ತೈತಿ. ಇವಾಗ ಲಾಜಿಕಲ್ ಪ್ರೊಸೆಸರ್ಸ್ ಅಂತ ಐತಲ್ಲ, ಇಲ್ಲಿ 12 ಥ್ರೆಡ್ಸ್ ಅಂತ ಐತಲ್ಲ, ಇದಕ್ಕೆ ಥ್ರೆಡ್ಸ್ ಅಂತೀವಿ ಆಯಿತಾ. 12ಗೆ ಲಾಜಿಕಲ್ ಪ್ರೊಸೆಸರ್ ಅಂತ ಹೇಳ್ತೀವಿ, ಥ್ರೆಡ್ಸ್ ಅಂತ ಹೇಳ್ತೀವಿ ಆಯಿತಾ. ಇವಾಗ ನಮ್ಮದು 1 ಕೋರಲ್ಲಿ 2 ಥ್ರೆಡ್ಸ್ ಇರ್ತೈತಿ ಆಯಿತಾ. 1 ಕೋರಲ್ಲಿ 2 ಥ್ರೆಡ್ಸ್ ಇರ್ತೈತಿ, ಅದಕ್ಕೆ 6 ಕೋರ್ಸಲ್ಲಿ 12 ಥ್ರೆಡ್ಸ್ ಆಗ್ತಾವೆ ಆಯಿತಾ. ಇವಾಗ ಈ ಥ್ರೆಡ್ಸ್ ಏನು ಮಾಡ್ತೈತೆ ಅಂದರೆ, ಇವಾಗ ಕೋರ್ ಏನು ಇರ್ತೈತಿ, ಆರು ನಾನು ಪ್ರೊಸೆಸ್ಗಳು ರನ್ ಮಾಡ್ಬೋದಾ ಇಲ್ಲಿ ಆಯಿತಾ. ಅಂದರೆ 6 ಸಾಫ್ಟ್ವೇರ್ ರನ್ ಮಾಡ್ಬೋದು ಅಂತ ತಿಳಿರಿ ಆಯಿತಾ. ಅದರಲ್ಲಿ ಇವಾಗ 12 ಥ್ರೆಡ್ಸ್ ಐತಂತೆ. ಅದ್ರ ಅರ್ಥ ಏನಂದರೆ, ಕೋರನ್ನು 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೈತಿ ಆಯಿತಾ. ಇವಾಗ ಸಪೋಸ್ ಮಾಡಿ, ಇವಾಗ ನಾನು ಇಲ್ಲಿ ಇವಾಗ ವರ್ಡ್ ಓಪನ್ ಮಾಡಿದ್ದೀನಲ್ಲ, ಇವಾಗ ಇದು ವರ್ಡ್ ಓಪನ್ ಮಾಡಿದಾಗ ನಂಗೆ 2 ಪ್ರೊಸೆಸ್ ರನ್ ಆಗ್ತೈತಿ. ಒಂದು ಏನಾಗ್ತೈತೆ ಅಂದರೆ 2 ಪ್ರೊಸೆಸ್ ಆಗ್ತೈತೆ ಅಂತ ಹೇಳಿರಿ ಆಯಿತಾ. ಒಂದು ನಮ್ದು ವರ್ಡ್ ಓಪನ್ ಆಗೈತಿ, ಇನ್ನೊಂದು ಏನಾಗ್ತೈತಿ, ನಮ್ದು ಕಂಪ್ಯೂಟರ್ ಏನು ಇದರಲ್ಲಿ ಇದು ಫೈಲ್ ಐತಲ್ಲ, ಇದರಲ್ಲಿ ಇರೋ ಡೇಟಾ ಮಲ್ಟಿಪಲ್ ಟೈಮ್ಸ್ ರೀಲೋಡ್ ಆಗ್ತಾ ಇರ್ತೈತಿ. ಅದು ನಮ್ಗೆ ಕಾಣ್ತಾ ಇಲ್ಲ, ಯಾಕಂದರೆ ನಮ್ಮದು ಅದು ತುಂಬ ನ್ಯಾನೋ ಸೆಕೆಂಡ್ಸಲ್ಲಿ ಆಗುವಂಥದ್ದು ಪ್ರೊಸೆಸ್ಗಳೆಲ್ಲ ಆಯಿತಾ. ಇವಾಗ ಇದೆಲ್ಲ ಸ್ಕ್ರೀನ್ ಮೇಲೆ ಏನು ಕಾಣ್ತೈತಲ್ಲ, ಅದೆಲ್ಲ ಪದೇ ಪದೇ ರಿಫ್ರೆಶ್ ಆಗ್ತಾ ಇರ್ತೈತಿ ನಮ್ಮ ಕಂಪ್ಯೂಟ್ರಲ್ಲಿ ಆಯಿತಾ. ಆದರೆ ನಮ್ಗೆ ಕಾಣಂಗಿಲ್ಲ, ಯಾಕಂದರೆ ಅಷ್ಟು ಫಾಸ್ಟ್ ಆಗ್ತೈತೆ ಅದು ಆಯಿತಾ. ಇವಾಗ ಅದರಲ್ಲಿ 2 ಥ್ರೆಡ್ಸ್ ಇರ್ತೈತೆ ಅಂತ ಹೇಳಿದ್ದಲ್ಲ, ಒಂದು ಥ್ರೆಡ್ ಡಿಸ್ಪ್ಲೇ ಮಾಡ್ತೈತಿ, ಇನ್ನೊಂದು ಥ್ರೆಡ್ ರಿಫ್ರೆಶ್ ಮಾಡ್ತೈತಿ ಆಯಿತಾ. ರಿಫ್ರೆಶ್ ಮಾಡಿ ಆ ಡೇಟಾ ರಿಟ್ರೀವ್ ಎಲ್ಲ ಮಾಡ್ಲಿಕ್ಕೆ ಇರ್ತೈತಲ್ಲ, ಅದು ಮಾಡ್ತೈತಿ ಆಯಿತಾ. ಅದಕ್ಕೆ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ ನಾವು ಡಿವೈಡ್ ಮಾಡಲ್ಲ, ಅವ್ರ ಆರ್ಕಿಟೆಕ್ಚರಲ್ಲಿ ಇಂಥ ಆರ್ಕಿಟೆಕ್ಚರ್ ಮಾಡಿರುವಂಥದ್ದು ಆಯಿತಾ. 12 ಥ್ರೆಡ್ಸ್ ಅಂತ. ಇದೇನೇನಾಗ್ತೈತೆ ಅಂದರೆ, ನಮ್ಮ ಕಂಪ್ಯೂಟರ್ ಖಾಲಿ ಕೂತಿರಂಗಿಲ್ಲ ಆಯಿತಾ. ಇವಾಗ ಒಂದು ಕೆಲಸ ಏನಾದ್ರು ಸ್ಟಕ್ ಆಗಿತ್ತಂದ್ರೆ ಇನ್ನೊಂದು ಕೆಲಸ ಮಾಡ್ತಾ ಇರ್ತಿತ್ತು ಆಯಿತಾ. ಇವಾಗ 2 ಥ್ರೆಡ್ಸ್ ಅದೇನು ಮಾಡ್ತೀರಿ ಅಂತ ಹೇಳಿದ್ರೆ, ಇವಾಗ ಸಪೋಸ್ ಮಾಡಿ ನಾ ಇಲ್ಲಿ OBS ಸ್ಟುಡಿಯೋ ಓಪನ್ ಮಾಡಿದ್ದೀನಿ ಆಯಿತಾ. ಇದು ನಮ್ದು ಕೋರನ್ನು 2 ಥ್ರೆಡ್ಸಲ್ಲಿ ಡಿವೈಡ್ ಮಾಡ್ತಿರೋದು ಆಯಿತಾ. ಅಂದರೆ ನಮ್ಮ ಕೋರನ್ನು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೈತಿ. ಇವಾಗ ಸಪೋಸ್ ಮಾಡಿ ಇದು OBS ಸ್ಟುಡಿಯೋಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿತ್ತಲ್ಲ, ಇವಾಗ ಇದು ಒಂದು ಪಾರ್ಟ್ ರೆಕಾರ್ಡಿಂಗ್ ಮಾಡ್ತೈತಿ, ಇನ್ನೊಂದು ಪಾರ್ಟ್ ನಮ್ಮ ಡೇಟಾನ ಸ್ಟೋರ್ ಮಾಡ್ತೈತಿ ಆಯಿತಾ. ಹಾಗೆ ಇದು ನಮ್ಮ ಥ್ರೆಡ್ಸಿನ ಕೆಲಸ ಹೀಗೆ ಮಾಡ್ತೈತೆ ಆಯಿತಾ. ಓಕೆ, ಇವಾಗ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಡೈರೆಕ್ಟ್ಲಿ ಕನೆಕ್ಟೆಡ್ ಟು ALU ಅಂದರೆ ನಮ್ದು ರಿಜಿಸ್ಟರ್ ಅಲ್ಲ, ALU ಒಳಗಡೆ ಇರ್ತೈತೆ ಅಂತ. ನಮ್ದು CPU ಒಳಗಡೆ ALU ಅನ್ನೋ ಒಂದು ಕಂಪಾರ್ಟ್ಮೆಂಟ್ ಇರ್ತೈತೆ. ಅದರಲ್ಲೆಲ್ಲ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರ್ತೈತಲ್ಲ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ, ಆ ಪ್ರೊಸೆಸ್ ಎಲ್ಲ ಅದ್ರಲ್ಲಿ ಆಗ್ತೈತೆ ಆಯಿತಾ. ಅದಕ್ಕೆ ಅದೇ ನಮ್ದು ರಿಜಿಸ್ಟರ್ ಏನೈತಿ ಡೈರೆಕ್ಟ್ಲಿ ಕನೆಕ್ಟೆಡ್ ಐತೆ, ಅದರಿಂದೆಲ್ಲ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗ್ತೈತೆ ನಮ್ದು ರಿಜಿಸ್ಟರಲ್ಲಿ ಆಯಿತಾ. ನೆಕ್ಸ್ಟ್ ಇದಲ್ಲಿ ಫ್ಲಿಪ್ ಫ್ಲಾಪ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಆಗ್ತೈತಿ, ಅಂದರೆ ಸರ್ಕ್ಯೂಟ್ಸ್ ಇನ್ ವೆರಿ ಫಾಸ್ಟ್ ಸರ್ಕ್ಯೂಟ್ಸ್ಗಳು ಆಯಿತಾ. ಅದರಲ್ಲಿ ನಿಮ್ಗೆ ಒಂದು ಸ್ವಲ್ಪ ಫಿಸಿಕ್ಸ್ ಗೊತ್ತಿದ್ರೆ ನೀವು ಇದ್ರ ಬಗ್ಗೆ ಗೊತ್ತಾಗ್ತೈತೆ ನಿಮಗೆ ಆಯಿತಾ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಡಯಾಗ್ರಾಮ್ ಎಲ್ಲ ಐತೆ ಆಯಿತಾ. ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿಲ್ಲ ಆಯಿತಾ. ಅದನ್ನು ಕಳ್ಸಂಗಿಲ್ಲ, ಯಾಕಂದ್ರೆ ನಾ ಫಿಸಿಕ್ಸ್ ಎಲ್ಲ ಡೀಪಲ್ಲಿ ಹೋಗ್ತೈತಿ ಆಯಿತಾ. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೋಟ್ಸ್ ಐತಿ, ನೀವು ಕಲ್ಕೋಬೋದು ಆಯಿತಾ. ನಂಗೆ ಅದು ಇವಾಗ ಅಷ್ಟು ಇಂಪಾರ್ಟೆಂಟ್ ಅನಿಸ್ತಾ ಇಲ್ಲ. ಓಕೆ, ಆಮೇಲೆ ಎಕ್ಸಿಸ್ ಟೈಮ್ ಅಂದರೆ ಒಂದು CPU ಸೈಕಲ್ ಆಯಿತಾ. ಇವಾಗ ನಮ್ಮ CPU ಸೈಕಲ್ ಅಂತ ಏನು ಹೇಳಿದ್ರೆ, ನಮ್ಮದು CPU ಐತಲ್ಲ, ನಮ್ಮದು ಪದೇ ರಿಫ್ರೆಶ್ ಆಗ್ತಾ ಇರ್ತೀವಿ ನಮ್ಮ CPU ಆಯಿತಾ. ನಮ್ಮದು CPU ಇವಾಗ ಪದೇ ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತಾ ಇರ್ತೈತೆ. ಅದು ನಮ್ಗೆ ಕೇಳಂಗಿಲ್ಲ, ಯಾಕಂದರೆ ಅದೆಲ್ಲ ನ್ಯಾನೋ ಸೆಕೆಂಡ್ಸಲ್ಲಿ ಆಗ್ತೈತಿ ಆಯಿತಾ. ನ್ಯಾನೋ ಸೆಕೆಂಡ್ಸ್ ಅಂದರೆ ಸೆಕೆಂಡ್ಸ್ಗಿಂತ ಕಮ್ಮಿ ಸೆಕೆಂಡ್ಸ್ಗಿಂತ ಕಮ್ಮಿ ನ್ಯಾನೋ ಸೆಕೆಂಡ್ಸ್ ಆಯಿತಾ. ತುಂಬ ಫಾಸ್ಟ್ ಆಗ್ತೈತಿ, ನಮ್ಗೆ ಒಂದು ಸ್ವಲ್ಪ ಗೊತ್ತೇ ಆಗಂಗಿಲ್ಲ ಅದ್ರ ಬಗ್ಗೆ ಆಯಿತಾ. ಇವಾಗ ನಮ್ಮ CPU ಪದೇ ಟಿಕ್ 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 ಅಂತ ಸೌಂಡ್ ಮಾಡ್ತಾ ಇರ್ತೈತಲ್ಲ, ಆ 1 ಟಿಕ್ಕಿಂದ ಅಂತ ಸೌಂಡ್ ಬಂದರೆ ಅದರಿಂದ ಅರ್ಥ ಏನಂದರೆ ನಮ್ಮ CPU 1 ಸೈಕಲ್ ಕಂಪ್ಲೀಟ್ ಆಗಿತ್ತು ಅಂತ ಅರ್ಥ ಆಯಿತಾ. ಅದಕ್ಕೆ ಇವಾಗ ನಮ್ಮದು CPU 1 ಸೈಕಲ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಮ್ಮದು ರಿಜಿಸ್ಟರ್ ಆ ಡೇಟಾನ ರೀಡ್ ಮಾಡೋಕ್ಕೆ ಆಗ್ತೈತಿ ಅಷ್ಟು ಟೈಮಲ್ಲಿ, ಒಂದು CPU ಸೈಕಲಿನ ಟೈಮಲ್ಲಿ ಆಯಿತಾ. ಅಂದರೆ ನ್ಯಾನೋ ಸೆಕೆಂಡ್ಸಿನ ಟೈಮಲ್ಲಿ ಆಯಿತಾ. ಅದರಿಂದ ಏನಾಗ್ತೈತೆ ಅಂದರೆ ನಮ್ಮದು CPU ಮತ್ತು ರಿಜಿಸ್ಟರ್ ಎರಡರಿಂದ ಸ್ಪೀಡ್ ಸೇಮ್ ಆಗ್ತೈತಿ. ಅದರಿಂದ ಏನಾಗ್ತೈತೆ ಅಂದರೆ ಎರಡು ಕಂಬೈನ್ ಆಗಿ ಒಂದೇ ಜೊತೆಗಾಗಿ ಮಾಡ್ಲಿಕ್ಕೆ ಆಗ್ತೈತಿ ಆಯಿತಾ. ಇವಾಗ ನಮ್ದು ಏನಾದ್ರು ರ್ಯಾಮ್ ಜೊತೆ ಏನಾದ್ರು ರೀಡ್ ಮಾಡ್ತೈತಿ ನಮ್ಮದು CPU ಅಂತ ಹೇಳಿದ್ರೆ, ನಮ್ಮದು CPU ಒಂದು ಸೈಕಲಲ್ಲಿ ಕಂಪ್ಲೀಟ್ ಆಗಿಬಿಡ್ತೈತಿ ಆಯಿತಾ. ಅದೇ ನಮ್ಮ ರ್ಯಾಮ್ ಏನಾಗ್ತೈತೆ ಅಂದರೆ 800 ಸೈಕಲ್ ತೊಗೊತೈತಿ ನಮ್ಮ CPU ಇಂದ ಆಯಿತಾ. ಅಂದರೆ ನಮ್ದು 800 ಸೈಕಲ್ ಇರ್ತೈತಲ್ಲ, ನಮ್ಮ CPU 800 ಸೈಕಲ್ ತನಕ ಅಥವಾ 800 ಸತಿ ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತಾ ಇರ್ತೈತಲ್ಲ, ಅಲ್ಲಿ ತನಕ ವೇಟ್ ಮಾಡ್ತಾ ಇರ್ಬೇಕು ನಮ್ಮದು ರ್ಯಾಮಿಗೋಸ್ಕರ ಆಯಿತಾ. ಆ ರ್ಯಾಮ್ ಏನು ಮಾಡ್ತೈತೆ, ಅಲ್ಲಿ ಹೋಗಿ ಡೇಟಾನ ಸ್ಟೋರ್ ಇದೆಲ್ಲ ರಿಟ್ರೀವ್ ಮಾಡಿ ಏನಾರು ರೀಡ್ ಮಾಡೋದಿತ್ತು ಅಂದ್ರೆ ರೀಡ್ ಮಾಡ್ತೈತಿ, ಅದೆಲ್ಲ ಮಾಡ್ತೈತೆ ಆಯಿತಾ. ಅದೆಲ್ಲ ಟೈಮ್ ತೊಗೊತೈತಿ 800 ಸೈಕಲ್ಸ್ ಆಯಿತಾ, CPU ಸೈಕಲ್ಸ್ ಆಯಿತಾ. ಅದಕ್ಕೆ ತುಂಬ ಡಿಫ್ರೆನ್ಸ್ ಇರ್ತೈತಿ. ಅದಕ್ಕೆ ಇವಾಗ ಏನಾದ್ರು ನಮ್ದು ರ್ಯಾಮ್ ಇರೋ ರೀಡ್ ಮಾಡ್ತೈತೆ ಅಂದರೆ ನಮ್ದು
ಸಿ ಪಿ ಯು 800 ಸೈಕಲ್ ತನಕ ವೇಟ್ ಮಾಡೋಕ್ಕಾಗ್ತೈತಿ ಆಯಿತಾ. ನಮ್ಮ ರಿಜಿಸ್ಟರ್ ಏನು ಮಾಡ್ತೈತೆ ಅಂದರೆ ರಿಜಿಸ್ಟರ್ದಲ್ಲಿ ಯೂಸ್ ಮಾಡೋಕ್ಕಂದ್ರೆ ಏನು ವೇಟ್ ಮಾಡೋ ಜरूरते ಇಲ್ಲ, ಯಾಕಂದರೆ ರಿಜಿಸ್ಟರ್ ಇನ್ ಸ್ಪೀಡ್ ಮತ್ತು ಸಿ ಪಿ ಯು ಇನ್ ಸ್ಪೀಡ್ ಎರಡು ಸೇಮ್ ಇತ್ತು ಅದಕ್ಕೋಸ್ಕರ ಆಯಿತಾ. ನೆಕ್ಸ್ಟ್ ನೋ ಲುಕಪ್ ನೋ ಅಡ್ರೆಸ್ಸಿಂಗ್ ಆಯಿತಾ. ಯಾಕಂದರೆ ಅಡ್ರೆಸ್ಸಿಂಗ್ ಎಲ್ಲ ಬೇಕಾಗಿಲ್ಲ, ಡಿಲೇ ಅಂತೂ ಏನೂ ಇಲ್ಲ, ಯಾಕಂದರೆ ಎಲ್ಲ ಫಾಸ್ಟ್ ಸೇಮ್ ಸ್ಪೀಡ್ ಐತಿ. ಒಂದು ಸಿ ಪಿ ಯು ಸೈಕಲಿಂದ ಸ್ಪೀಡ್ ಐತಿ ಇಬ್ಬರಿಂದು ಆಯಿತಾ. ಸಿ ಪಿ ಯುಂದು ಸೇಮ್ ಸ್ಪೀಡ್, ರಿಜಿಸ್ಟರಿಂದ ಸೇಮ್ ಸ್ಪೀಡ್ ಅದಕ್ಕೋಸ್ಕರ ಆಯಿತಾ. ಆಮೇಲೆ 16ರಿಂದ 64 ರಿಜಿಸ್ಟರ್ಸ್ ಅಷ್ಟೇ ಐತೆ ನಮ್ದ್ರಲ್ಲಿ ಆಯಿತಾ. ಅದೊಂದು ಡ್ರಾಬ್ಯಾಕ್ ನಮ್ದು ರಿಜಿಸ್ಟರಿಂದ. ಮತ್ತು ವೆರಿ ಸ್ಮಾಲ್ ಸೈಜ್ ಆಯಿತಾ. ಜಾಸ್ತಿ ಅಂದರೆ ಒಂದು 64 ಬಿಟ್ಸಿಂದ, ಇವಾಗೆಲ್ಲ ಸಿಸ್ಟಮಲ್ಲೂ 64 ಬಿಟ್ಸಿಂದ ಬರ್ತೈತಿ, ಇಲ್ಲ 32 ಬಿಟ್ಸಿಂದ ಆಯಿತಾ. ಎರಡು ಪಾರ್ಟ್ಸಲ್ಲಿ ಬರ್ತೈತಿ, ಎರಡು ಟೈಪ್ಸಲ್ಲಿ ಆಯಿತಾ. ಒಂದಾರು 32 ಬಿಟ್ಸಲ್ಲಿ ಬರ್ತೈತಿ, ಇಲ್ಲ 64 ಬಿಟ್ಸಲ್ಲಿ ಬರ್ತೈತಿ. ಅದಕ್ಕಿಂತ ಜಾಸ್ತಿಯಲ್ಲಿ ಬರ್ತೈತಿ ಯಾರೆಲ್ಲ ಅದೆಲ್ಲ ಸೂಪರ್ ಕಂಪ್ಯೂಟರ್ಸ್ ಎಲ್ಲ ಅದರಲ್ಲೆಲ್ಲ ಯೂಸ್ ಆಗ್ತೈತಿ. ಮತ್ತು ಅದಕ್ಕಿಂತ ಕಮ್ಮಿನೂ ಬರ್ತಿತ್ತು 16 ಬಿಟ್ಸಿಂದ ಮತ್ತು 8 ಬಿಟ್ಸಿಂದೆಲ್ಲ, ಅದೆಲ್ಲ ಹಳೆ ಕಂಪ್ಯೂಟರ್ಸಲ್ಲಿ ಬರ್ತಿತ್ತು ಆಯಿತಾ. ಇವಾಗ ಅದೆಲ್ಲ ಯಾರು ಯೂಸ್ ಮಾಡೋಂಗಿಲ್ಲ, ಮತ್ತು ಅದೆಲ್ಲ ಔಟ್ಡೇಟೆಡ್ ಆಗಿಬಿಟ್ಟೈತಿ. ಯಾವುದು ಸಾಫ್ಟ್ವೇರ್ ಇವಾಗ ಲೇಟೆಸ್ಟ್ ಸಾಫ್ಟ್ವೇರ್ ಎಲ್ಲ ಐತಲ್ಲ ಅದೆಲ್ಲ ರನ್ ಆಗಲ್ಲ ಅದ್ರಲ್ಲಿ ಆಯಿತಾ. ಅದಕ್ಕೋಸ್ಕರ ಯಾರು ಯೂಸ್ ಮಾಡೋಂಗಿಲ್ಲ ಅದು ಆಯಿತಾ. ನೆಕ್ಸ್ಟ್ ರಿಜಿಸ್ಟರ್ ಎಕ್ಸಿಸ್ಟ್ ಓನ್ಲಿ ಟು ಹೋಲ್ಡ್ ಆಯಿತಾ. ರಿಜಿಸ್ಟರಲ್ಲಿ ಏನಾಗ್ತೈತೆ ಅಂದರೆ ಇವಾಗ ನಾವು ಕರೆಂಟಾಗಿ ಏನಾದ್ರು ಕೆಲಸ ಮಾಡ್ತಾ ಇರೋಲ್ಲ ಅದ್ರಿನ ಬಗ್ಗೆ ಡೀಟೇಲ್ಸ್ ಅಷ್ಟೇ ಹೋಲ್ಡ್ ಮಾಡ್ತೈತಿ ಆಯಿತಾ. ಮತ್ತು ಅಡ್ರೆಸ್ಸಿಂಗ್ ಎಲ್ಲ ಅದರಿಂದ ಒಳಗಡೆ ಏನು ಅಡ್ರೆಸ್ ಐತೆ ಅದಷ್ಟೇ, ಅದ್ರ ಹೊರಗಡೆ ಮತ್ತೇನು ಡೀಟೇಲ್ಸ್ ಇರೋಂಗಿಲ್ಲ ಆಯಿತಾ. ನೆಕ್ಸ್ಟ್ ಕ್ಯಾಶ್ ಎಲ್ಲಕ್ಕಿಂತ ಫಾಸ್ಟಾಗಿರ್ತೈತಿ ಆಯಿತಾ, ಆದರೆ ರಿಜಿಸ್ಟರ್ಗಿಂತ ಫಾಸ್ಟಾಗಿರೋಂಗಿಲ್ಲ ಆಯಿತಾ. ರಿಜಿಸ್ಟರ್ಗಿಂತ ಸ್ವಲ್ಪ ಸ್ಲೋನ ಇರ್ತೈತಿ ಆಯಿತಾ. ಕ್ಯಾಶ್ ಈಸ್ ದ ಮಿಡಲ್ ವೇರ್ ಬಿಟ್ವೀನ್ ರಿಜಿಸ್ಟರ್ ಆ್ಯಂಡ್ ರ್ಯಾಮ್ ಆಯಿತಾ. ರ್ಯಾಮ್ ಮತ್ತು ರಿಜಿಸ್ಟರಿನ ಮಧ್ಯದಲ್ಲಿ ಇರ್ತೈತಿ, ಅದೇ ಹೇಳಿದ್ದು ನಾನು. ಯಾಕೆ ಇರ್ತೈತೆ ಅಂತ ಹೇಳಿದ್ರೆ ಇವಾಗ ನಾವು ಮುಂದೆ ನೋಡೋಣ ಆಯಿತಾ. ವೈ ಕ್ಯಾಶ್ ಈಸ್ ಸ್ಲೋವರ್ ದೆನ್ ರಿಜಿಸ್ಟರ್ ಅಂತ ಹೇಳಿದ್ರೆ ಎಲ್ಲೊಂದು ಕ್ಯಾಶ್ ಈಸ್ 10s of KB ಆಯಿತಾ. 10s of KB ಅಲ್ಲಿ ಐತಿ ಸ್ಟೋರೇಜ್ ಆಯಿತಾ. ಆದರೆ ನಮ್ಮ ರಿಜಿಸ್ಟರ್ 64 ಬಿಟ್ಸಲ್ಲಿ ಐತಿ ಆಯಿತಾ. KB ಜಾಸ್ತಿ ಸ್ಟೋರೇಜ್, ಬಿಟ್ಸ್ ಕಮ್ಮಿ ಸ್ಟೋರೇಜ್ ಆಯಿತಾ. ಅದಕ್ಕೋಸ್ಕರ ನಮ್ಮ ರಿಜಿಸ್ಟರ್ ಫಾಸ್ಟ್ ಐತಿ, ಕ್ಯಾಶೆ ಸ್ಲೋ ಐತಿ ಆಯಿತಾ. ಆಮೇಲೆ ಮತ್ತು L2 ಮತ್ತು L3 ಕ್ಯಾಶೆ MB ಅಲ್ಲಿ ಇರ್ತೈತಿ. ನಾನು ತೋರಿಸಿದೆಲ್ಲ ನಿಮಗೆ MB ಅಲ್ಲಿ ಇತ್ತಲ್ಲ, ಇಲ್ಲಿ ನಮ್ದು 3 MB ಇತ್ತು, 8 MB ಇತ್ತು, ಅದು KB ಅಲ್ಲಿ ಇತ್ತು ಆಯಿತಾ. ನಮ್ಮ ರಿಜಿಸ್ಟರ್ KB ಅಲ್ಲಿ ಇರೋಂಗಿಲ್ಲ, ನಮ್ದು ರಿಜಿಸ್ಟರ್ ಬಿಟ್ಸಲ್ಲಿ ಇರ್ತೈತಿ ಆಯಿತಾ. ನೆಕ್ಸ್ಟ್ ಇಟ್ಸ್ ನೀಡ್ಸ್ ಲಾಕಪ್ ಲಾಜಿಕ್ಸ್ ಆಯಿತಾ. ಟ್ಯಾಗ್ಸ್ ಎಲ್ಲ ಇರಬೇಕು, ಮತ್ತು ಅದ್ರಲ್ಲಿ ಮಿಸ್ ಹಿಟ್ ಅಂತ ಹೇಳಿದ್ರೆ ಇವಾಗ ಸಪೋಸ್ ಮಾಡಿ ಇವಾಗ ನಾವು ರಿಜಿಸ್ಟರ್ ಇಲ್ಲ, ಇವಾಗ ನಾವು ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಅದ್ರಿನ ಡೀಟೇಲ್ಸ್ ಎಲ್ಲ ರಿಜಿಸ್ಟರಲ್ಲಿ ಇರ್ತೈತಿ ಆಯಿತಾ. ಇವಾಗ ನಾವು ಇವಾಗ ರಿಜಿಸ್ಟರಲ್ಲಿ ಇವಾಗ ಡೀಟೇಲ್ಸ್ ಐತಲ್ಲ ಒಂದು ಸ್ವಲ್ಪ, ಅದಕ್ಕಿಂತ ಮೊದಲು ನಾ ಏನು ಡೀಟೇಲ್ಸ್ ಯೂಸ್ ಮಾಡ್ತಾ ಇದೆಯಲ್ಲ ಆ ಡೀಟೇಲ್ಸ್ ಎಲ್ಲ ಕ್ಯಾಶೆಯಲ್ಲಿ ಬಂದು ಸ್ಟೋರ್ ಆಗ್ತೈತಿ, ಎಲ್ಲೊಂದು ಕ್ಯಾಶೆಯಲ್ಲಿ ಸ್ಟೋರ್ ಆಗ್ತೈತಿ ಆಯಿತಾ. ಆಮೇಲೆ ಇದು ಎಲ್ಲೊಂದು ಕ್ಯಾಶಿನ ಸ್ಟೋರೇಜ್ ಫುಲ್ ಆದಮೇಲೆ ಅಷ್ಟು ಅದು ನಾ ಏನಾದ್ರು ಇನ್ನೂ ಎಕ್ಸೆಸ್ ಮಾಡಿಲ್ಲಾಗಿದೆ ಅಂದರೆ L2 ಕ್ಯಾಶೆಯಲ್ಲಿ ಹೋಗ್ತೈತಿ. L2 ಕ್ಯಾಶೆಯಲ್ಲಿ ಹೋದ್ಮೇಲೆ ನಾ ಇನ್ನೂ ಡೇಟಾ ಯೂಸೇ ಮಾಡಿಲ್ಲ ಅಂತ ಹೇಳಿದ್ರೆ L3 ಕ್ಯಾಶೆಯಲ್ಲಿ ಹೋಗ್ತೈತಿ. ಆಮೇಲೆ ಹಂಗೆ ರ್ಯಾಮಲ್ಲಿ ಹೋಗ್ತೈತಿ ಆಯಿತಾ. ಹೊಸ ಡೇಟಾ ಎಲ್ಲ ನಮ್ದು ರಿಜಿಸ್ಟರಲ್ಲಿ ಸ್ಟೋರ್ ಆಗ್ತೈತಿ. ಆ ಹೊಸ ಡೇಟಾ ರಿಜಿಸ್ಟರಲ್ಲಿ ಸ್ಟೋರ್ ಆದಾಗ ಅದು ರಿಜಿಸ್ಟರ್ ಇದು ಹಳೆ ಡೇಟಾ ಇತ್ತಲ್ಲ ಅದು ನಮ್ದು L1 ಕ್ಯಾಶೆಗೆ ಬರ್ತೈತಿ ಆಯಿತಾ. ಹಾಗೆ L1 ಕ್ಯಾಶೆಯಲ್ಲಿ ಇದ್ದ ಡೇಟಾ L2 ಕ್ಯಾಶೆಗೆ ಹೋಗ್ತೈತಿ. L2 ಕ್ಯಾಶೆಯಲ್ಲಿ ಇದ್ದ ಡೇಟಾ L3 ಹೋಗ್ತೈತಿ. L3 ಕ್ಯಾಶೆಯಲ್ಲಿ ಇದ್ದಿದ್ದ ಡೇಟಾ ರ್ಯಾಮಲ್ಲಿ ಹೋಗ್ತಿತ್ತು ಹಾಗೆ ಆಯಿತಾ. ಆಯಿತಾ. ಇಫ್ ಇಟ್ ನೀಡ್ಸ್ ಲಾಕಪ್ ಆ್ಯಂಡ್ ಹಿಟ್ ಮಿಸ್ ಆಯಿತಾ. ಇವಾಗ ಸಪೋಸ್ ಮಾಡಿ ಇವಾಗ ನಮ್ಮ L1 ಕ್ಯಾಶೆಯಲ್ಲಿ ಇವಾಗ ಒಂದು ಸ್ವಲ್ಪ ಡೇಟಾ ಐತಿ ಆಯಿತಾ. ಇವಾಗ ನಾನು ಏನೋ ಒಂದು ಡೇಟಾ ಹುಡುಕ್ತಾ ಇದ್ದೆ, ಇವಾಗ ಅದು L1 ಕ್ಯಾಶೆಯಲ್ಲಿ ಇಲ್ಲಾಗಿತ್ತಲ್ಲ ಅವಾಗ ಅದೇನಾಯ್ತು ಮಿಸ್ ಆಗ್ತೈತಿ ಆಯಿತಾ. ಇವಾಗ ಅದೇನಾದ್ರು ನಾ ಹುಡುಕ್ತಾ ಇರೋ ಡೇಟಾ ಏನಾದ್ರು L1 ಕ್ಯಾಶೆಯಲ್ಲಿ ಇತ್ತಂದರೆ ಅದು ಹಿಟ್ ಅಂತ ಅರ್ಥ ಆಯಿತಾ. ಗೊತ್ತಾಯ್ತಾ. ಇದೇ ಚೆಕಿಂಗ್ ಮಾಡ್ತಾ ಇರ್ತೀವಿ ಆಯಿತಾ. ಅಂದರೆ ಇವಾಗ ಏನಂತ ಹೇಳಿದ್ರೆ ಇವಾಗ ಪದೇ ಪದೇ ಚೆಕ್ ಮಾಡ್ತೀವಿ. ಇವಾಗ ನಾವು ರಿಜಿಸ್ಟರಲ್ಲಿ ಏನೋ ಒಂದು ಇವಾಗ ಒಂದು ಫೈಲ್ ಹುಡುಕ್ತಾ ಇದ್ದೀವಿ ಅಂತ ತಿಳಿರಿ ಆಯಿತಾ. ಆ ಫೈಲ್ ಏನೈತಿ ಎಲ್ಲೈತೆ ಅಂತ ನಮ್ಗೆ ಗೊತ್ತಿಲ್ಲ ಆಯಿತಾ. ಆದರೆ ನಾವು ಒಂದು ಸ್ವಲ್ಪ ರೀಸೆಂಟಾಗಿ ಅದು ಫೈಲನ್ನು ಯೂಸ್ ಮಾಡಿದ್ವಿ ನಾವು ಆಯಿತಾ, ಅಷ್ಟು ನೆನಪೈತೆ ನಮಗೆ. ಅದಕ್ಕೋಸ್ಕರ ಫಸ್ಟ್ ಏನು ಚೆಕ್ ಮಾಡ್ತೈತಿ, ರಿಜಿಸ್ಟರಲ್ಲಿ ಚೆಕ್ ಮಾಡ್ತೀವಿ ರಿಜಿಸ್ಟರಲ್ಲಿ ಫೈಲ್ ಐತಾ ಇಲ್ಲ ಅಂತ. ಆ ರಿಜಿಸ್ಟರ್ ಇಲ್ಲ L1 ಕ್ಯಾಶೆಯಲ್ಲಿ ಬರ್ತೈತಿ. L1 ಕ್ಯಾಶೆಯಲ್ಲಿ ಚೆಕ್ ಮಾಡ್ತೈತಿ ಆ ಫೈಲ್ ಐತಾ ಇಲ್ಲ ಅಂತ. ಆ ಫೈಲ್ ಇತ್ತಂತ ಹೇಳಿದ್ರೆ ಅದು ಸಿಕ್ತಂತ ಅರ್ಥ ಅಲ್ಲ, ಆ ಫೈಲ್ ಸಿಕ್ತಂತ ಅರ್ಥ, ಅದಕ್ಕೆ ಹಿಟ್ ಅಂತ ಹೇಳ್ತೇವೆ ಆಯಿತಾ. ಆ ಫೈಲ್ ಏನಾದ್ರು ಸಿಕ್ಲಿಲ್ಲ ಅಂದರೆ ಮಿಸ್ ಅಂತ ಅರ್ಥ ಆಯಿತಾ. ಇದು L1 ಕ್ಯಾಶೆ ಅಂತ ಅಲ್ಲ ಅಷ್ಟೇ ಅಂತಲ್ಲ, L2 ಕ್ಯಾಶೆಯಲ್ಲೂ ಬರ್ತೈತಿ, L3 ಕ್ಯಾಶೆಯಲ್ಲೂ ಬರ್ತೈತಿ ಆಯಿತಾ. ಅಂದರೆ ಇವಾಗ L1 ಕ್ಯಾಶೆಯಲ್ಲಿ ಚೆಕ್ ಮಾಡಿದ್ಮೇಲೆ ಏನಾದ್ರು ಇಲ್ಲಾಗಿತ್ತಂದರೆ ಇದು ಮಿಸ್ ಆಯಿತು ಆಯಿತಾ. ನೆಕ್ಸ್ಟ್ ಕ್ಯಾಶಿಗೆ ಹೋಗ್ತೈತಿ L2 ಕ್ಯಾಶೆಗೆ, ಅಲ್ಲಿ ಹುಡುಕ್ತೈತಿ, ಅಲ್ಲೂ ಏನಾದ್ರು ಸಿಗಲಿಲ್ಲ ಅಂದರೆ ಅಲ್ಲೂ ಮಿಸ್ ಅಂತ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಮತ್ತೆ L3ಗೆ ಬರ್ತೈತಿ, ಅಲ್ಲೇನಾದ್ರು ಸಿಕ್ತಂದರೆ ಅವಾಗ ಹಿಟ್ ಆಗ್ತೈತಿ. ಅಲ್ಲೂ ಸಿಗಲಿಲ್ಲ ಅಂದರೆ ರ್ಯಾಮಿಗೆ ಹೋಗ್ತೈತಿ, ರ್ಯಾಮಲ್ಲಿ ಹೋಗಿ ಹುಡುಕ್ಮೇಲೆ ಅಲ್ಲೂ ಸಿಗಲಿಲ್ಲ ಅಂದರೆ ನಮ್ದು ಹಾರ್ಡ್ ಡ್ರೈವಿಗೆ ಹೋಗ್ತೈತಿ. ಗೊತ್ತಾಯ್ತಾ.
ಹಾಗೆ ನಮ್ಮ ಡೇಟಾ ಆಕ್ಸಿಸ್ ಎಲ್ಲ ಹೀಗೆ ಆಗ್ತೈತೆ ಆಯ್ತಾ. ಅದಕ್ಕೆ ನಾವು ಏನಾರು ಇವಾಗ ರೀಸೆಂಟಾಗಿ ಯೂಸ್ ಮಾಡಿರೋ ಫೈಲ್ ಎಲ್ಲ ಬೇಗ ಲೋಡ್ ಆಗ್ತೈತಿ. ನಾವು ರೀಸೆಂಟಾಗಿ ಯೂಸ್ ಮಾಡದೇ ಇರೋ ಫೈಲ್ ಎಲ್ಲ ಒಂದು ಸ್ವಲ್ಪ ಟೈಮ್ ತೊಗೊತೈತಿ ಲೋಡ್ ಆಗಕ್ಕೆ, ಗೊತ್ತಾಯ್ತಾ. ಮತ್ತು ಮೋರ್ ವೈರಿಂಗ್ ಡಿಸ್ಟೆನ್ಸ್ ಆಯ್ತಾ. ಇವನ್ ಫ್ಯೂ ಮಿಲಿಮೀಟರ್ ಆನ್ ಸಿಲಿಕಾನ್ ಮ್ಯಾಟರ್ಸ್ ಆಯ್ತಾ. ಇವಾಗ ಇದನ್ನ ವೈರಿಂಗ್ ಎಲ್ಲ ಸಿಲಿಕಾನಲ್ಲಿ ಆಗಿರ್ತೈತಿ. ಒಂದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ರು ಅದು ಸ್ವಲ್ಪ ವೈರಿಂಗ್ ಜಾಸ್ತಿ ಇದ್ರು ಅದು ಸ್ಪೀಡ್ ಕಮ್ಮಿ ಆಗ್ತೈತಿ ನಮ್ದು ಆಯ್ತಾ. ಆಮೇಲೆ ಕ್ಯಾಶೆ ಸ್ಪೀಡ್ ಇಲ್ಲಿ ಬಂದೈತೆ ನೋಡಿ. ನಮ್ಮ ರಿಜಿಸ್ಟರ್ ಇನ್ ಸ್ಪೀಡ್ 1 ಸೈಕಲ್ ಆಯ್ತಾ. ಅಂದರೆ ನಮ್ಮ CPU ಎಷ್ಟು ಸ್ಪೀಡ್ ಐತಿ, ನಮ್ಮ ರಿಜಿಸ್ಟರು ಅಷ್ಟೇ ಸ್ಪೀಡ್ ಐತಿ ಆಯ್ತಾ. ಎಲ್ಲೊಂದು ಕ್ಯಾಶೆ ಇನ್ ಸ್ಪೀಡ್ ನೋಡ್ರಿ, ಇಲ್ಲಿ ಎಲ್ಲೊಂದು ಕ್ಯಾಶೆ ಇನ್ ಸ್ಪೀಡ್ 2 to 4 ಸೈಕಲ್ಸ್ ಆಯ್ತಾ. ನಮ್ಮ CPU 2 ರಿಂದ 4 ಸತಿ ಟಿಕ್ ಅಂತ ಸೌಂಡ್ ಮಾಡೋ ತನಕ ನಮ್ದು ಎಲ್ಲೊಂದು ಕ್ಯಾಶೆ ಐತಲ್ಲ ಅದರಿಂದ ಡೇಟಾ ಲೋಡ್ ಆಗ್ತೈತಿ ಆಯ್ತಾ. ಅಂದರೆ ನಮ್ದು CPU 2 to 4 ಟಿಕ್ ಸೌಂಡ್ ಮಾಡೋ ತನಕ ವೇಟ್ ಮಾಡಕ್ಕೆ ನಮ್ಮ CPU. ಅಲ್ಲಿ ತನಕ ಅದಕ್ಕೆ ಡೇಟಾ ಸಿಗಂಗಿಲ್ಲ ನಮ್ಮ ಕ್ಯಾಶೆ ಮೆಮೊರಿಯಿಂದ ಆಯ್ತಾ, ಎಲ್ಲೊಂದು ಕ್ಯಾಶೆ ಮೆಮೊರಿಯಿಂದ ಆಯ್ತಾ. ಆಮೇಲೆ ಹಾಗೆ L2 ಬರ್ತೇವೆ, L2 ಅಲ್ಲೇ 10 to 15 ಸೈಕಲ್ಸ್ ಆಗ್ತೈತಿ ಆಯ್ತಾ. ಅಂದರೆ ನಮ್ಮ CPU 10 to 15 ಸೈಕಲ್ಸ್ ವೇಟ್ ಮಾಡಬೇಕು ಡೇಟಾ ಸಿಗಲಿಕ್ಕೆ L2 ಕ್ಯಾಶೆಯಿಂದ. ಹಾಗೆ L3 ಕ್ಯಾಶೆಗೆ ಬಂದರೆ 30 to 50 ಸೈಕಲ್ಸ್ ಆಗ್ತೈತಿ. ರ್ಯಾಮಲ್ಲಿ ಹೋದರೆ 100 to 300 ಸೈಕಲ್ಸ್ ಆಗ್ತೈತಿ ಆಯ್ತಾ. ಇದು ಇಷ್ಟೇ ಇರಂಗಿಲ್ಲ, ಒಂದೊಂದ್ಸತಿ ರ್ಯಾಮಲ್ಲಿ ಯಾವಾಗಲೂ ಜಾಸ್ತಿನೇ ಸೈಕಲ್ಸ್ ಆಗ್ತೈತೆ ಆಯ್ತಾ. ಇದು 100 to 300 ಅಂತ ಒಂದು ರಫ್ ಆಗಿ ಹೇಳಾರೆ ಆಯ್ತಾ. ಅದಕ್ಕಿಂತ ಜಾಸ್ತಿನೇ ಆಗ್ತೈತೆ ಅದು ನಮ್ದು CPU ಸೈಕಲ್ ಆಯ್ತಾ. ನಮ್ದು ಇದು ಕ್ಯಾಶೆ ಐತಲ್ಲ L1 L2 L3, ಈ ಕ್ಯಾಶೆಯನ್ನು ಬಿಲ್ಟ್ ಮಾಡಲಿಕ್ಕೆ SRAM ಅಂತ ಯೂಸ್ ಮಾಡಿದ್ದೇವೆ ಆಯ್ತಾ. SRAM ಅಂದರೆ ಸ್ಟ್ಯಾಟಿಕ್ ರ್ಯಾಮ್ ಅಂತ ಅರ್ಥ ಆಯ್ತಾ. ನಮ್ದು ಈ ರ್ಯಾಮ್ ಐತಲ್ಲ, ಈ ರ್ಯಾಮನ್ನು ಅಂದರೆ ನಮ್ದು ಕಂಪ್ಯೂಟರ್ ನಾರ್ಮಲ್ ರ್ಯಾಮ್ ಬರ್ತೈತಲ್ಲ, ಆ ರ್ಯಾಮಲ್ಲಿ ಬಿಲ್ಟ್ ಮಾಡಿರುವಂಥದ್ದು ಡೈನಮಿಕ್ ರ್ಯಾಮ್ ಇದ್ರ ಮೇಲೆ ಆಯ್ತಾ, ಬೇಸ್ ಮೇಲೆ ಆಯ್ತಾ. ವಿಚ್ ಇಸ್ ಲೋವರ್ ದೆನ್ ಫ್ಲಿಪ್ ಫ್ಲಾಪ್ ಬಟ್ ಮಚ್ ಡೆನ್ಸರ್. ಅಂದರೆ ಅದೇ ನಮ್ದು ರಿಜಿಸ್ಟರ್ಗಿಂತ ಸ್ಲೋ ಐತೆ, ಯಾಕಂದರೆ ಅದು ನಮ್ಮ ರಿಜಿಸ್ಟರ್ ಫ್ಲಿಪ್ ಫ್ಲಾಪ್ ಅನ್ನೋ ಟೆಕ್ನಾಲಜಿ ಯೂಸ್ ಮಾಡ್ತೈತಿ, ಅದರಿಂದ ಒಂದು ಸ್ವಲ್ಪ ಫಾಸ್ಟ್ ಆಗ್ತೈತಿ ಆಯ್ತಾ. ಅದೇ ನಮ್ದು ಕ್ಯಾಶೆ ಮೆಮೊರಿ ಏನೈತಿ ಅದು ಸ್ಟ್ಯಾಟಿಕ್ ರ್ಯಾಮ್ ಯೂಸ್ ಮಾಡ್ತೈತಿ, ಅದರಿಂದ ಒಂದು ಸ್ವಲ್ಪ ಸ್ಲೋ ಆಗ್ತೈತಿ ಆಯ್ತಾ. ಅಷ್ಟೇ ನೆನ್ಪಿಟ್ಕೊಳ್ಳಿ. ವೈ ನಾಟ್ ಮೇಕ್ ಅ ಕ್ಯಾಶೆ ಆಸ್ ಫಾಸ್ಟ್ ಆಸ್ ರಿಜಿಸ್ಟರ್ ಆಯ್ತಾ. ಇವಾಗ ಕ್ಯಾಶೆ ಮತ್ತು ರಿಜಿಸ್ಟರ್ ಎರಡು ಫಾಸ್ಟ್ ಮಾಡ್ಬೋದಲ್ಲ. ಅಂದರೆ ಇವಾಗ ಎಲ್ಲೊಂದು ಕ್ಯಾಶೆಯಿಂದ ಸ್ಪೀಡ್ 2 to 3 ಸೈಕಲ್ಸ್ 4 ಸೈಕಲ್ಸ್ ಐತಲ್ಲ, ಇವಾಗ ನಾವು ಅದನ್ನೇ ರಿಜಿಸ್ಟರಿಂದ ಜಾಗದಲ್ಲೇ ನಾವು ಎಲ್ಲೊಂದು ಕ್ಯಾಶೆ ಹಾಕಿದ್ದಂದ್ರೆ ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ALU ಅಲ್ಲಿ ಐತಲ್ಲ ನಮ್ಮ ರಿಜಿಸ್ಟರ್, ಅಲ್ಲಿ ನಮ್ದು ಎಲ್ಲೊಂದು ಕ್ಯಾಶೆಯನ್ನು ಹಾಕಿದ್ರೆ ಅದು ಫಾಸ್ಟ್ ಆಗ್ತೈತಲ್ಲ ಅಂತ ಹೇಳ್ಬೋದು ನೀವು ಆಯ್ತಾ. ಫಾಸ್ಟ್ ಆಗ್ತೈತಿ, ಆದರೆ ಅಷ್ಟು ಫಾಸ್ಟ್ ಆಗಂಗಿಲ್ಲ, ರಿಜಿಸ್ಟರ್ ಅಷ್ಟು ಫಾಸ್ಟ್ ಆಗಂಗಿಲ್ಲ. ಯಾಕಂದರೆ ಎಲ್ಲೊಂದು ಕ್ಯಾಶಿಂದ ಸೈಜ್ ಜಾಸ್ತಿ ಐತಿ, ಸ್ಟೋರೇಜ್ ಜಾಸ್ತಿ ಐತಿ ಆಯ್ತಾ. ಇವಾಗ ಇದರಿಂದ ಸ್ಟೋರೇಜ್ ಕಮ್ಮಿನೇ ಮಾಡ್ಲಿಕ್ಕೆ ಇತ್ತು ಅಂದರೆ ರಿಜಿಸ್ಟರ್ ಯೂಸ್ ಮಾಡ್ಬೋದಲ್ಲ, ಮತ್ತು ಇದರಿಂದ ಸ್ಟೋರೇಜ್ ಯಾಕೆ ಕಡಿಮೆ ಮಾಡ್ತೇವೆ ನಾವು. ಆಮೇಲೆ ಮತ್ತೆ ಕಾಸ್ಟ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಕ್ಯಾಶೆ ಮೆಮೊರಿ. ಎಲ್ಲೊಂದು ಕ್ಯಾಶೆ ಎಲ್ಲಕ್ಕಿಂತ ಕಾಸ್ಟ್ಲಿ ಆಯ್ತಾ, ಮತ್ತೆ ಯಾಕಂದರೆ ಅದು ಫಾಸ್ಟ್ ಐತೆ ಅದಕ್ಕೋಸ್ಕರ. ಇಫ್ ಇಟ್ ರೈಟ್ ಹ್ಯೂಜ್ ನಂಬರ್ ಆಫ್ ರಿಜಿಸ್ಟರ್ಸ್ ಆಯ್ತಾ. ಇವಾಗ ನಮ್ದು ಈ ರಿಜಿಸ್ಟರಲ್ಲಿ 16 ರಿಜಿಸ್ಟರ್ ಐತಿ. ಅದ್ರಲ್ಲಿ ಇವಾಗಿನ ಟೈಮಲ್ಲಿ ನಾವು ಅಂದರೆ ಮಾಡರ್ನ್ ಇದಕ್ಕೆ ಬಂದ್ವಿ ಅಂದರೆ ನಾವು ಅಂದರೆ x86 64 ಅಸೆಂಬ್ಲಿ ಏನಾದ್ರು ರನ್ ಮಾಡ್ತಾಯಿದ್ರು ಅಂದರೆ ಅದರಲ್ಲೆಲ್ಲ 8 ರಿಜಿಸ್ಟರ್ ಆಗಷ್ಟೇ ಐತಿ ಆಯ್ತಾ. 8 ರಿಜಿಸ್ಟರ್ ಏನೋ ಐತೆ ಅಷ್ಟೇ ಆಯ್ತಾ. 16 ರಿಜಿಸ್ಟರ್ ಐತಿ, ಅದೇ ಯೂಸ್ ಮಾಡೋದು ನಾವು 8 ರಿಜಿಸ್ಟರ್ ಅಷ್ಟೇ ಆಯ್ತಾ. ಸೊ ಇವಾಗ ಏನಾದ್ರು ನಾವು ಅದೇ ಕ್ಯಾಶೆಯಲ್ಲಿ ಬಂದಿದ್ದಂದರೆ ಅಲ್ಲಿ ಹೆಂಗೂ ಸೈಜ್ ಜಾಸ್ತಿ ಐತೆ ಅಂತ ನಾವು ಜಾಸ್ತಿ ರಿಜಿಸ್ಟರ್ ಮಾಡಿಬಿಡ್ತಿದ್ವಿ ಆಯ್ತಾ. ಮ್ಯಾಸಿವ್ ಪವರ್ ಕನ್ಸಂಪ್ಷನ್, ತುಂಬ ಪವರ್ ಕನ್ಸಂಪ್ಷನ್ ಆಗ್ತಿತ್ತು, ಮತ್ತು CPU ಮತ್ತು ವುಡ್ ಬಿಕಮ್ ಅ ವೆರಿ ಲಾರ್ಜ್ ಆ್ಯಂಡ್ ವೆರಿ ಹಾಟ್ ಆಯಿತಾ. ಅಂದರೆ CPU ಸೈಜ್ ಒಂದು ಸ್ವಲ್ಪ ದೊಡ್ಡ ಮಾಡಬೇಕಾಗ್ತಿತ್ತು, ಯಾಕಂದರೆ ಅದು ಕ್ಯಾಶೆಯನ್ನೆಲ್ಲ ಒಳಗಡೆ ಹಾಕ್ತಿದ್ವಲ್ಲ CPU ಒಳಗಡೆ, ಅದಕ್ಕೋಸ್ಕರ ಆಯಿತಾ. ಮತ್ತು ತುಂಬ ಬಿಸಿ ಆಗ್ತಿತ್ತು ಆಯಿತಾ. ಇವಾಗೂ ಫ್ಯಾನ್ ಇದ್ರೂ ಅದು ಬಿಸಿನೇ ಇರ್ತೈತೆ ನಮ್ಮದು CPU ಆಯಿತಾ. ಆ CPU ಮೇಲೆ ಒಂದು ಫ್ಯಾನ್ ಹಾಕ್ತೇವಲ್ಲ, ಅದು ತುಂಬ ಬಿಸಿ ಆಗ್ತೈತಿ ನಮ್ದು. ಇವಾಗ ನಾರ್ಮಲಾಗಿ ಇವಾಗ ಕಂಪ್ಯೂಟರ್ ಒಂದು 45 to 50 ತನಕದಿಂದ ಡಿಗ್ರಿ ಸೆಲ್ಸಿಯಸ್ ತನಕ ಹೀಟಾಗಿರ್ತೈತೆ ನಮ್ದು CPU ಆಯಿತಾ, ನಾರ್ಮಲ್ ಯೂಸೇಜಿಗೆ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿ 70 to 80 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗ್ತೈತೆ ಅದು ಆಯಿತಾ. ಇವಾಗ ಅದರಲ್ಲಿ ನಾವು ಕ್ಯಾಶೆಯನ್ನು ಹಾಕಿದ್ರೆ ಇನ್ನೂ ತುಂಬ ಹೀಟ್ ಆಗ್ತೈತಿ ಆಯಿತಾ. ಅದೊಂದು ಐತಿ. ನೆಕ್ಸ್ಟ್ ರಿಯಲ್ ಲೈಫ್ ಅನಲಾಗಿ ಆಯಿತಾ. ಇವಾಗ ಒಂದು ರಿಜಿಸ್ಟರ್ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವಾಗ ರಿಜಿಸ್ಟರ್ ಅಂದರೆ ನಮ್ಮ ಕೈಯಲ್ಲಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ನೀವೇನಾದ್ರು ಒಂದು ಅಡುಗೆ ಮಾಡ್ತಾಯಿರಿ ಅಂತ ಹೇಳಿ, ಇವಾಗ ನಿಮ್ಮ ಕೈಯಲ್ಲಿ ಉಪ್ಪು ಐತಿ ಆಯಿತಾ. ಉಪ್ಪು ಐತೆ ಅಂದರೆ ಇವಾಗ ನೀವು ಏನಾದ್ರು ಒಂದು
ಸಾರು ಮಾಡ್ತಾ ಇದ್ದೀರ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಾಕಾಗಿತ್ತು, ಬೇಳೆ ಅದೆಲ್ಲ ಹಾಕಿದ್ರಿ ನೀವು ಆಯಿತಾ. ಇವಾಗ ನೀವು ಮಸಾಲೆ ಹಾಕೋ ಟೈಮ್ ಬಂದೈತೆ ಅಂತ ಹೇಳಿರಿ ಆಯಿತಾ. ಇವಾಗ ನಿಮ್ಮ ಕೈಯಲ್ಲಿ ಉಪ್ಪು ಐತಿ ಆಯಿತಾ. ನೀವು ಫಸ್ಟ್ ಉಪ್ಪು ಹಾಕ್ತಿರಲ್ಲ ಸಾಂಬಾರಿಗೆ, ಏನು ಉಪ್ಪು ವಾಪಸ್ ಹೋಗಿಟ್ಟು ಖಾರ ಪುಡಿ ತೊಗೊಬಂದು ಟೇಬಲ್ ಮೇಲಿಂದ ಖಾರ ಪುಡಿ ಹಾಕ್ತೀರಿ ಫಸ್ಟ್. ಇಲ್ಲ ನಿಮ್ಮ ಕೈಯಲ್ಲಿ ಉಪ್ಪು ಐತಿ, ಅದಕ್ಕೆ ನೀವು ಫಸ್ಟ್ ಉಪ್ಪು ಹಾಕ್ತಿರಲ್ಲ, ಹಾಗೆ ನಮ್ದು ರಿಜಿಸ್ಟರ್ ಏನಂದ್ರೆ ನಮ್ಮ ಕೈಯಲ್ಲಿ ಏನೈತಿ ಅದು. ಇವಾಗ ನಮ್ಮ ಕೈಯಲ್ಲಿ ಇವಾಗ ಉಪ್ಪು ಐತಿ ಅಂದರೆ ನಾವು ಏನು ಯೂಸ್ ಮಾಡ್ತಾ ಇದ್ರೆ ಅದೈತಿ ಆಯಿತಾ. ಹಂಗೆ ಆಯಿತಾ. ಕ್ಯಾಶೆ ಮೆಮೊರಿ ಅಂದ್ರೆ ಏನು, ಇವಾಗ ಒಂದು ಟೇಬಲ್ ಮೇಲೆ ಐತಿ, ಹತ್ತಿರ ಐತಿ ನಮ್ಮ ಟೇಬಲ್ ಆಯಿತಾ. ಅಲ್ಲಿ ಹೋಗಿ ತೊಗೊಬರ್ಬೇಕದು ಆಯಿತಾ. ಬೇಗ ಆಗ್ತೈತಿ, ಆದರೆ ಮತ್ತೆ ಅಲ್ಲಿ ಹೋಗಿ ತೊಗೊಬರ್ಬೇಕಲ್ಲ, ಅದೊಂದೈತಿ. ಅದಾದಮೇಲೆ ರಿಜಿಸ್ಟರ್ ಇದು ರ್ಯಾಮ್ ಅಂತ ಹೇಳಿದ್ರೆ ಒಂದು ಫ್ರಿಜ್ ಅಂತ ಹೇಳಿರಿ ಆಯಿತಾ. ಫ್ರಿಜ್ ಒಳಗೆ ಐತಾ ಏನೋ ಸಾಮಾನು, ಇವಾಗ ಲಿಂಬು ಹಾಕ್ತಾ ಇದ್ದೀರ ಅಂತ ಹೇಳಿರಿ ಆಯಿತಾ. ಲಿಂಬು ಹಾಕ್ತಾ ಇದ್ದೀರ, ಅದು ಫ್ರಿಜ್ಜಲ್ಲಿ ಐತಿ. ಇವಾಗ ನೀವು ಫ್ರಿಜ್ಜಿಂದ ತೊಗೊಬಂದು ಕಟ್ ಮಾಡಿ ಆಮೇಲೆ ಅದು ಹಿಂಡಬೇಕಲ್ಲ, ಅದು ಒಂದು ಸ್ವಲ್ಪ ಟೈಮ್ ತೊಗೊತೈತಿ ಆಯಿತಾ. ಕ್ಯಾಶೆ ಟೇಬಲ್ ಮೇಲೆ ಐತಿ ಏನೋ ಒಂದು ಇಂಗ್ರೀಡಿಯೆಂಟ್, ಅದನ್ನು ನೀವು ತೊಗೊಬಂದು ಪಟಾಕ್ನ ಹಾಕ್ತೀರಿ ಆಯಿತಾ. ಫಾಸ್ಟ್ ಐತಿ ಆಯಿತಾ, ರ್ಯಾಮ್ಕಿಂತ ಫಾಸ್ಟ್ ಐತಿ. ಯಾಕಂದರೆ ಫ್ರಿಜ್ ಒಂದು ಸ್ವಲ್ಪ ದೂರ ಐತಿ, ಅದು ತೆಗೆದು ತೊಗೊಬರ್ಬೇಕು, ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊತೈತಿ. ಟೇಬಲ್ ಮೇಲೆ ಐತಿ ಕ್ಯಾಶೆ ಮೆಮೊರಿಯಿಂದ ಆಯಿತಾ. ಕ್ಯಾಶೆ ಅಂತ ಮೆಮೊರಿ ಅನ್ನತ್ತೀನಿ ಆಯಿತಾ. ಇದು ಕ್ಯಾಶೆ ಮೆಮೊರಿಗೆ ಹೋಲಿಕೆ ಆಯಿತಾ, ಹೀಗೆ ಹೋಲಿಕೆ ಮಾಡೋದಂತ. ಆಮೇಲೆ ಡಿಸ್ಕ್ ಅಂತ ಹೇಳಿದ್ರೆ ಗ್ರೋಸರಿ ಸ್ಟೋರ್ ಅಂತ ಹೇಳಿರಿ, ಅಂದರೆ ನಿಮ್ಮ ಮನೆಯಲ್ಲೇ ಇಲ್ಲ ಅದು, ನೀವು ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು, ಅಂದರೆ ಎಷ್ಟು ಟೈಮ್ ತೊಗೊತಿತ್ತು ಹಂಗಂತೇಳಿ ಆಯಿತಾ. ಡಿಸ್ಕ್ ಮೆಮೊರಿ ಅಂದರೆ ಒಂದು ಗ್ರೋಸರಿ ಸ್ಟೋರಿಗೆ ಹೋಗಿ ತೊಗೊಬರುವಂಥ ಅರ್ಥ ಆಯಿತಾ. ರ್ಯಾಮ್ ಅಂತ ಹೇಳಿದ್ರೆ ನಿಮ್ಮ ಫ್ರಿಜ್ಜಲ್ಲಿ ಐತಿ ಏನೋ ಅಂತ, ಅದನ್ನು ತೊಗೊಬರ್ಬೇಕು, ಅಂದರೆ ಅಷ್ಟು ಟೈಮ್ ತೊಗೊತೈತಲ್ಲ. ಟೇಬಲ್ ಮೇಲೆ ಐತಿ, ಟೇಬಲ್ ಮೇಲೆ ಇದ್ದರೆ ಬೇಗ ತೊಗೊಬರ್ಬೋದಾ ಆಯಿತಾ. ಮತ್ತು ರಿಜಿಸ್ಟರ್ ಅಂದರೆ ಏನೋ ಒಂದು ಕೈಯಲ್ಲಿ ಐತೆ ಅಂತ ಹೇಳಿರಿ, ಕೈಯಲ್ಲಿರೋ ಡೈರೆಕ್ಟ್ ಹಾಕ್ಬಿಡ್ತೀರಲ್ಲ ಸಾಂಬಾರಿಗೆ, ಹಂಗೆ ಅಷ್ಟೇ ಆಯಿತಾ. ಅದಕ್ಕೆ ರಿಜಿಸ್ಟರ್ ಫಾಸ್ಟ್ ಐತಿ, ಕ್ಯಾಶೆ ಸ್ವಲ್ಪ ಸ್ಲೋ ಐತಿ. ಆದರೆ ಟೇಬಲಿಂದ ಒಂದು ಸ್ವಲ್ಪ ಸೈಜ್ ದೊಡ್ಡದು ಇರ್ತೈತಲ್ಲ, ಅದ್ರ ಮೇಲೆ ಜಾಸ್ತಿ ಸ್ಟೋರೇಜ್ ಮಾಡ್ಲಿಕ್ಕೆ ಆಗ್ತೈತಿ ಹಾಗೆ ಆಯಿತಾ. ರ್ಯಾಮ್ ಅಂದರೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ದೊಡ್ಡದು ಸ್ಟೋರೇಜ್ ಐತಾ, ತುಂಬ ಸಾಮಾನುಗಳು ಇರ್ಬೋದಲ್ಲ, ತರಕಾರಿ ಇರ್ಬೋದು, ಏನಾದ್ರು ಸಾಂಬಾರು ಉಳಿದಿದ್ದು ಸಾಂಬಾರು ಇರ್ಬೋದು, ಏನಾದ್ರು ದೋಸೆ ಹಿಟ್ಟು ಏನಾದ್ರು ಒಂದು ಇಡ್ಬೋದಲ್ಲ ಫ್ರಿಜ್ಜಲ್ಲಿ, ಐಸ್ ಕ್ರೀಮ್ ಅದೆಲ್ಲ, ಮೊಟ್ಟೆ ಅದೆಲ್ಲ ಆಯಿತಾ. ಅದಾದಮೇಲೆ ಡಿಸ್ಕ್ ಬೇಸ್ ಅಂದರೆ ಡಿಸ್ಕ್ ಅಂದರೆ ನಿಮ್ಮದು ಗ್ರೋಸರಿ ಸ್ಟೋರ್, ನೀವು ಅಲ್ಲಿ ಹೋಗಿ ತೊಗೊಬರ್ಬೇಕು ಆಯಿತಾ. ಅದು ಒಂದು ಸ್ವಲ್ಪ ದೊಡ್ಡದೈತಿ ಸ್ಟೋರೇಜ್, ಯಾಕಂದರೆ ಒಂದು ಸ್ಟೋರ್ ಅಲ್ಲ, ನಿಮ್ಗೆ ಏನು ಬೇಕು ಎಲ್ಲನೂ ಸಿಗ್ತೈತಿ, ಆದರೆ ಟೈಮ್ ಭಾಳ ತೊಗೊತೈತಿ, ಅಲ್ಲಿ ಹೋಗಿ ಹುಡುಕ್ಬೇಕು ನೀವು ಆಯಿತಾ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಫಿಸಿಕ್ಸ್ ಎಲ್ಲ ಬರ್ತೈತೆ ಆಯಿತಾ. ನೀವು ಇಲ್ಲಿ ಒಂದು ಸ್ವಲ್ಪ ಡೈಗ್ರಾಮ್ಸ್ ಎಲ್ಲ ಐತಿ, ನಿಮ್ಗೆ ಏನಾದ್ರು ಬೇಕಂದ್ರೆ ನೋಡ್ರಿ ಆಯಿತಾ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಾ ಇದನ್ನೆಲ್ಲ ಚಾಟ್ ಜಿ ಪಿ ಟಿಯಿಂದ ಹಾಕೊಂಡು ತೆಗ್ದಿದ್ದೆ ಆಯಿತಾ. ಯಾಕಂದರೆ ಇವಾಗ ಚಾಟ್ ಜಿ ಪಿ ಟಿಯಿಂದೆಲ್ಲ ಸಿಗ್ತೈತೆ ಅಂದರೆ ಕಷ್ಟ ಹಾಕ್ಬಿಡ್ಬೇಕು, ಹೌದಿಲ್ಲ. ಇದರಿಂದ ಯೂಸ್ ಮಾಡ್ಬೇಕು ನಾವು ಇವಾಗ. ಹೆಂಗೂ ಚಾಟ್ ಜಿ ಪಿ ಟಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ನಂಗಂತೂ 1 ವರ್ಷ ಫ್ರೀಯಾಗಿ ಸಿಕ್ಕೈತಿದೆ, ಯಾಕಂದ್ರೆ ನನಗೂ ಗೊತ್ತಿಲ್ಲ. ಮತ್ತು ಗೂಗಲ್ ಜೆಮಿನೈನೂ ಫ್ರೀಯಾಗಿ ಸಿಕ್ಕೈತಿ ಇವಾಗ, ನಾನು ಜಿಯೋ ಯೂಸರ್ ಆಗಿ, ಒಳ್ಳೇದಲ್ಲ. ಇವಾಗ ಫ್ರೀಯಾಗಿ ಸಿಕ್ಕೈತೆ ಅಂದರೆ ಒಂದು ಸ್ವಲ್ಪ ಯೂಸ್ ಮಾಡಬೇಕಲ್ಲ, ಕಲಿಯೋದಕ್ಕೆ ಒಳ್ಳೇದಕ್ಕೆ, ಹೌದಿಲ್ಲ. ಇವಾಗ ಒಬ್ಬರು ಇರ್ತಾರೆ ಅದರಿಂದೆಲ್ಲ ಡ್ಯಾನ್ಸ್ ಮಾಡೋ ವಿಡಿಯೋ ಅಂತ ಏನೇನೋ ವಿಡಿಯೋ ಮಾಡ್ಕೊತಿರ್ತಾರೆ ಅವರು ಆಯಿತಾ. ಒಂದು ಒಳ್ಳೇದಕ್ಕೆ ಏನಾದ್ರು ಕಲೀಲಿಕ್ಕೆ ಯೂಸ್ ಮಾಡಬೇಕು, ಹೌದಿಲ್ಲ. ಅದೆಲ್ಲ ವೇಸ್ಟ್ ಮಾಡೋದಿಲ್ಲ ಯಾಕೆ. ಓಕೆ, ಇವಾಗ ಸಿ ಪಿ ಯು ಸೈಕಲ್ ಬಗ್ಗೆ ಹೇಳಿದೆಯಲ್ಲ, 1 ಟಿಕ್ ಆಫ್ ದ ಸಿ ಪಿ ಯು ಕ್ಲಾಕ್ ಆಯಿತಾ. ಅಂದರೆ ಇದೇನಂದರೆ ಸಿ ಪಿ ಯು ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತಾ ಇರ್ತೈತಿ. 1 ಟಿಕ್, ಈಚ್ ಟಿಕ್ ಈಸ್ ಈಕ್ವಲ್ ಟು 1 ಸಿ ಪಿ ಯು ಸೈಕಲ್, ಅದೇ ಹೇಳಿದ್ದೆ ನಾವು ಮೇಲೆ ಆಯಿತಾ. ಹೌ ಲಾಂಗ್ ಈಸ್ 1 ಸಿ ಪಿ ಯು ಸೈಕಲ್ ಅಂದರೆ ಆ ಟಿಕ್ ಅಂತ ಹೇಳ್ತಿರಲ್ಲ, ಅದೇ ಸ್ಪೀಡ್ ಐತೆ ಅಂತ, ಅದು ಡಿಪೆಂಡ್ ಆಗ್ತೀನಿ ನಿಮ್ದು ಕ್ಲಾಕ್ ಸ್ಪೀಡ್ ಮೇಲೆ. ಕ್ಲಾಕ್ ಸ್ಪೀಡ್ ಅಂದರೆ ಇವಾಗ ಮತ್ತೆ ವಾಪಸ್ ನನ್ನ ಟಾಸ್ಕ್ ಮ್ಯಾನೇಜರ್ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡಿದಂತ ಟೆನ್ಷನ್ ಹೋಗಬೇಡಿ, ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಬರ್ತೀರಿ, ಇದು ಓಪನ್ ಆಗ್ತೈತಿ. ಅದಾದಮೇಲೆ ಇದು ಸಿ ಪಿ ಯು ಮೇಲೆ ಬನ್ನಿ, ಇಲ್ಲಿ ನಂದು ಸ್ಪೀಡ್ ತೋರಿಸ್ತಾ ಇದೆ ನೋಡಿ, 1.8 ಗಿಗಾಹರ್ಟ್ಸ್ ಇಂದ ಆಯಿತಾ. ನಂದು ಬೇಸ್ ಸ್ಪೀಡ್ 2.10 ಗಿಗಾಹರ್ಟ್ಸ್, ಅಂದರೆ ಆವ್ರೇಜಲ್ಲಿ ಇಷ್ಟು ಕೊಡ್ತೈತಿ 2.10 ಗಿಗಾಹರ್ಟ್ಸ್. ಅಂದರೆ ಒಂದು ಸ್ವಲ್ಪ ಲೋಡ್ ಬಿತ್ತಂದರೆ ಇಷ್ಟು ಕೊಡ್ತೈತಿ, ಇದಕ್ಕಿಂತ ಜಾಸ್ತಿನೂ ಕೊಡ್ತೈತೆ ಆಯಿತಾ. ಅಂದರೆ ಕಮ್ಮಿ ಅಂದರೆ ಇಷ್ಟು ಕೊಡ್ತೈತೆ ಅಂತ ಹೇಳ್ತೈತೆ. ಆದರೆ ಇವಾಗಷ್ಟು ನಾನು ಪ್ರೊಸೆಸ್ ಏನು ಮಾಡ್ತಾ ಇಲ್ಲಲ್ಲ, ಅದಕ್ಕೋಸ್ಕರ 1.89 ಗಿಗಾಹರ್ಟ್ಸಿನ ಸ್ಪೀಡ್ ಐತೆ ಆಯಿತಾ. ಸೊ ಇವಾಗ ಅದು ಸ್ಪೀಡ್ ಮೇಲೆ ಡಿಪೆಂಡ್ ಆಗ್ತೈತೆ ನಿಮ್ಗೆ ಆಯಿತಾ. ಇಲ್ಲಿ ಒಂದು ಸ್ವಲ್ಪ ಫಾರ್ಮುಲಾ ಐತೆ ನೋಡಿ, ಸಿ ಪಿ ಯು ಸೈಕಲ್ ಟೈಮ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕ್ಲಾಕ್ ಫ್ರೀಕ್ವೆನ್ಸಿ ಆಯಿತಾ. ಇವಾಗ ನಿಮ್ಗೆ 1 ಗಿಗಾಹರ್ಟ್ಸಿನ ಸ್ಪೀಡ್ ಇತ್ತಂದರೆ ನಿಮ್ದು 1 ನ್ಯಾನೋ ಸೆಕೆಂಡಿಂದ ಸ್ಪೀಡ್ ಅಂತ ಹೇಳಿರಿ. ಅಂದರೆ ಒಂದು ಆ ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತೈತೆ ಅಂತ ಹೇಳಿದೆಲ್ಲ, ಅದು 1 ನ್ಯಾನೋ ಸೆಕೆಂಡಿಗೆ 1 ಟೈಮಲ್ಲಿ ಆಗ್ತೈತೆ ಅಂತ ಹೇಳಿದೆ ಆಯಿತಾ. ನಾ ಹೇಳಿದ್ದ ಇದೆ ಆಯಿತಾ, ಸಿ ಪಿ ಯು ಸೈಕಲ್ ಹೇಳಿದ್ದೆಲ್ಲ ಅದು. ಓಕೆ, ಇವಾಗ ನಾನು ನಿಮ್ದು 2 ಗಿಗಾಹರ್ಟ್ಸಿನ ಸ್ಪೀಡ್ ಕೊಡ್ತಾ ಇತ್ತು ಅಂದರೆ 0.5 ನ್ಯಾನೋ ಸೆಕೆಂಡ್ಸ್ ಅಂತ ಅರ್ಥ ಆಯಿತಾ. ಅಂದರೆ ಅಷ್ಟು ಟೈಮ್ ತೊಗೊತೈತಿ. 0.5 ನ್ಯಾನೋ ಸೆಕೆಂಡ್ಸ್ ಅಂದರೆ ನ್ಯಾನೋ ಸೆಕೆಂಡಿಂದ ಅರ್ಧ. ಯೋಚಿಸಿ ಎಷ್ಟು ಫಾಸ್ಟ್ ಅಂತೇಳಿ. ನಿಮ್ಗೆ ಅದು ಕಿವಿಗೆ ಕಾಣೋಂಗೂ ಇಲ್ಲ, ಏನೋ ಒಂದು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ
ಆಯಿತಾ, ಅಷ್ಟು ಸ್ಪೀಡ್ ಅದು ಆಯಿತಾ. ನೆಕ್ಸ್ಟ್ 3 GHz ಸ್ಪೀಡಲ್ಲೇ 0.33 ನ್ಯಾನೋ ಸ್ಪೀಡ್ ಬರ್ತೈತೆ, ನ್ಯಾನೋ ಸೆಕೆಂಡ್ಸಿಂದ ಆಯಿತಾ. ಟೈಮ್ ತೊಗೊತೈತೆ ನಮ್ದು ಸಿ ಪಿ ಯು ಒಂದು ಸೈಕಲ್ ಆಗ್ಲಿಕ್ಕೆ ಆಯಿತಾ. ಆ ಟಿಕ್ ಟಿಕ್ ಅಂತ ಸೌಂಡ್ ಬರ್ತೈತಲ್ಲ, 0.33 ನ್ಯಾನೋ ಸೆಕೆಂಡ್ಸಿನ ಟೈಮಿಗೆ ಒಂದು ಸತಿ ಟಿಕ್ ಅಂತ ಸೌಂಡ್ ಬರ್ತೈತೆ ಆಯಿತಾ. ಆಮೇಲೆ 4 GHz ಸ್ಪೀಡ್ ಇದ್ದರೆ 0.25 ನ್ಯಾನೋ ಸೆಕೆಂಡ್ಸಿನ ಸ್ಪೀಡ್ ಆಯಿತಾ. ಇವಾಗ ನಂದು ಕಂಪ್ಯೂಟರ್ ಎಷ್ಟೈತಿ, 1.89 ಐತಿ ಆಯಿತಾ. 2 ಅಂದೇ ಲೆಕ್ಕ ಹಿಡೀರಿ ಆಯಿತಾ. 1.5 ನ್ಯಾನೋ ಸೆಕೆಂಡ್ಸಿನ ಸ್ಪೀಡಲ್ಲಿ ನಂದು ಸಿ ಪಿ ಯು ರನ್ ಆಗ್ತೈತಿ ಆಯಿತಾ. ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತೈತೆ ನಮ್ಮ ಸಿ ಪಿ ಯು ಆಯಿತಾ. ನೆಕ್ಸ್ಟ್ ರಿಜಿಸ್ಟರ್ ಆಕ್ಸಿಸ್ ಈಸ್ ಈಕ್ವಲ್ ಟು 1 ಸಿ ಪಿ ಯು ಸೈಕಲ್. ಅದೇ ಹೇಳಿದೆಯಲ್ಲ, ರಿಜಿಸ್ಟರ್ ಮತ್ತು ಸಿ ಪಿ ಯು ಎರಡು ಸೇಮ್ ಸ್ಪೀಡಲ್ಲಿ ಐತೆ ಅಂತ ಆಯಿತಾ. ಇಲ್ಲಿ ನೋಡಿ, ಸಿ ಪಿ ಯು ಕ್ಯಾನ್ ರೀಡ್ ರೈಟ್ ಅ ರಿಜಿಸ್ಟರ್ ವಿತಿನ್ 1 ಸೈಕಲ್ ಆಯಿತಾ. ಇವಾಗ ಸಿ ಪಿ ಯು ಅಲ್ಲಿ ಅಥವಾ ರಿಜಿಸ್ಟರಲ್ಲಿ ಏನೇನು ಡೀಟೇಲ್ಸ್ ಐತಲ್ಲ, ಇನ್ಫಾರ್ಮೇಷನ್ಸ್ ಅದೆಲ್ಲ ನಮ್ದು ಸಿ ಪಿ ಯು 1 ಟಿಕ್ಕಲ್ಲಿ ರೀಡ್ ರೈಟ್ ಮಾಡ್ತೈತಿ. ಅಂದರೆ ಅದ್ರ ರಿಜಿಸ್ಟರಲ್ಲಿ ಏನೇನು ಡೇಟಾ ಐತಂತೆಲ್ಲ ನೋಡ್ತೈತಿ, ಮತ್ತು ಏನಾದ್ರು ಚೇಂಜಸ್ ಮಾಡೋದಿತ್ತಂದ್ರೆ ಚೇಂಜಸ್ ಮಾಡಿಬಿಡ್ತೈತಿ ಆಯಿತಾ. ಅದು 1 ಟಿಕ್ಕಲ್ಲಿ ಆಯಿತಾ. ಅಷ್ಟು ಫಾಸ್ಟ್ ಅಂತ ಹೇಳಿರಿ ನಮ್ದು ಸಿ ಪಿ ಯು. ನೆಕ್ಸ್ಟ್ ವಾಟ್ ಹ್ಯಾಪನ್ ಡ್ಯೂರಿಂಗ್ 1 ಸಿ ಪಿ ಯು ಸೈಕಲ್ ಆಯಿತಾ. 1 ಸಿ ಪಿ ಯು ಸೈಕಲ್ ವೆರಿ ಸ್ಮಾಲ್ ಹಾರ್ಡ್ವೇರ್ ಆ್ಯಕ್ಷನ್ ಆಯಿತಾ. ತುಂಬ ಸಣ್ಣ ಆ್ಯಕ್ಷನ್ ಆಗ್ತೈತಿ, ನಮಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವು ಅಷ್ಟು ಡೀಪಲ್ಲಿ ಏನು ನೋಡೋಂಗಿಲ್ಲಲ್ಲ, ಅದಕ್ಕೋಸ್ಕರ ಆಯಿತಾ. ರೀಡರ್ ರಿಜಿಸ್ಟರ್ ಆಯಿತಾ. 1 ಸಿ ಪಿ ಯು ಸೈಕಲಲ್ಲಿ ರೀಡರ್ ಮಾಡ್ಬೋದು ರಿಜಿಸ್ಟರನ್ನು, ಒಂದರ ರೈಟ್ ಮಾಡ್ಬೋದು ರಿಜಿಸ್ಟರನ್ನು, ಅಥವಾ ಆ್ಯಡ್ ಟು ನಂಬರ್ಸ್ ಇನ್ ಎ ಎಲ್ ಯು ಅಂದರೆ ಅರ್ಥಮ್ಯಾಟಿಕ್ ಲಾಜಿಕಲ್ ಯೂನಿಟ್, ಅಂದರೆ ಎಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ಸ್ ಆಗ್ತೈತೆ ಅಂದಿದ್ದಲ್ಲ ಅದು ಆಯಿತಾ. ಅಂದರೆ ನಂಬರನ್ನು ಆ್ಯಡ್ ಮಾಡೋ ಕೆಲಸ ಏನಾದ್ರು ಮಾಡ್ಬೋದಿತ್ತಂದರೆ ಅದು 1 ಸೈಕಲಲ್ಲಿ ಆಗ್ತೈತಿ. ಮತ್ತು ಮೂವಿಂಗ್ ಡೇಟಾ ಬಿಟ್ವೀನ್ ಇಂಟರ್ನಲ್ ಯೂನಿಟ್ಸ್, ಅಂದರೆ ಅದೇ ಕ್ಯಾಶೆ ಮತ್ತು ರ್ಯಾಮ್ ಬಗ್ಗೆ ಆ ಕಡೆ ಈ ಕಡೆ ಎಲ್ಲ ಡೇಟಾ ಎಲ್ಲ ಚೇಂಜ್ ಆಗ್ತಾ ಇರ್ತೈತಲ್ಲ, ಅಂದರೆ ಅಡ್ರೆಸ್ಸಿಂಗ್ ಅದೆಲ್ಲ ಈ 1 ಸಿ ಪಿ ಯು ಸೈಕಲಲ್ಲಿ ಆಗ್ತಿತ್ತಂತ ಆಯಿತಾ. ಇವಾಗ 1 ಸಿ ಪಿ ಯು ಸೈಕಲಲ್ಲಿ ಒಂದು ರೀಡ್ ಅಷ್ಟೇ ಮಾಡ್ಲಿಕ್ಕೆ ಆಗ್ತೈತೆ, ರೈಟ್ ಅಷ್ಟೇ ಮಾಡ್ಲಿಕ್ಕೆ ಆಗ್ತೈತೆ ಅಂತಲ್ಲ, ಅದು ಡಿಪೆಂಡ್ ಆಗ್ತೈತಿ. ಅಂದರೆ ಎಷ್ಟು ಡೇಟಾ ಐತಿ ಅದ್ರ ಮೇಲೆ ಆಯಿತಾ. ಇವಾಗ ಏನಾದ್ರು ಡೇಟಾ ಒಂದು ಸ್ವಲ್ಪ ಕಮ್ಮಿ ಇತ್ತಂದರೆ ರೀಡ್ ಮತ್ತು ರೈಟ್ ಒಂದೇ ಸಿ ಪಿ ಯು ಸೈಕಲಲ್ಲಿ ಆಗ್ಬೋದು. ಏನಾದ್ರು ಇನ್ನೂ ಕಡಿಮೆ ಇತ್ತಂದರೆ ಡೇಟಾ 3 ಇದು ರೀಡ್ ರೈಟ್ ಮಾಡಿ ಅದಾದಮೇಲೆ 2 ನಂಬರನ್ನು ಆ್ಯಡ್ ಮಾಡುವಂಥ ಎಲ್ಲ ಆಪ್ರೇಷನ್ಗಳು ಒಂದೇ ಸಿ ಪಿ ಯು ಸೈಕಲಲ್ಲಿ ಆಗ್ಬೋದು. ಇಲ್ಲಾಂದರೆ ಏನಾದ್ರು ಜಾಸ್ತಿ ಡೇಟಾ ಇತ್ತಂದರೆ ರೀಡ್ ಬರೀ ಒಂದು ರೀಡರ್ ರಿಜಿಸ್ಟರ್ 1 ಸೈಕಲ್ ತೊಗೊಳ್ಬೋದು, ರೈಟರ್ ರಿಜಿಸ್ಟರ್ 1 ಸೈಕಲ್ ತೊಗೋಬೋದು, ಹಾಗೆ ಆಯಿತಾ. ಅದು ಫಿಕ್ಸ್ ಇರೋಂಗಿಲ್ಲ, ಅಷ್ಟೇ ಟೈಮ್ ತೊಗೊತಿತ್ತು. ಅಂದರೆ ಅಷ್ಟೇ ಆ್ಯಕ್ಷನ್ ಪರ್ಫಾರ್ಮ್ ಮಾಡ್ತಿತ್ತು ನಮ್ಮ ಸಿ ಪಿ ಯು ಅಂತ ಆಯಿತಾ. ಅದು ನಮ್ಮದು ಡೇಟಾ ಇದ್ರ ಡಿವೈಸ್ ಮೇಲೆ ಇದು ನಮ್ದು ಡೇಟಾ ಮೇಲೆ ಡಿಪೆಂಡ್ ಆಗ್ತೈತಿ. ಎಷ್ಟು ದೊಡ್ಡ ಡೇಟಾ ಐತಿ ಅಷ್ಟೇ ಟೈಮ್ ತೊಗೊತೈತಿ, ಎಷ್ಟು ಕಮ್ಮಿ ಡೇಟಾ ಐತಿ ಅಷ್ಟು ಬೇಗ ಮುಗಿತೈತಿ ಅಂತ ಆಯಿತಾ. ಸೊ ಇಲ್ಲಿ ನಮ್ದು ಒಂದು ಅಸೆಂಬ್ಲಿ ಇನ್ ಪ್ರೋಗ್ರಾಮ್ ಅಂತ ಬರ್ಬೋದು ಆಯಿತಾ. ಅಸೆಂಬ್ಲಿ ಅಂತ ಪ್ರೋಗ್ರಾಮ್ ಅಂತ ಓಕೆ, ಇಲ್ಲೊಂದು ಎಕ್ಸಾಂಪಲ್ ಐತೆ ನೋಡಿ. ಇದೊಂದು ನಮ್ದು ಅಸೆಂಬ್ಲಿ ಪ್ರೋಗ್ರಾಮ್ ಆಯಿತಾ. 2 ನಂಬರನ್ನು ಆ್ಯಡ್ ಮಾಡುವಂಥ ಪ್ರೋಗ್ರಾಮ್ ಇದೆ ಆಯಿತಾ. ಇದು ಬರೀ ಒಂದು ಸಿಂಟೆಕ್ಸ್ ಅಷ್ಟೇ ಐತಿ ಆಯಿತಾ. ಇದು ಬಾಯ್ಲರ್ ಪ್ಲೇಟ್ ಅದೆಲ್ಲ ಒಂದು ಸ್ವಲ್ಪ ಕೋಡ್ ಬರೀಲಿಕ್ಕೆ ಇರ್ತೈತಿ ಆಯಿತಾ. ಇದಿಷ್ಟೇ ಕೋಡ್ ರನ್ ಮಾಡಿದ್ರೆ ಆನ್ಸರ್ ಬರ್ತೈತೆ ಅಂತ ತಿಳಿಬೇಡಿ ಆಯಿತಾ. ಇದು ಒಂದು ಸ್ವಲ್ಪ ಸಣ್ಣ ಎಕ್ಸಾಂಪಲ್ಗೋಸ್ಕರ ಇದು ಬರ್ತಿದ್ದಾರೆ ಆಯಿತಾ. ಅದನ್ನು ನಾವು ಮುಂದ್ಗಡೆ ಕೋಡಿಂಗ್ ಮಾಡೋ ಟೈಮಲ್ಲಿ ನೋಡೋಣ ಇದೆಲ್ಲ ಆಯಿತಾ. ಸೊ ಆ್ಯಡ್ ಅಂತ ಬರ್ತೀವಿ, ಇದೊಂದು ಫಂಕ್ಷನ್ ಆಯಿತಾ. ಈಗ ನಾವು ಪ್ಲಸ್ ಅಂತ ಬರಿತೀವಲ್ಲ, ಅದ್ರ ಬಗ್ಗೆ ನಾವು ಅಸೆಂಬ್ಲಿಯಲ್ಲಿ ಆ್ಯಡ್ ಅಂತ ಬರಿತೀವಿ ಆಯಿತಾ. ಆ್ಯಡ್ ಅಂದರೆ R1 ಒಳಗೆ ಏನು ಮಾಡಿರಿ, R2 ಮತ್ತು R2 ಅಲ್ಲಿರೋ ಡೇಟಾನ ಜೋಡಿಸಿ R1 ಸ್ಟೋರ್ ಮಾಡಿ ಅಂತ ಆಯಿತಾ. ಇಲ್ಲೇ ಅದನ್ನ ಮೀನಿಂಗ್ ಐತೆ ನೋಡಿ, R1 = R2 + R3 ಅಂತ ಅರ್ಥ ಆಯಿತಾ. ಇವಾಗ ಒಂದೊಂದ್ಸತಿ ಇವಾಗ ನಾ ಹೇಳಿದ್ನಲ್ಲ ಹೆಂಗೆ ವರ್ಕ್ ಆಗ್ತಿತ್ತು ನಮ್ದು ಸಿ ಪಿ ಯು 1 ಸೈಕಲಲ್ಲಿ ಏನೇನು ಮಾಡ್ಬೋದು ಅಂದರೆ ಅದು ಡಿಪೆಂಡ್ ಆಗ್ತೈತೆ ಅಂತ ಹೇಳಿದ್ದಲ್ಲ. ಇವಾಗ ಸಿ ಪಿ ಯು R2 ರೀಡ್ ಮಾಡ್ಲಿಕ್ಕೆ 1 ಸೈಕಲ್ ತೊಗೊಬೋದು, ಮತ್ತು R3 ರೀಡ್ ಮಾಡ್ಲಿಕ್ಕೆ ಅದೇ ಸೈಕಲಲ್ಲೂ ಮುಗಿಸ್ಬೋದು. ಮತ್ತು ALU ಆ್ಯಡ್ಸ್ ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಕ್ಯಾಲ್ಕುಲೇಷನ್ಸ್ ಮಾಡ್ತೈತಲ್ಲ, R1 ಮತ್ತು R2 ಆ್ಯಡ್ ಮಾಡ್ತೈತಲ್ಲ, ಅದು ಸೇಮ್ ಅಂದರೆ 3 ಒಂದೇ ಸೈಕಲಲ್ಲೂ ಆಗ್ಬೋದು. ಮತ್ತು ಈ ರಿಸಲ್ಟ್ ಡಿಸ್ಪ್ಲೇ ಆಗೋದು ಇನ್ನೊಂದು ಸೈಕಲಲ್ಲಿ ಆಗ್ಬೋದು ಆಯಿತಾ. ಇದೊಂದು ಪಾಸಿಬಿಲಿಟೀಸ್ ಹೇಳ್ತೈತೆ ಆಯಿತಾ. ಹೀಗೆ ಆಗ್ತೈತೆ ಅಂತಲ್ಲ, ಒಂದು ಸ್ವಲ್ಪ ಬೇಗನೂ ಆಗ್ಬೋದು, ಒಂದು ಸ್ವಲ್ಪ ಲೇಟು ಆಗ್ಬೋದು ಆಯಿತಾ. ಡಿಪೆಂಡ್ ಆಗ್ತೈತೆ ಡೇಟಾ ಮೇಲೆ. ಇವಾಗ ನಾ ಇಲ್ಲಿ R2 ಅಲ್ಲಿ 2 ಇತ್ತು ಮತ್ತು R3 ಅಲ್ಲಿ 3 ಇತ್ತಂದರೆ ಸಣ್ಣ ಡೇಟಾ ಐತಲ್ಲ, ಅದೆಲ್ಲ ಬೇಗ ಮಾಡ್ಕೊಡ್ತೀರಿ. ಒಂದು ಸ್ವಲ್ಪ ದೊಡ್ಡ ಡೇಟಾ ಇತ್ತಂತೇಳಿ, ಇಲ್ಲಿ R2 ಅಲ್ಲಿ ಒಂದು 2-3 ಲಕ್ಷ ಕೋಟಿ ಇತ್ತಂತೇಳಿರಿ, ಇಲ್ಲಿ ಒಂದು 3 ಲಕ್ಷ ಕೋಟಿ ಇತ್ತಂತೇಳಿರಿ. ಅಂಥ ದೊಡ್ಡ ಕ್ಯಾಲ್ಕುಲೇಷನ್ ಅದು ನಂಬರನ್ನು ಆ್ಯಡ್ ಮಾಡೋದು ಇರ್ತೈತಲ್ಲ, ಅವಾಗೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊತೈತೆ ನಮ್ಮ ಸಿ ಪಿ ಯು ಆಯಿತಾ. ನೆಕ್ಸ್ಟ್ ಸಿ ಪಿ ಯು ಸೈಕಲ್ ಇನ್ಸ್ಟ್ರಕ್ಷನ್ ಆಯಿತಾ. ನೋಡಿ ಇಲ್ಲಿ ಬರ್ತೈತಿ ಆಯಿತಾ. ವೆರಿ ಕಾಮನ್ ಕನ್ಫ್ಯೂಷನ್, ನಾಟ್ ದ ಸೇಮ್ ಆಯಿತಾ. ಸಿ ಪಿ ಯು ಸೈಕಲ್ ಈಸ್ ನಾಟ್ ಈಕ್ವಲ್ ಟು ಇನ್ಸ್ಟ್ರಕ್ಷನ್ ಆಯಿತಾ.
ಅಂದರೆ ಒಂದು ಸಿ ಪಿ ಯು ಸೈಕಲ್ ಅಂದರೆ ಒಂದು ಇನ್ಸ್ಟ್ರಕ್ಷನ್ ಅಂದರೆ R2 ಒಂದು ರೀಡ್ ಮಾಡೋದಂತಲ್ಲ. ಒಂದು ಸಿ ಪಿ ಯು ಸೈಕಲ್ ಈಸ್ ನಾಟ್ ಈಕ್ವಲ್ ಟು ಮಷಿನ್ ಇನ್ಸ್ಟ್ರಕ್ಷನ್, ಆಯಿತಾ. ಅಂದರೆ ಇವಾಗ ಈ ಫುಲ್ ಲೈನ್ ಬರ್ದಿನಲ್ಲ, ಈ ಫುಲ್ ಲೈನ್ ಒಂದೇ ಸಿ ಪಿ ಯು ಸೈಕಲ್ ರನ್ ಆಗ್ತೈತೆ ಅಂತೂ ಅಲ್ಲ ಅರ್ಥ, ಆಯಿತಾ. ಒನ್ ಇನ್ಸ್ಟ್ರಕ್ಷನ್ ಮೇ ಟೇಕ್ ಮಲ್ಟಿಪಲ್ ಸಿ ಪಿ ಯು ಸೈಕಲ್, ಆಯಿತಾ. ಇವಾಗ ಒಂದೊಂದ್ಸತಿ R2 ಅಂತ ಈ ಫಂಕ್ಷನ್ ಒಂದು ಸೈಕಲಲ್ಲಿ ಆಗ್ಬೋದು. ಇವಾಗ R3 ಅನ್ನು ರೀಡ್ ಮಾಡಲಿಕ್ಕೆ ಒಂದೊಂದ್ಸತಿ 6 ಇಂದ 7 ಸೈಕಲ್ ತೊಗೊಬೋದು ಸಿ ಪಿ ಯು ಒಂದು, ಆಯಿತಾ. ಹೇಳೋಕ್ಕಾಗಲ್ಲ ಹಂಗೆ, ಆಯಿತಾ. ನೆಕ್ಸ್ಟ್ ಅವ್ರ ಇನ್ಸ್ಟ್ರಕ್ಷನ್ ಪರ್ ಸೈಕಲ್, ಆಯಿತಾ. ಅಂದರೆ ಮಾಡರ್ನ್ ಸಿ ಪಿ ಯು ಎಲ್ಲ ಇವಾಗ ಮಾಡರ್ನ್ ಸಿ ಪಿ ಯುಸ್ ಎಲ್ಲ ಬಂದಿತ್ತಲ್ಲ, ಅದೆಲ್ಲ ಒನ್ ಇನ್ಸ್ಟ್ರಕ್ಷನ್ ಅಟ್ ಒನ್ ಸೈಕಲ್, ಆಯಿತಾ. ಇವಾಗ ಒಂದು ಸೈಕಲಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡ್ತೈತೆ ಅದು, ಆಯಿತಾ. ಇದಕ್ಕಿಂತ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಆಯಿತಾ. ಮೊದಲಿನ ಹಳೆ ಕಂಪ್ಯೂಟರ್ಸ್ ಎಲ್ಲ ಒಂದು ಇನ್ಸ್ಟ್ರಕ್ಷನ್ ಅಂದರೆ R2 ಒಂದು ರೀಡ್ ಮಾಡೋಕ್ಕೆ ಒಂದು 2-3 ಸೈಕಲ್ ತೊಗೊಬೋದಿತ್ತು. ಅದು ಇವಾಗೆಲ್ಲ ಲೇಟೆಸ್ಟ್ ಎಲ್ಲ ಸಿ ಪಿ ಯು ಬಂದಿದ್ದರಿಂದ ಕಮ್ಮಿ ಅಂದರೂ ಒಂದು ಸೈಕಲ್ ಒಳಗಡೆನೆ ರೀಡ್ ಮಾಡಿ ಒಂದು R2 ಅನ್ನು ರೀಡ್ ಮಾಡಿ ಮುಗಿಸ್ಬಿಡ್ತಿತ್ತು, ಆಯಿತಾ. ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ಬೋದು, ಆದರೆ ಇದು ರೀಡ್ ಮಾಡ್ಲಿಕ್ಕಷ್ಟೇ 2 ಸೈಕಲ್ ತೊಗೊಳಂಗಿಲ್ಲ, ಆಯಿತಾ. ಹಾಗೆ ನೆಕ್ಸ್ಟ್ ನೋಡ ಇಲ್ಲಿ ಬರ್ದಾರೆ ನೋಡಿ. ಓಕೆ, ರಿಜಿಸ್ಟರ್ ಆ್ಯಡ್ ಮಾಡೋಕ್ಕೆ ಒಂದು ಸೈಕಲ್, L1 ಅನ್ನು ಕ್ಯಾಶಲ್ಲಿ ಲೋಡ್ ಮಾಡಲಿಕ್ಕೆ 2 to 3 4 ಸೈಕಲ್, ರ್ಯಾಮನ್ನು ಲೋಡ್ ಮಾಡಲಿಕ್ಕೆ 100+ ಸೈಕಲ್, ಆಯಿತಾ. ಅಂದರೆ ಇವಾಗ ನಮ್ದು ರಿಜಿಸ್ಟರ್ ಎಲ್ಲಿತ್ತಂದರೆ ಆ ಡೇಟಾ ಅವು ಒಂದು ಸೈಕಲಲ್ಲಿ ಮುಗಿದ್ಬಿಡ್ತೈತೆ. ಯಾಕಂದರೆ ರಿಜಿಸ್ಟರ್ ಮತ್ತು ಸಿ ಪಿ ಯು ಎರಡು ಫಾಸ್ಟ್ ಅಲ್ಲ, ಎರಡು ಸೇಮ್ ಸ್ಪೀಡಲ್ಲಿ ವರ್ಕ್ ಆಗ್ತಿದೆ. ಅದಕ್ಕೋಸ್ಕರ ಇವಾಗ ಎಲ್ಲೊಂದು ಕ್ಯಾಶಲ್ಲಿ ಇತ್ತು ನಮ್ಮ ಡೇಟಾ, ಮತ್ತು ಆವಾಗ ನಮ್ಮದು ಸಿ ಪಿ ಯು 3 to 4 ಸೈಕಲ್ಸ್ ವೇಟ್ ಮಾಡೋಕ್ಕಾಗ್ತೈತಿ ಆ ಡೇಟಾನ ಲೋಡ್ ಮಾಡಲಿಕ್ಕೆ, ಆಯಿತಾ. ಇವಾಗ ನಮ್ಮ ಹತ್ರ ಏನಾದ್ರು ರ್ಯಾಮಲ್ಲಿ ಇತ್ತು ಡೇಟಾ, ಆಯಿತಾ, ಅವಾಗ ಏನಾಗ್ತೈತಿ 100 ಸೈಕಲ್ಸ್ ತೊಗೊಂತೈತಿ ನಮ್ಮ ಸಿ ಪಿ ಯು. ಅಂದರೆ ಆ 100 ಸೈಕಲ್ಸ್ ಆಗೋ ತನಕ ನಮ್ಮ ಸಿ ಪಿ ಯು ವೇಟ್ ಮಾಡಬೇಕು ನಮ್ದು ರ್ಯಾಮಿಂದ ಡೇಟಾ ಲೋಡ್ ಮಾಡಲಿಕ್ಕೆ, ಆಯಿತಾ. ಇವಾಗ ನಮ್ದು C++, ಪೈಥಾನ್ ಅದೆಲ್ಲ ಐತಲ್ಲ, ಅದೆಲ್ಲ ನಮ್ದು ರ್ಯಾಮ್ ಮೇಲಿಂದ ವರ್ಕ್ ಆಗುವಂಥದ್ದು. ನಮ್ದು ಅಸೆಂಬ್ಲಿ ಏನೈತಿ ಅದು ರಿಜಿಸ್ಟರ್ಸ್ ಮತ್ತು ಕ್ಯಾಶೆಯನ್ನು ಯೂಸ್ ಮಾಡ್ತೀವಿ, ಆಯಿತಾ. ಮೇನ್ಲಿ ರಿಜಿಸ್ಟರನ್ನೇ ಯೂಸ್ ಮಾಡುವಂಥದ್ದು, ಆಯಿತಾ. ನಮ್ದು ಇವಾಗಿನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಐತಲ್ಲ, C++, ಪೈಥಾನ್ ಅದೆಲ್ಲ ರ್ಯಾಮ್ ಯೂಸ್ ಮಾಡ್ತೈತಿ, ಆಯಿತಾ. ಅದಕ್ಕೋಸ್ಕರ ಸ್ಲೋ, ಆಯಿತಾ. ಪೈಥಾನ್ ತುಂಬ ಸ್ಲೋ C++ನಿಂದ, ಯಾಕಂದರೆ ಪೈಥಾನಲ್ಲಿ ಬರ್ತಿರೋ ಕೋಡ್ C++ ಕನ್ವರ್ಟ್ ಆಗಿ C++ಅಲ್ಲಿ ಬರ್ತಿರೋ ಕೋಡ್ ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗಿ ಆಮೇಲೆ ರನ್ ಆಗ್ತಿತ್ತು ಅಲ್ಲ. ಇವಾಗ ಒಂದು ಸ್ವಲ್ಪ ಮಾಡರ್ನ್ C++ಅಲ್ಲಿ ಸಿ ಪ್ರೋಗ್ರಾಮಿಂಗಲ್ಲಿ ಏನಾಗಿತ್ತು ಅಂದರೆ ಮಾಡರ್ನ್ ಸಿ ಪ್ರೋಗ್ರಾಮಿಂಗಲ್ಲಿ ಇವಾಗ ಆ ಸಿ ಪ್ರೋಗ್ರಾಮ್ ನಾವು ಬರಿತೇವಲ್ಲ, ಅದು ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗಂಗಿಲ್ಲ. ಅದು ಸಿ ಪ್ರೋಗ್ರಾಮಲ್ಲಿ ಸಿ ಪ್ರೋಗ್ರಾಮಿಂದ ಲ್ಯಾಂಗ್ವೇಜನ್ನು ಸಿ ಪ್ರೋಗ್ರಾಮಲ್ಲಿ ಇನ್ನೊಂದು ಸತಿ ರೀಬಿಲ್ಟ್ ಮಾಡಿಬಿಟ್ಟಾರೆ. ಅದೇನೇನಾಯ್ತಂದರೆ ಅದು ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗೋ ಜरूरते ಇಲ್ಲ. ಇವಾಗ ಡೈರೆಕ್ಟ್ ಅದು ಮಷಿನ್ ಜೊತೆ ಮಾತಾಡಿ ಅದು ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಬಿಡ್ತೈತೆ, ಆಯಿತಾ. ಹಾಗೆ ಇವಾಗ ಅದು ಸಿ ಪ್ರೋಗ್ರಾಮಿಂಗ್ ನಾವು ಏನೋ ಪ್ರೋಗ್ರಾಮ್ ಬರಿತೀವಲ್ಲ ಸಿ ಪ್ರೋಗ್ರಾಮಲ್ಲಿ, ಅದೆಲ್ಲ ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗಂಗಿಲ್ಲ ಇವಾಗಿನ ಕಾಲದಲ್ಲಿ, ಆಯಿತಾ. ಯಾಕಂದರೆ ಅದೆಲ್ಲ ಅಪ್ಡೇಟ್ ಆಗೈತಿ, ಆಯಿತಾ. ನಮ್ಮದು ಪ್ರೋಗ್ರಾಮಿಂಗನ್ನು ಅಪ್ಡೇಟ್ ಮಾಡಿ ಅದರಿಂದ ಏನಾಗೈತೆ ಅಂದರೆ ಅಪ್ಡೇಟ್ ಹೆಂಗೆ ಮಾಡಿದ್ದಾರೆ, ಇವಾಗ ನಮ್ಮದು ಸಿ ಪ್ರೋಗ್ರಾಮ್ ಇತ್ತಲ್ಲ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಸೆಂಬ್ಲಿಯಲ್ಲಿ ಬರ್ದಿದ್ದಾಗಿತ್ತು, ಆಯಿತಾ. ಅದೇನಾಗಿತ್ತು, ಅದು ರನ್ ವಾಪಸ್ ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗಿ ಆಮೇಲೆ ರನ್ ಆಗಬೇಕಿತ್ತಲ್ಲ. ಇವಾಗ ಏನಾಯ್ತು ಅಂದರೆ ನಮ್ದು ಅಪ್ಡೇಟ್ ಮಾಡೋದು ಹೆಂಗೆ ಅಪ್ಡೇಟ್ ಮಾಡಿದೆ ಅಂದರೆ, ಇವಾಗ ಸಿ ಪ್ರೋಗ್ರಾಮಿಂಗ್ ಕೋಡನ್ನು ಆ ಪ್ರೋಗ್ರಾಮ್ ಐತಲ್ಲ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದನ್ನು ಮೊದಲೇ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಬರ್ತಿತ್ತು, ಆಯಿತಾ. ಅದರಿಂದ ಏನಾಗಿತ್ತು ಅಂದರೆ ಆ ಸಿ ಪ್ರೋಗ್ರಾಮ್ನ ಏನಾರು ಬರೆದ್ರೆ ಅದು ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗ್ತಿತ್ತು, ಆಮೇಲೆ ಬೈನರಿ ಕೋಡಲ್ಲಿ ಕನ್ವರ್ಟ್ ಆಗ್ತಿತ್ತು, ಆಮೇಲೆ ಮಷಿನ್ ಕೋಡಲ್ಲಿ ಕನ್ವರ್ಟ್ ಆಗಿ ರನ್ ಆಗ್ತಿತ್ತು, ಆಯಿತಾ. ಇವಾಗ ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡೋದು ನಮ್ಮ C++ಅನ್ನು. ಅಂದರೆ ಇವಾಗ ನಮ್ಮ ಸಿ ಪ್ರೋಗ್ರಾಮಿಂಗ್ ಏನೈತಲ್ಲ, ಆ ಪ್ರೋಗ್ರಾಮಿಂಗ್ ಅಸೆಂಬ್ಲಿಯಲ್ಲಿ ಬರ್ದಿದ್ದಲ್ಲ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇವಾಗ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನು ಮಾಡಿತ್ತು ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಸಿ ಪ್ರೋಗ್ರಾಮಿಂಗ್ ಒಳಗೆ ಬರೆದ್ಬಿಟ್ಟಾರೆ. ಅದರಿಂದ ಏನಾಗ್ತೈತೆ ಅಂದರೆ ಇವಾಗ ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಮಾಡೋ ಜरूरते ಇಲ್ಲ, ಆಯಿತಾ. ಡೈರೆಕ್ಟ್ ರನ್ ಮಾಡಿಬಿಡೋದು, ಆಯಿತಾ. ನೆಕ್ಸ್ಟ್ ವೈ ರಿಜಿಸ್ಟರ್ ಫಿಟ್ಸ್ ಇನ್ ಒನ್ ಸೈಕಲ್, ಆಯಿತಾ. ಇವಾಗ ರಿಜಿಸ್ಟರ್ ಮತ್ತು ಸಿ ಪಿ ಯು ಸ್ಪೀಡ್ ಸೇಮ್ ಐತೆ ಅಂತ ಹೇಳಿದೆಲ್ಲ, ಈಗ ರಿಜಿಸ್ಟರ್ ಯಾಕೆ ಅಷ್ಟು ಸ್ಪೀಡ್ ಐತಂತ ಹೇಳ್ತೀನಿ ನೋಡಿ. ಇಲ್ಲಿ ಫಿಸಿಕಲ್ ಕ್ಲೋಸೆಸ್ಟ್ ಟು ALU, ಆಯಿತಾ. ಅದೇ ಕ್ಯಾಲ್ಕುಲೇಷನ್ಸ್ ಎಲ್ಲ ಆಗ್ತಿತ್ತಲ್ಲ ನಮ್ಮ ಸಿ ಪಿ ಯು ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ಅಲ್ಲಿ ಹತ್ತಿರ ಐತಿ. ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ಸ್ ಎಲ್ಲ ಫಾಸ್ಟ್ ಆಗ್ತೈತಿ, ಅದಕ್ಕೋಸ್ಕರ ಫಾಸ್ಟ್ ಐತಿ. ಮತ್ತು ಸೇಮ್ ಸ್ಪೀಡ್ ಐತಿ ಸಿ ಪಿ ಯು ಅಷ್ಟೇ. ಮತ್ತು ನೋ ಅಡ್ರೆಸ್ಸಿಂಗ್ ಡಿಕೋಡಿಂಗ್, ಆಯಿತಾ. ಇವಾಗ ಅಡ್ರೆಸ್ಸಿಂದ ಡಿಕೋಡ್ ಮಾಡುವಂಥದ್ದು ಏನಿಲ್ಲ, ಆಯಿತಾ. ಅದು ಕೋಡ್ ನಂಬರಲ್ಲಿ ಅದೆಲ್ಲ ಬರೆಯೋದಂತ ಏನೂ ಇಲ್ಲ, ಆಯಿತಾ. ಡೈರೆಕ್ಟ್ ಇದು ನಂಬರ್ ಕೊಡ್ತೈತಿ, ಆ ನಂಬರಲ್ಲಿ ಹೋಗಿ ಅಡ್ರೆಸ್ ಇತ್ತು ತೊಗೊಂಡು ಡಿಸ್ಪ್ಲೇ ಮಾಡ್ತೈತಿ,
ಇವಾಗ ನಮ್ದು ರ್ಯಾಮಲ್ಲಿ ಇಲ್ಲ ಇದ್ರೆ ನಾವೆಲ್ಲ ಸೇವ್ ಮಾಡ್ತಿರಲ್ಲ ಆ ಹೆಸರಿಂದ, ಫಸ್ಟ್ ಆ ಹೆಸರನ್ನು ಸರ್ಚ್ ಮಾಡಿ ಆಮೇಲೆ ಅದನ್ನು ಹುಡುಕಿ ಆಮೇಲೆ ಆ ಡೇಟಾನ ರಿಟ್ರೀವ್ ಮಾಡ್ಬೇಕಿತ್ತಾ, ಒಂದು ಸ್ವಲ್ಪ ಟೈಮ್ ತೊಗೊತಿತ್ತು ಆಯ್ತಾ. ಅದಾದಮೇಲೆ ನೋ ವೇಟಿಂಗ್, ಅಂದರೆ ಏನು ವೇಟ್ ಮಾಡೋ ಜರೂರತ್ತೆ ಇಲ್ಲ, ಎಲ್ಲ ಫಾಸ್ಟ್ ಆಗ್ತೈತಿ ಆಯ್ತಾ. ಯಾಕಂದರೆ ನಮ್ದು ರಿಜಿಸ್ಟರಿಂದ ಸೈಜ್ ಕಮ್ಮಿ ಐತೆ, ಅದಕ್ಕೋಸ್ಕರ ತುಂಬ ಫಾಸ್ಟ್ ಐತೆ ಆಯ್ತಾ. ಓಕೆ, ಇವಾಗ ನೆಕ್ಸ್ಟ್ ಓಕೆ, ಇವಾಗ ಇಲ್ಲಿ ಕ್ಯಾಶೆ ಮೆಮೊರಿ ಬಂತು ನೋಡಿ. ಕ್ಯಾಶೆ ಮೆಮೊರಿ is small, very fast memory inside the CPU that stores frequently used data and instructions, so the processor does not have to go to RAM again and again ಆಯ್ತಾ. ಅದೇ ಹೇಳಿದ್ದೆಲ್ಲ, ಇವಾಗ ಸಿ ಪಿ ಯು ನಮ್ದು ರ್ಯಾಮಿಗೆ ಹೋಗ್ತಾ ಇತ್ತು ಅಂದರೆ ರ್ಯಾಮಲ್ಲಿ 100+ ಸೈಕಲ್ಸ್, 100ಇಂದ 300ಇಂದ ತನಕ ಏನು ಸೈಕಲ್ಸ್ ತೊಗೊಂತೈತಿ ನಮ್ಮ ಸಿ ಪಿ ಯು ಇಂದ. ಅದೇನೇನಾಗ್ತೈತಿ, ನಮ್ದು ಸಿ ಪಿ ಯು ವೇಟ್ ಮಾಡೋಕ್ಕಾಗ್ತೈತಿ ರ್ಯಾಮಿಂದ ಡೇಟಾ ರಿಟ್ರೀವ್ ಮಾಡೋ ತನಕ ಆಯ್ತಾ. ಅದರಿಂದ ಅದು ನಮ್ಮ ಸಿ ಪಿ ಯುನ ಟೈಮ್ ವೇಸ್ಟ್ ಆಗ್ತೈತಿ ಆಯ್ತಾ. ಅದಕ್ಕೋಸ್ಕರ ಏನು ಮಾಡ್ತೇವೆ ನಾವು, ಕ್ಯಾಶೆಯನ್ನು ಯೂಸ್ ಮಾಡ್ತೀವಿ ರ್ಯಾಮ್ ಬದಲಾಗಿ ಆಯ್ತಾ. ರ್ಯಾಮನ್ನು ಯೂಸ್ ಮಾಡ್ತೀವಿ, ಆದರೆ ರ್ಯಾಮ್ಗಿಂತ ಮೊದಲು ನಾವು ಕ್ಯಾಶೆಯನ್ನು ಚೆಕ್ ಮಾಡ್ತೇವೆ, ಅದ್ರಲ್ಲಿ ಡೇಟಾ ಐತಾ ಅಂತ ಹುಡುಕ್ಲಿಕ್ಕೆ. ಅದ್ರಲ್ಲಿ ಡೇಟಾ ಇಲ್ಲಾಗಿತ್ತಂದ್ರೆ ಅವಾಗ ನಾವು ರ್ಯಾಮ್ ಹತ್ರ ಹೋಗ್ತೇವೆ ಆಯ್ತಾ. ನೆಕ್ಸ್ಟ್ ಅದೇ ಇದೆಲ್ಲ ನಾ ಹೇಳಿದ್ಯಲ್ಲ, ಅದೇ ಐತಿ, ಏನು ಬೇರೆದಿಲ್ಲ ಇದ್ರಲ್ಲಿ ಆಯ್ತಾ. ವೈ ಕ್ಯಾಶೆ ಮೆಮೊರಿ ಈಸ್ ನೀಡೆಡ್ ಆಯ್ತಾ. ಮಾಡರ್ನ್ ರನ್ಸ್ ಅಟ್ ಗಿಗಾಟ್ಸ್ ಬಟ್ ರ್ಯಾಮ್ ಡಸ್ ಮೋಡ್ ಸ್ಲೋ ಇಫ್ ದೇರ್ ನೋ ಕ್ಯಾಶೆ ಆಯ್ತಾ. ಇವಾಗ ಕ್ಯಾಶೆಯನ್ನು ಯಾಕೆ ಮಾಡಿದ್ದು ಅಂದರೆ, ಇವಾಗ ನಮ್ಮ ರಿಜಿಸ್ಟರಿಂದ ಸ್ಟೋರೇಜ್ ತುಂಬ ಕಡಿಮೆ ಐತಲ್ಲ, ಅದ್ರಲ್ಲಿ ಜಾಸ್ತಿ ಸ್ಟೋರೇಜ್ ಜಾಸ್ತಿ ಡೇಟಾನ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ ಆಯ್ತಾ. ಇವಾಗ ನೋಡಿ, ನಮ್ಮ ಸಿ ಪಿ ಯು ಏನೈತಿ ನ್ಯಾನೋ ಸೆಕೆಂಡ್ಸಲ್ಲೆಲ್ಲ ವರ್ಕ್ ಮಾಡ್ತೈತಿ ಆಯ್ತಾ, ತುಂಬ ಫಾಸ್ಟ್ ಆಗ್ತೈತಿ. ಇದೇನಾಯ್ತಂದರೆ ನಮ್ದು ಸಿ ಪಿ ಯು ನಮ್ದು ಅದನ್ನ ಕೆಲಸ ಪಟಾಕ್ನ ಮುಗಿಸಿ ಆಮೇಲೆ ನಮ್ದು ಡೇಟಾ ನಮ್ದು ಅದಾದಮೇಲೆ ನಮ್ಮ ರ್ಯಾಮ್ಗೋಸ್ಕರ ವೇಟ್ ಮಾಡೋಕ್ಕಾಗ್ತೈತಿ ಆಯ್ತಾ. ನಮ್ಮ ರ್ಯಾಮ್ ಏನಾಗ್ತೈತಿ ಅಂದರೆ, ಇವಾಗ ನಮ್ದು ಸಿ ಪಿ ಯು ಮತ್ತು ರ್ಯಾಮ್ ಎಲ್ಲನೂ ನಮ್ದು ಸ್ಟೋರೇಜ್ ಡೇಟಾ ಐತಲ್ಲ, ಅದು ಮಲ್ಟಿಪಲ್ ಟೈಮ್ ರಿಫ್ರೆಶ್ ಆಗ್ತಾ ಇರ್ತೈತಿ ಆಯ್ತಾ. ಆಯ್ತಾ, ನಮ್ದು ಯಾವುದೇ ಸ್ಟೋರೇಜ್ ಡಿವೈಸ್ ಆಗಿರಲಿ, ನಮ್ದು ಹಾರ್ಡ್ ಡ್ರೈವ್ ಆಗಿರಲಿ, ರ್ಯಾಮ್ ಆಗಿರಲಿ, ಕ್ಯಾಶೆ ಆಗಿರಲಿ, ರಿಜಿಸ್ಟರ್ ಆಗಿರಲಿ, ತುಂಬ ಸತಿ ರಿಫ್ರೆಶ್ ಆಗ್ತಾ ಇರ್ತೈತಿ ಆಯ್ತಾ. ಸೊ ಇವಾಗ ಅದರಿಂದ ನಮ್ದು ರ್ಯಾಮ್ ಒಂದ್ಸತಿ ರಿಫ್ರೆಶ್ ಆದರೆ 100s ಆಫ್ ಸೈಕಲ್ಸ್ ತೊಗೊಂತೈತಿ ನಮ್ದು ಸಿ ಪಿ ಯು ಇಂದ ಆಯ್ತಾ. ನಮ್ಮ ರ್ಯಾಮ್ ರಿಫ್ರೆಶ್ ಆಗಿ ಅದು ಡೇಟಾ ರಿಟ್ರೀವ್ ಮಾಡೋ ತನಕ ನಮ್ಮ ಸಿ ಪಿ ಯು ವೇಟ್ ಮಾಡೋಕ್ಕಾಗ್ತೈತಿ ಆಯ್ತಾ. ಅದಕ್ಕೋಸ್ಕರ ನಾವು ಕ್ಯಾಶೆಯನ್ನು ಹುಡುಕಿದ್ದು ಆಯ್ತಾ. ಪರ್ಫಾರ್ಮೆನ್ಸ್ ವುಡ್ ಬಿಕಮ್ ವೆರಿ ಸ್ಲೋ, ಅಂದರೆ ಏನು ಕ್ಯಾಶೆ ಎಲ್ಲಾಗಿತ್ತಂದರೆ ಇವಾಗ ಮತ್ತೆ ರ್ಯಾಮಿಗೆ ಹೋಗ್ಬೇಕಿತ್ತಲ್ಲ ನಮ್ದು ಸಿ ಪಿ ಯು ಡೇಟಾ ಹುಡುಕ್ಲಿಕ್ಕೆ. ಇವಾಗ ಮತ್ತೆ ರ್ಯಾಮಿಗೆ ಹುಡುಕ್ಬೇಕಂದ್ರೆ ಅದು ಒಂದು ಸೈಕಲಲ್ಲಿ ಒಂದು ಟೈಮಲ್ಲಿ ಒಂದೇ ಡೇಟಾನ ರಿಟ್ರೀವ್ ಮಾಡ್ಬೋದು, ಅಂದರೆ ಆ ಡೇಟಾ ಹುಡುಕ್ಲಿಕ್ಕೆ ಭಾಳ ಟೈಮ್ ತೊಗೊಂಡ್ಬಿಡ್ತಿತ್ತು ಅದು. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗ್ತಿತ್ತು, ಮತ್ತು ಸಿ ಪಿ ಯುನು ಹಾಗೆ ಸುಳ್ಳೆ ನಮ್ಮ ಎನರ್ಜಿನೂ ವೇಸ್ಟ್ ಆಗ್ತಿತ್ತು, ಅಂದರೆ ಕರೆಂಟು ಯೂಸ್ ಆಗ್ತಿತ್ತು ಅಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿತ್ತು ಅದರಲ್ಲಿ ಆಯಿತಾ. ಅದಕ್ಕೋಸ್ಕರ ಕ್ಯಾಶೆಯನ್ನು ಯೂಸ್ ಮಾಡಿತ್ತು ಆಯಿತಾ. ಕ್ಯಾಶೆಯಲ್ಲಿ ಏನಿರ್ತೈತಿ, ರೀಸೆಂಟ್ಲಿ ಯೂಸ್ಡ್ ಡೇಟಾ ಆಯಿತಾ. ತುಂಬ ಇವಾಗ ಸದ್ಯಕ್ಕೆ ಯೂಸ್ ಮಾಡಿರುವಂಥ ಡೇಟಾ ಎಲ್ಲ ನಮ್ಮ ಕ್ಯಾಶೆಯಲ್ಲಿ ಇರ್ತೈತಿ ಆಯಿತಾ. ನೆಕ್ಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ಸ್ಟ್ರಕ್ಷನ್ಸ್ ಆಯಿತಾ. ಇವು ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ಸ್ಟ್ರಕ್ಷನ್ಸ್ ಅಂದರೆ, ಇವಾಗ ನಾ ಇಲ್ಲಿ ಸರ್ಚಲ್ಲಿ ಬಂದರೆ ಇಲ್ಲಿ ನೋಡಿ, ಇವಾಗ ನಾ ಇದೆಲ್ಲ ಓಪನ್ ಮಾಡಿದ್ದೆ ಅಂತ ಅರ್ಥ ಆಯಿತಾ. ಅದಕ್ಕೋಸ್ಕರ ಇಲ್ಲಿ ನಂಗೆ ತೋರಿಸ್ತಾ ಐತಿ ಆಯಿತಾ. ಇದೆಲ್ಲ ಎಲ್ಲೈತಿ, ಇವಾಗ ನನ್ನ ಕ್ಯಾಶೆಯಲ್ಲಿ ಸ್ಟೋರ್ ಆಗೈತಿ, ಅದಕ್ಕೋಸ್ಕರ ತೋರಿಸ್ತಾ ಐತಿ ಇದೆಲ್ಲ ಆಯಿತಾ. ಹಾಗೆ ನೆಕ್ಸ್ಟ್ ಅದೇ 3 ಲೆವೆಲ್ಸ್ ಐತಿ, L1 L2 L3. ಅದಾದಮೇಲೆ ಫಾಸ್ಟಿಂಗ್ ಲೆವೆಲ್ಲು ಚೇಂಜ್ ಐತೆ ಆಯಿತಾ. ಸ್ಪೀಡ್ ಕ್ಯಾಶೆ ಈಸ್ ಡಿವೈಡೆಡ್ ಇಂಟು ಲೆವೆಲ್ ಬೇಸ್ಡ್ ಆನ್ ಸ್ಪೀಡ್ ಆಯಿತಾ. ಸ್ಪೀಡ್, ಸೈಜ್ ಆ್ಯಂಡ್ ಡಿಸ್ಟೆನ್ಸ್ ಫ್ರಮ್ ಸಿ ಪಿ ಯು ಆಯಿತಾ. ದ ಸಿ ಪಿ ಯು ಈಸ್ ದ ಕ್ಲೋಸೆಸ್ಟ್ ದ ಕ್ಲೋಸರ್ ದ ಕ್ಯಾಶೆ ಈಸ್ ಟು ದ ಸಿ ಪಿ ಯು, ದ ಫಾಸ್ಟರ್ ಇಟ್ ಈಸ್, ದ ಸ್ಮಾಲರ್ ಇಟ್ ಈಸ್ ಆಯಿತಾ. ನಮ್ಮ ಸಿ ಪಿ ಯುಗೆ ಎಷ್ಟು ಹತ್ತಿರ ಆಗಿರ್ತೈತಿ ಅಷ್ಟು ಫಾಸ್ಟ್ ಆಗಿರ್ತೈತಿ, ಮತ್ತು ಅದನ್ನ ಸ್ಟೋರೇಜು ಅಷ್ಟು ಕಡಿಮೆ ಆಗಿರ್ತೈತಿ ಆಯಿತಾ. ಆಮೇಲೆ ಎಲ್ಲೊಂದು ಕ್ಯಾಶೆ ಅದೇ ತುಂಬ ಫಾಸ್ಟ್ ಆಗಿರ್ತೈತಿ, ಕಮ್ಮಿ ಸ್ಟೋರೇಜ್ ಇರ್ತೈತಿ ಇನ್ಸೈಡ್ ದ ಸಿ ಪಿ ಯು ಆಯಿತಾ. ಇನ್ಸೈಡ್ ಸಿ ಪಿ ಯು ಕೋರ್ ಆಯಿತಾ. ಇಲ್ಲಿ ಕೋರ್ ಅಂತ ಹೇಳಿದೆಯಲ್ಲ ನಾ ಇಲ್ಲಿ, ಸಾರಿ ಇಲ್ಲಿ ಓಕೆ, ಇಲ್ಲಿ ನಮ್ದು 6 ಕೋರ್ ಇತ್ತಲ್ಲ, ಆ ಈಚ್ ಕೋರಲ್ಲಿ ನಮ್ದು ಇದಿರ್ತೈತಿ ಆಯಿತಾ, ಕ್ಯಾಶೆ ಇರ್ತೈತಿ ಆಯಿತಾ. ಎಕ್ಸ್ಟ್ರೀಮ್ಲಿ ಫಾಸ್ಟ್, ಆಲ್ಮೋಸ್ಟ್ ಆ್ಯಸ್ ಫಾಸ್ಟ್ ಆಸ್ ರಿಜಿಸ್ಟರ್ ಅಷ್ಟೇ ಫಾಸ್ಟ್ ಆಗಿರ್ತೈತಿ. ಅದೇ ರಿಜಿಸ್ಟರ್ ಅದೇ 1 ಸೈಕಲ್ ಕಂಪ್ಲೀಟ್ ಆಗುವಂಥದ್ದು, ಕ್ಯಾಶೆ ಎಲ್ಲೊಂದು ಕ್ಯಾಶೆ 2 to 3 ಸೈಕಲ್ಸ್ ತೊಗೊಂತೈತಿ ಆಯಿತಾ. ತುಂಬ ಫಾಸ್ಟ್ ಆಗೈತಿ, ಅದು ಹತ್ತಿರ ಐತಿ ರಿಜಿಸ್ಟರ್, ಅಷ್ಟು ಸ್ಪೀಡ್ ಐತಿ ಆಯಿತಾ. ವೆರಿ ಸ್ಮಾಲ್ ಸೈಜ್ ಆಯಿತಾ, ಸಣ್ಣ ಸೈಜ್ ಐತಿ. ಯೂಶ್ವಲಿ 16 to 64 KB ಪರ್ ಕೋರ್ಸ್ ಆಯಿತಾ. ಇಲ್ಲಿ ನೋಡಿ 16 to 64 KB
ಪರ್ ಕೋರ್ ಆಯಿತಾ. ಇವಾಗ ನನ್ನ ಹತ್ರ ಇಲ್ಲಿ ಎಷ್ಟು ಕೋರ್ ಐತಿ, 6 ಕೋರ್ ಐತಿ. ಇವಾಗ ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ ಆಯಿತಾ. ಇವಾಗ ನನ್ನ ಹತ್ರ 64 KB ಐತಂತ ತಿಳಿಯೋಣ ಒಂದು ಕೋರಲ್ಲಿ. ಅಂದರೆ ಇವಾಗ ನಂದು 6 ಕೋರ್ ಇತ್ತಂದರೆ ಇಂಟು 6 ಮಾಡಿದ್ದೀನಿ ನಾನು 384 ಅಂತ ಬರ್ತೈತೆ ನೋಡಿ. ಅದಕ್ಕೆ ನಂಗೆ ಇಲ್ಲಿ 384 KB ಸ್ಟೋರೇಜ್ ಐತಿ ನನ್ನ ಕೆಶೆಯಲ್ಲಿ. ಅಂದರೆ ನಂದು ಈಚ್ ಕೋರ್ ಒಳಗಡೆ ಎಷ್ಟು ಸ್ಟೋರೇಜ್ ಐತಿ, 64 KB ಸ್ಟೋರೇಜ್ ಐತಿ ಆಯಿತಾ. ಅದಕ್ಕೋಸ್ಕರ ನೆಕ್ಸ್ಟ್ ಬರೋಣ ಇನ್ಸ್ಟ್ರಕ್ಷನ್ ಕೆಶೆ L1 ಆಯಿತಾ. ಡೇಟಾ ಕೆಶೆ L1D ಆಯಿತಾ. ಆಫ್ಟನ್ ಸ್ಪ್ಲಿಟ್ ಆಯಿತಾ. ಒಂದು ಯಾವ ಟೈಪ್ಸಲ್ಲಿ ಸ್ಪ್ಲಿಟ್ ಆಗಿರ್ತೈತೆ ಆಯಿತಾ, ಡಿವೈಡ್ ಆಗಿರ್ತೈತೆ ಅಂತ ಹೇಳ್ಬೋದು ಆಯಿತಾ. ಒಂದು ಇನ್ಸ್ಟ್ರಕ್ಷನ್ L1I ಅಂತ ಬರ್ತೈತಿ ಇನ್ಸ್ಟ್ರಕ್ಷನ್. ಆಮೇಲೆ ಡೇಟಾ ಕೆಶೆ L1D ಅಂದರೆ ಒಂದ್ರಲ್ಲಿ ಡೇಟಾ ಸ್ಟೋರ್ ಆಗಿರ್ತೈತಿ, ಒಂದೇ ಇನ್ಸ್ಟ್ರಕ್ಷನ್ ಸ್ಟೋರ್ ಆಗಿರ್ತೈತಿ ಆಯಿತಾ. ನೆಕ್ಸ್ಟ್ ಪರ್ಪಸ್ ಸ್ಟೋರ್ಸ್ ದ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ದಟ್ ದ CPU ಇಸ್ ಯೂಸಿಂಗ್ ರೈಟ್ ನಾವು ಆಯಿತಾ. ಇವಾಗ ನಮ್ಮ CPU ಏನಾದರೂ ಯೂಸ್ ಮಾಡ್ತಾ ಇತ್ತಲ್ಲ ಅದನ್ನ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತೈತಿ ಆಯಿತಾ. ಮತ್ತು CPU ಇಂದ ಗೆಟ್ಸ್ ಇನ್ನ 1 to 4 ಸೈಕಲಲ್ಲಿ ನಮ್ಮ CPU ಇಂದ 1 to 4 ಸೈಕಲಲ್ಲಿ ಆ ಡೇಟಾನ ಆಕ್ಸೆಸ್ ಸಿಗ್ತೈತಿ ನಮಗೆ CPU-ಗೆ L1 ಕ್ಯಾಶೆಯಿಂದ ಆಯಿತಾ. ದಿಸ್ ಈಸ್ ಕಾಲ್ಡ್ ಕ್ಯಾಶೆ ಹಿಟ್ ಆಯಿತಾ. ಏನೋ ಕ್ಯಾಶೆ ಸಿಕ್ತಂದರೆ ಕ್ಯಾಶೆ ಹಿಟ್ ಆಗ್ತೈತಿ. ಏನೋ ಕ್ಯಾಶೆ ಇಂದ ಡೇಟಾ ಸಿಗಲಿಲ್ಲ ಅಂದರೆ ಕ್ಯಾಶೆ ಮಿಸ್ ಆಗ್ತೈತಿ ಆಯಿತಾ. ನೆಕ್ಸ್ಟ್ L2 ಲೆವೆಲ್, L2 ಕ್ಯಾಶೆ ಆಯಿತಾ. ಸ್ಲೋವರ್ ದೆನ್ L1ಗಿಂತ ಸ್ಲೋವರ್ ಐತಿ, ಸ್ವಲ್ಪ ಸೈಜ್ ಜಾಸ್ತಿ ಐತಿ. ಲೊಕೇಟೆಡ್ ನಿಯರ್ ದ CPU ಕೋರ್ ಆಯಿತಾ. CPU ಕೋರಿಗೆ ಹತ್ರ ಐತಿ, CPU ಕೋರ್ ಒಳಗಡೆ ಅಲ್ಲ ಆಯಿತಾ. L1 ಕ್ಯಾಶೆ CPU ಕೋರ್ ಒಳಗಡೆ ಇತ್ತು. ರಿಜಿಸ್ಟರ್ ನಮ್ದು ALU ಹತ್ರ ಇತ್ತು ಆಯಿತಾ. ನೆಕ್ಸ್ಟ್ L1 ಕ್ಯಾಶೆ ಕ್ಯಾನ್ ಬಿ ಪರ್ ಕೋರ್ ಆರ್ ಶೇಡ್ ಆಯಿತಾ. ಒಂದು ಕೋರಲ್ಲಿ ಇಷ್ಟು ಅಂತ ಇರ್ಬೋದು, ಇಲ್ಲಾರ ಶೇಡ್ ಆಗಿರ್ಬೋದು. ಎಲ್ಲ ಕೋರಲ್ಲೂ ಒಂದೇ ಇದರಲ್ಲಿ ಇರ್ಬೋದು, ಎಲ್ಲ ಸ್ಟೋರೇಜು ಒಂದೇ ಕೋರಲ್ಲಿ ಇರ್ಬೋದು ಅಂತ ಅರ್ಥ ಆಯಿತಾ. ಬಿಗರ್ ದೆನ್ L1 ಆಯಿತಾ. L1ಗಿಂತ ದೊಡ್ಡದಾಗಿ ಸ್ಟೋರೇಜ್ ಇರ್ತೈತಿ ಆಯಿತು. 256 KB ಟು 1 MB ಪರ್ ಕೋರ್ ಅಂತ, 1 MB ಪರ್ ಕೋರಲ್ಲಿ ಇರ್ಬೋದು, ಅಷ್ಟು ಇರ್ಬೋದು ಅಂತ ಹೇಳ್ತಾಯಿತ್ತು ಆಯಿತಾ. ಇವಾಗ ನಮ್ದು 3 MB ಐತಿ, ಅದಕ್ಕೋಸ್ಕರ ಒಂದು ಲೆಕ್ಕ ಹಿಡಿದ್ರೆ ಒಂದು 500 MB ಈಚ್ ಕೋರಲ್ಲಿ ಐತೆ ಅಂತ ಹೇಳ್ಬೋದು ನಾವು ಆಯಿತಾ. ಅಷ್ಟೇ ಐತೆ ಅಂತ ಹೇಳೋಕ್ಕಾಗಲ್ಲ. ಶೇಡಲ್ಲಿ ಇತ್ತಂದರೆ ಕಮ್ಮಿ ಆಗಿರ್ಬೋದು, ಅಂದರೆ ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಮ್ಮಿ ಇರ್ಬೋದು, ಹಾಗೆ ಇಲ್ಲ ಎಲ್ಲದರಲ್ಲೂ ಈಕ್ವಲ್ ಆಗಿರ್ಬೋದು ಪರ್ ಕೋರಿನ ಲೆಕ್ಕದಲ್ಲಿ ಇತ್ತಂದರೆ ಆಯಿತಾ. ನೆಕ್ಸ್ಟ್ ಪರ್ಪೋಸ್ ಸ್ಟೋರ್ ದ ರೀಸೆಂಟ್ಲಿ ಯೂಸ್ಡ್ ಡೇಟಾ ಆಯಿತಾ. ಬಟ್ ಡಿಡಂಟ್ ಫಿಟ್ ಇನ್ L1 ಕ್ಯಾಶೆ. ಅಂದರೆ ಇವಾಗ L1 ಕ್ಯಾಶೆ ಇವಾಗ ಅದೇ ಹೇಳಿದ್ದೆಲ್ಲ, ಅದು ಹೊಸ ಡೇಟಾ ಬರ್ತಾ ಇರ್ತೈತೆ ನಮ್ಮದ್ರಲ್ಲಿ ಆಯಿತಾ. ಇವಾಗ ಅದನ್ನ ಏನಾಗ್ತೈತೆ ಅಂದರೆ ಇವಾಗ ನಮ್ಮದು ರಿಜಿಸ್ಟರಲ್ಲಿರೋ ಡೇಟಾ ಏನಾಗ್ತೈತೆ ಅದು ಹಳೆ ಡೇಟಾ ಆಗ್ತೈತಲ್ಲ, ಅದೆಲ್ಲ L1 ಕ್ಯಾಶೆಯಲ್ಲಿ ಬರ್ತೈತಿ ಆಯಿತಾ. L1 ಕ್ಯಾಶೆಯಲ್ಲಿ ಹಳೆ ಡೇಟಾ ಇರ್ತೈತಲ್ಲ ಅದೆಲ್ಲ L2 ಕ್ಯಾಶೆಯಲ್ಲಿ ಬರ್ತೈತೆ ಆಯಿತಾ. ಹಾಗೆ ಡೇಟಾ ಎಲ್ಲ ಆ ಕಡೆ ಈ ಕಡೆ ಆಗ್ತಾ ಇರ್ತೈತೆ ನಮ್ದು ಆಯಿತಾ. ಹಾಗೆ ಇವಾಗ ಏನಾದ್ರು L1 ಕ್ಯಾಶೆಯಲ್ಲಿ ನಮ್ಗೆ ಏನಾದ್ರು ಅದು ಸಿಗಲಿಲ್ಲ ಅಂದರೆ ಅದು L2 ಕ್ಯಾಶೆಯಲ್ಲಿ ಸಿಗ್ತೈತಿ ಆಯಿತಾ. ಅಂದರೆ ಇವಾಗ L1 ಕ್ಯಾಶೆಯಲ್ಲಿ ನಮ್ದು ಎಷ್ಟು ಸ್ಟೋರೇಜ್ ಐತಿ, 384 KB ಐತಿ. 384 KB ಫುಲ್ ಐತಂದರೆ ಅವಾಗ ಅಲ್ಲಿರೋ ಡೇಟಾ ಎಲ್ಲ L2 ಕ್ಯಾಶೆಯಲ್ಲಿ ಬರ್ತೈತಿ ಆಯಿತಾ. ಇಲ್ಲಿ ಜಾಸ್ತಿ ಸ್ಟೋರೇಜ್ ಐತಲ್ಲ ಅದಕ್ಕೋಸ್ಕರ ಆಯಿತಾ. ಆಮೇಲೆ ಇಲ್ಲೇ L2 ಏನೋ ಫುಲ್ ಆಯ್ತಂದರೆ L3 ಹೋಗ್ತೈತೆ ಆಯಿತಾ, ನೆನ್ಪಿಟ್ಕೊಳ್ಳಿ. ಇಫ್ ಡೇಟಾ ಈಸ್ ನಾಟ್ ಫೌಂಡ್ ಇನ್ L1, CPU ಚೆಕ್ಸ್ L2 ಆಯಿತಾ. L1 ಸಿಗಲಿಲ್ಲ ಅಂದರೆ L2 ಅಲ್ಲಿ ಚೆಕ್ ಮಾಡ್ತೈತಿ ನಮ್ಮದು ಡೇಟಾ ಐತಾ ಇಲ್ಲ ಅಂತ ಆಯಿತಾ. ಟೇಕ್ಸ್ ಮೋರ್ ಸೈಕಲ್ ದೆನ್ L1 ಬಟ್ ಸ್ಟಿಲ್ ಫಾಸ್ಟರ್ ದೆನ್ ರ್ಯಾಮ್ ಆಯಿತಾ. ರ್ಯಾಮ್ಗಿಂತ ಫಾಸ್ಟ್ ಐತಿ, ಆದರೆ L1ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತೈತಿ. ಅಂದರೆ ನಮ್ದು 10 to 15 ಸೈಕಲ್ಸ್ ಏನೋ ಇತ್ತಲ್ಲ L2 ಕ್ಯಾಶೆಗೆ ಅಷ್ಟು ಸ್ಪೀಡ್ ತೊಗೊತೈತೆ, ಅಷ್ಟು ಟೈಮ್ ತೊಗೊತೈತೆ ನಮ್ಮದು CPU ಇಂದ ಆಯಿತಾ. ನೆಕ್ಸ್ಟ್ L3 ಕ್ಯಾಶೆ ಲಾರ್ಜೆಸ್ಟ್ ಆ್ಯಂಡ್ ಸ್ಲೋಯೆಸ್ಟ್ ಆಯಿತಾ. ಕ್ಯಾಶೆ ಎಲ್ಲಕ್ಕಿಂತ ಲಾರ್ಜೆಸ್ಟ್ ಇದೆ, ಎಲ್ಲಕ್ಕಿಂತ ಸ್ಲೋಯೆಸ್ಟ್ ಇದೆ ಆಯಿತಾ. ಆಮೇಲೆ ಶೇಡ್ ಎಮಂಗ್ ಆಲ್ CPUs ಆಯಿತಾ. ಎಲ್ಲ CPU ಅಲ್ಲೇ ಶೇಡ್ ಆಗಿರ್ತೈತೆ, ಅಂದರೆ ಅಷ್ಟೇ ಅಂತ ಫಿಕ್ಸ್ಡ್ ಆಗಿರಂಗಿಲ್ಲ ಆಯಿತಾ. ಆಮೇಲೆ ಸ್ಲೋಯರ್ ದೆನ್ L1 ಆ್ಯಂಡ್ L2 ಮತ್ತು L1ಗಿಂತ ತುಂಬ ಸ್ಲೋ ಆಗಿರ್ತೈತೆ ನಮ್ದು ಇದು L3 ಕ್ಯಾಶೆ ಆಯಿತಾ. ಸೈಜ್ ತುಂಬ ಜಾಸ್ತಿ ಇರ್ತೈತಿ, ಯೂಶ್ವಲಿ 4 MB to 64 MB ಆಯಿತಾ. ನಮ್ದು 8 MB ಐತಲ್ಲ, 8 MB ಐತೆ ಆಯಿತಾ. ಹಾಗೆ ಆಯಿತಾ. ನೆಕ್ಸ್ಟ್ ಪರ್ಪಸ್ ಆ್ಯಕ್ಟ್ಸ್ ಆಸ್ ಅ ಫಾಸ್ಟ್ ಮೆಮೊರಿ ಬಿಫೋರ್ ಗೋಯಿಂಗ್ ಟು ರ್ಯಾಮ್. ಅಂದರೆ ಇವಾಗ L2 ಅಲ್ಲಿ ಏನೋ ಸ್ಟೋರೇಜ್ ಫುಲ್ ಆಗಿತ್ತು ಅಂದರೆ ಆ ಡೇಟಾ L3 ಅಲ್ಲಿ ಬರ್ತಿತ್ತು ಅಂತ ಹೇಳಿದ್ದೆಲ್ಲ. ಇವಾಗ ಅದೇನಾದ್ರು L2 ಅಲ್ಲಿ ಫುಲ್ ಆಗಿ ಡೈರೆಕ್ಟ್ ರ್ಯಾಮಲ್ಲಿ ಹೋಗಿತ್ತು ಅಂದರೆ ರ್ಯಾಮಲ್ಲಿ ತುಂಬ ಟೈಮ್ ತೊಗೊತಿತ್ತಲ್ಲ, ಅದಕ್ಕೋಸ್ಕರ ಒಂದು L3 ಒಂದು ಮಾಡಿದ್ರು ನಾವು. ಯಾಕಂದರೆ ಇದರಿಂದ ಒಂದು ಸ್ವಲ್ಪ 8 MB ಸ್ಪೇಸ್ ಐತಲ್ಲ, ಇಲ್ಲ ಒಂದು ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಡೇಟಾ ಇದ್ದರೆ ಒಂದು ಸ್ವಲ್ಪ ಬೇಗ ರಿಟ್ರೀವ್ ಮಾಡ್ಲಿಕ್ಕೆ ಆಗ್ತಿತ್ತಲ್ಲ,
ಎಷ್ಟು ರಿಟ್ರೀವ್ ಮಾಡ್ಲಿಕ್ಕೆ ಆಗ್ತೈತಿ 30 to 50 ಸೈಕಲ್ಸ್ ಏನೋ ಆಗ್ತಿತ್ತು ಅಂತ ಹೇಳಿತ್ತಲ್ಲ, CPU ಸೈಕಲ್ಸ್ ತೊಗೊಂತೈತಿ ನಮ್ದು ಆಯ್ತಾ. L3 ಕ್ಯಾಶೆ ಅದು ರ್ಯಾಮ್ಗಿಂತಂತೂ ತುಂಬ ಫಾಸ್ಟ್ ಐತಿದ, ಅದಕ್ಕೋಸ್ಕರ ಇದು ಆನ್ ಮಾಡಿದ್ರು ಆಯ್ತಾ, L3 ಕ್ಯಾಶೆ ಅಂತ ಆಯ್ತಾ. ಇಲ್ಲೂ ಏನಾದ್ರು ಸಿಗ್ಲಿಲ್ಲ ನಮ್ಮ ಡೇಟಾ ಅವಾಗ ರ್ಯಾಮಿಗೆ ಹೋಗ್ತೈತಿ ಆಯ್ತಾ, ಅವಾಗ ಭಾಳ ಟೈಮ್ ತೊಗೊತೈತಿ ನಮ್ದು ಆಯ್ತಾ. ನೋಡಿ, ಇಫ್ ಡೇಟಾ ಇಸ್ ನಾಟ್ ಫಾರ್ಮ್ ಇನ್ L1 ಆ್ಯಂಡ್ L2 CPU ಚೆಕ್ಸ್ L3 ಆಯ್ತಾ. ಇಫ್ ಫೌಂಡ್ ಇಟ್ ಅವಾಯ್ಡ್ಸ್ ಕಾಸ್ಟ್ಲಿ ರ್ಯಾಮ್ ಎಕ್ಸಿಸ್, ಅಂದರೆ ರ್ಯಾಮ್ ಎಕ್ಸಿಸ್ ಮಾಡಂಗೆ. ಇವಾಗ ಏನಾದ್ರು L3 ಅಲ್ಲಿ ಏನಾದ್ರು ಡೇಟಾ ಸಿಕ್ತಂದ್ರೆ ರ್ಯಾಮಿಗೆ ಹೋಗ್ತೈತೆ. ರ್ಯಾಮಿಗೆ ಯಾಕೆ ಹೋಗ್ತೈತೆ ಅದು, ಹೌದಿಲ್ಲ? ರ್ಯಾಮಿಗೆ ಹೋದ್ರೆ ಸುಳ್ಳೆ ಅದನ್ನ ಟೈಮು ವೇಸ್ಟ್ ಮತ್ತು ಅದರಿಂದ ಎನರ್ಜಿನೂ ವೇಸ್ಟ್ ಆಯ್ತಾ, ಅದೊಂದೈತೆ. ಆಮೇಲೆ ನೆಕ್ಸ್ಟ್ ಇಲ್ಲೈತೆ ನೋಡಿ, ಇನ್ನೊಂದ್ಸತಿ ಅದೇ ಒಂದು ವಾಪಸ್ ರಿಜಿಸ್ಟರಲ್ಲಿ 1 CPU ಸೈಕಲ್ ತೊಗೊಂತೈತಿ. L1 ಕ್ಯಾಶೆ 2 to 4 CPU ಸೈಕಲ್ಸ್, L2 ಕ್ಯಾಶೆ 10 to 15 ಸೈಕಲ್ಸ್, L3 ಕ್ಯಾಶೆ 30 to 40 ಸೈಕಲ್ಸ್, ರ್ಯಾಮ್ 100 to 300 ಸೈಕಲ್ಸ್ ಆಯ್ತಾ. ಇವಾಗ ಇಷ್ಟು ಭಾಳ ಟೈಮ್ ವೇಸ್ಟ್ ಆಗ್ತಿದೆ ನಮ್ಮ CPU ಇಂದಿದ್ರಲ್ಲಿ ರ್ಯಾಮಲ್ಲಿ ಹೋಗ್ಲಿಕ್ಕೆ, ಅದಕ್ಕೋಸ್ಕರ ಕ್ಯಾಶೆಯನ್ನೆಲ್ಲ ಬಿಲ್ಟ್ ಮಾಡಿರುವಂಥದ್ದು ಆಯ್ತಾ. ನೆಕ್ಸ್ಟ್ ದ ಸ್ಲೋಯೆಸ್ಟ್ ದ ಮೆಮೊರಿ, ದ ಕ್ಲೋಸೆಸ್ಟ್ ದ ಮೆಮೊರಿ ದ ಫಾಸ್ಟರ್ ದ ಎಕ್ಸಿಸ್ ಟೈಮ್ ಆಯ್ತಾ. ಎಷ್ಟು ಹತ್ತಿರ ಐತೆ ನಮ್ಮ CPUಗೆ ಅಷ್ಟು ಫಾಸ್ಟ್ ಐತೆ ಅಂತ ಅರ್ಥ ಮೆಮೊರಿ ಆಯ್ತಾ. ದ ಸ್ಮಾಲರ್ ದ ಸೈಜ್ ಆಯ್ತಾ, ಅಂದರೆ ಹತ್ತಿರ ಹೋಗ್ತಾ ಹೋದಂಗೆ ನಮ್ಮ ಸೈಜು ಕಮ್ಮಿ ಆಗ್ತಾ ಹೋಗ್ತೈತಿ, ಫಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತೈತಿ ಆಯ್ತಾ. ನೆಕ್ಸ್ಟ್ ಕ್ಯಾಶೆ ಹಿಟ್ ಆ್ಯಂಡ್ ಕ್ಯಾಶೆ ಮಿಸ್, ಇದೇ ಹೇಳಿದ್ದೆ. ಕ್ಯಾಶೆ ಇವಾಗ ಡೇಟಾ ಫೌಂಡ್ ಇನ್ ಕ್ಯಾಶೆ ಫಾಸ್ಟ್ ಎಕ್ಸಿಕ್ಯೂಷನ್, ಇವಾಗ ಕ್ಯಾಶೆ ಒಳಗೆ ಡೇಟಾ ಸಿಕ್ತಂದ್ರೆ ಫಾಸ್ಟ್ ಆಗ್ತೈತಲ್ಲ. ಇವಾಗ ಕ್ಯಾಶೆಯಲ್ಲಿ ಡೇಟಾ ಸಿಗಲಿಲ್ಲ, ರ್ಯಾಮಿಗೆ ಹೋಗ್ಬೇಕಾಯ್ತು, ಅವಾಗ ಏನಾಗ್ತೈತಿ, ಟೈಮ್ ವೇಸ್ಟ್ ಆಗ್ತೈತಿ, ಅಂದರೆ ಸ್ಲೋ ಆಗ್ತೈತೆ ಅಂತ ಆಯ್ತಾ. ಗೋಸ್ ಟು ನೆಕ್ಸ್ಟ್ ಲೆವೆಲ್ ಆಯ್ತು. ಅದೇ ಇವಾಗ ಡೇಟಾ ನಾಟ್ ಫೌಂಡ್ CPU ಗೋಸ್ ಟು ನೆಕ್ಸ್ಟ್ ಲೆವೆಲ್, ಅಂದರೆ L1 ಸಿಗಲಿಲ್ಲ L2 ಕ್ಯಾಶೆಲ್ಲಿ ಹೋಗ್ತೈತಿ, L2 ಅಲ್ಲಿ ಸಿಗಲಿಲ್ಲ L3 ಅಲ್ಲಿ ಹೋಗ್ತೈತಿ, L3 ಅಲ್ಲೂ ಸಿಗಲಿಲ್ಲ ಅವಾಗ ರ್ಯಾಮಲ್ಲಿ ಹೋಗ್ತೈತಿ ಆಯ್ತಾ. ನೆಕ್ಸ್ಟ್ ಮೋರ್ ಕ್ಯಾಶೆ ಹಿಟ್ಸ್ ಈಸ್ ಈಕ್ವಲ್ ಟು ಬೆಟರ್ ಪರ್ಫಾರ್ಮೆನ್ಸ್ ಆಯ್ತಾ. ಎಷ್ಟು ಬೇಗ ಡೇಟಾ ಸಿಗ್ತೈತಿ ನಮ್ಮ ಕ್ಯಾಶೆ ಒಳಗೆ ಸಿಕ್ತಂದ್ರೆ ತುಂಬ ಬೇಗ ಫಾಸ್ಟ್ ಆಗ್ತೈತಿ, ತುಂಬ ಫಾಸ್ಟ್ ಆಗ್ತೈತಿ ಕೆಲಸ ಎಲ್ಲ. ಏನೋ ಸಿಗಲಿಲ್ಲ ಅಂದರೆ ತುಂಬ ಸ್ಲೋ ಆಗ್ತೈತಿ ಆಯ್ತಾ. ವೈ ಡೋಂಟ್ ವಿ ಯೂಸ್ ಓನ್ಲಿ L1 ಕ್ಯಾಶೆ ಆಯ್ತಾ, ಬಿಕಾಸ್ L1 ಕ್ಯಾಶೆ ಇಸ್ ವೆರಿ ಫಾಸ್ಟ್ ಬಟ್ ವೆರಿ ಎಕ್ಸ್ಪೆನ್ಸಿವ್ ಆಯ್ತಾ. L1 ಕ್ಯಾಶೆ ಯಾಕೆ ಯೂಸ್ ಮಾಡಂಗಿಲ್ಲ ಅಂದರೆ ನಾವು L1 ಕ್ಯಾಶೆ ಅಷ್ಟೇ ಯಾಕೆ ಯೂಸ್ ಮಾಡಂಗಿಲ್ಲ ಅಂತ ಅರ್ಥ ಆಯ್ತಾ. ಅಂದರೆ 3 ಕ್ಯಾಶೆ ಐತಲ್ಲ, ಒಂದೇ ಕ್ಯಾಶೆ ಯಾಕೆ ಯೂಸ್ ಮಾಡಬಾರ್ದು ಅಂತ ಕೇಳ್ತಾ ಇತ್ತು ಅವ್ರಿಗೆ ಆಯ್ತಾ. ಯಾಕಂದರೆ L1 ಕ್ಯಾಶೆ ಅದು ಸೈಜು ಕಮ್ಮಿ ಐತೆ ಮತ್ತು ತುಂಬ ಫಾಸ್ಟ್ ಐತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅದು ಆಯ್ತಾ, ಅದಕ್ಕೋಸ್ಕರ ಸ್ವಲ್ಪ ಇಡ್ತಾರೆ ಆಯ್ತಾ. ಇವಾಗ ಮೇಕಿಂಗ್ ಇಟ್ ಲಾರ್ಜ್ ವುಡ್ ಇನ್ಕ್ರೀಸ್ ದ ಪವರ್ ಯೂಸೇಜ್ ಆಯ್ತಾ. CPU ಇಂದ ಪವರ್ ಯೂಸೇಜ್ ಅಥವಾ ನಮ್ಮ ಕಂಪ್ಯೂಟರಿಂದ ಪವರ್ ಯೂಸೇಜ್ ಜಾಸ್ತಿ ಆಗ್ತಿತ್ತು, ಹೀಟ್ ಜಾಸ್ತಿ ಆಗ್ತಿತ್ತು. ರೆಡ್ಯೂಸಸ್ ಕ್ಲಾಕ್ ಸ್ಪೀಡ್ ಆಯ್ತಾ, ಕ್ಲಾಕ್ ಸ್ಪೀಡ್ ಒಂದು ಕಮ್ಮಿ ಆಗ್ತಿತ್ತು, ಹೌದು ಆಯ್ತಾ. ಅಂದರೆ ಕ್ಲಾಕ್ ಸ್ಪೀಡ್ ಕಮ್ಮಿ ಆಗ್ತಿತ್ತು ಅಂದರೆ ಅದು ಫಾಸ್ಟ್ ಆಗ್ತಿತ್ತು, ಆದರೆ ತುಂಬ ಹೀಟ್ ಜನ್ರೇಟ್ ಆಗ್ತೈತಿ ಮತ್ತು ತುಂಬ ಪವರ್ ಕನ್ಸಂಪ್ಷನ್ ಆಗ್ತೈತಿ ಆಯಿತಾ. ಅದಕ್ಕೋಸ್ಕರ ಅದು ನಾವು L1 ಕ್ಯಾಶೆ ಅಷ್ಟೇ ಮಾಡಿಲ್ಲ, 3 ಕ್ಯಾಶೆ ಮಾಡಿದ್ವಿ ನಾವು ಅದಕ್ಕೆ ಆಯಿತಾ. ಯೂಸಸ್ ಮಲ್ಟಿಪಲ್ ಕ್ಯಾಶೆ ಲೆವೆಲ್ಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಬಿಗ್ ಕ್ಯಾಶೆ ಆಯಿತಾ. ಒಂದು ದೊಡ್ಡ ಕ್ಯಾಶೆ ಯೂಸ್ ಮಾಡೋಕ್ಕಿಂತ 3 ಕ್ಯಾಶೆ ಬೇರೆ ಬೇರೆ ದೊಡ್ಡದು ಕ್ಯಾಶೆ ಯೂಸ್ ಮಾಡಿ ನಮ್ಮದು ಡೇಟಾನ ರೀಡೈರೆಕ್ಟ್ ಮಾಡ್ತೀವಿ ಆಯಿತಾ. ನೆಕ್ಸ್ಟ್ ವಾಟ್ ಈಸ್ CPU ಕೋರ್ ಅಂತ ಏನು, ಇವಾಗ ಅಲ್ಲಿ ಹೇಳಿದೆಲ್ಲ ನಾನು, ಕೋರ್ ಇಸ್ ಎ ಫಿಸಿಕಲ್ ಪ್ರೊಸೆಸಿಂಗ್ ಯೂನಿಟ್ ಇನ್ಸೈಡ್ ಎ CPU, ಅಂದರೆ CPU ಒಳಗಡೆ ಒಂದು ಪ್ರೊಸೆಸ್ ಫಿಸಿಕಲ್ ಆಗಿರುವಂಥದ್ದು ಆಯಿತಾ. ಅಂದರೆ ನಮ್ಮ CPU ಒಳಗೆ ಇರುವಂಥದ್ದು ಒಂದು ಪ್ರೊಸೆಸ್ ಮಾಡುವಂಥ ಒಂದು ಯೂನಿಟ್ ಅದು ಆಯಿತಾ. ಪ್ರೊಸೆಸ್ ಅಂದರೆ ಕೆಲಸಗಳು ಆಯಿತಾ, ಕೆಲಸಗಳು ಮಾಡುವಂಥ ಯೂನಿಟ್ ಅದು ಆಯಿತಾ. ಒಂದು ಇಂಡಿಪೆಂಡೆಂಟ್ ವರ್ಕರ್ ಡೆಟ್ ಕ್ಯಾನ್ ಎಕ್ಸಿಕ್ಯೂಟ್ ಇನ್ಸ್ಟ್ರಕ್ಷನ್ ಆನ್ ಇಟ್ಸ್ ಓನ್ ಆಯಿತಾ. ಇವಾಗ ಯಾರೋ ಒಬ್ಬನ ಕೆಲಸಗಾರ ಇದ್ದಂದರೆ ಅವ್ನು ಗೊತ್ತೈತಲ್ಲ ಏನು ಕೆಲಸ ಮಾಡ್ಬೇಕಂತೆಲ್ಲ. ಈಗ ಎಲ್ಲರೂ ಹೋಗಿ ಅವ್ರಿಗೆ ಹೇಳ್ತಾ ಇರ್ತಾರೆ ಇದು ಕೆಲಸ ಮಾಡೋದು, ಅವ್ನು ಗೊತ್ತಿರ್ತೈತಿ ಏನು ಕೆಲಸ ಮಾಡ್ಬೇಕಂತ, ಅವ್ನು ಮಾಡ್ತಾನಲ್ಲ ಹಾಗೆ ಆಯಿತಾ. ಇಫ್ CPU ಹ್ಯಾಸ್ 6 ಕೋರ್ಸ್ ಇಟ್ ಮೀನ್ಸ್ ದೇರ್ ಆರ್ 6 ಫಿಸಿಕಲ್ ಎಕ್ಸಿಕ್ಯೂಷನ್ ಯೂನಿಟ್ಸ್ ಅಂತ ಆಯಿತಾ. 6 ಫಿಸಿಕಲ್ ಎಕ್ಸಿಕ್ಯೂಷನ್ ಯೂನಿಟ್ಸ್ ಅಂದರೆ 4 ಯೂನಿಟ್ಸ್ ಅಂತ ಅರ್ಥ ಆಯಿತಾ. ಇವಾಗ ಸಪೋಸ್ ಮಾಡಿ ಇವಾಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡತ್ತೀರಿ, ಅಲ್ಲಿ ಒಂದು ವೆಬ್ಸೈಟ್ ಮಾಡತ್ತೀರ ಅಂದರೆ ನಿಮಗೆ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತಾರಲ್ಲ, ಒಂದು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್, ಮತ್ತು ಒಬ್ಬ ಡಿಸೈನ್ ಎಲ್ಲ ಚೆಕ್ ಮಾಡ್ತಾನೆ, ಒಬ್ಬ ಟೆಸ್ಟಿಂಗ್ ಮಾಡ್ತಾನೆ ಹಾಗೆ ಅಲ್ಲ. ಇವಾಗ ಸಪೋಸ್ ಇವಾಗ 4 ಜನ ಆದ್ವಲ್ಲ, ಒಬ್ಬ ಟೆಸ್ಟಿಂಗ್ ಮಾಡ್ತಾನೆ, ಒಬ್ಬ ಬ್ಯಾಕ್ ಎಂಡನ್ನು ಬರೀತಾನೆ, ಒಬ್ಬ ಫ್ರಂಟ್ ಎಂಡನ್ನು ಬರೀತಾನೆ, ಒಬ್ಬ ಡಿಸೈನ್ ಅಥವಾ ಆರ್ಕಿಟೆಕ್ಚರಿಂಗ್ ಮಾಡ್ತಾನೆ ವೆಬ್ಸೈಟಿಂದ ಆಯಿತಾ. ಇವಾಗ ಏನಾಯ್ತು ಅಂದರೆ ಇದು 4 ಜನ ಆಗಿಲ್ಲ, ಇದು 4 ಕಂಪಾರ್ಟ್ಮೆಂಟ್ಸ್ ಆಯ್ತು, ಅಂದರೆ 4 ಸೆಕ್ಷನ್ಗಳು ಆಯಿತಾ. ಇವಾಗ ನಮ್ಮ CPU 4 ಸೆಕ್ಷನ್ಗಳ ಥರ ಆಯಿತಾ. ಅದರಲ್ಲಿ ಇವಾಗ 4-5 ಜನ ವರ್ಕ್ ಮಾಡ್ತಾರಲ್ಲ, ಅದು ನಮ್ಮದು ಥ್ರೆಡ್ಸ್ ಥರ ಆಯಿತಾ. ನಮ್ದು ಇವಾಗ ಒಂದು CPU ಅಲ್ಲಿ 2 ಥ್ರೆಡ್ಸ್ ಇರ್ತೈತೆ, ಅಂದರೆ ಇವಾಗ
ಬ್ಯಾಕ್ ಎಂಡ್ ಬರೀಲಿಕ್ಕೆ 2 ಜನ ಇದ್ದಾರೆ, ಫ್ರಂಟ್ ಎಂಡ್ ಬರೀಲಿಕ್ಕೆ 2 ಜನ ಇದ್ದಾರೆ, ಟೆಸ್ಟಿಂಗ್ ಮಾಡ್ಲಿಕ್ಕೆ 2 ಜನ ಇದ್ದಾರೆ, ಮತ್ತೆ ಆರ್ಕಿಟೆಕ್ಚರಿಂಗ್ ಮಾಡ್ಲಿಕ್ಕೆ 2 ಜನ ಇದ್ದಾರೆ. ಹಾಗೆ ಹಾಗೆ ಅರ್ಥ ಮಾಡ್ಕೋಬೇಕು ಆಯ್ತಾ ನೀವು. ಆಯ್ತಾ, ದೇರ್ ಆರ್ 6 ಫಿಸಿಕಲ್ ಎಕ್ಸಿಕ್ಯೂಷನ್ ಯೂನಿಟ್ಸ್. ಈಚ್ ಕೋರ್ ಕ್ಯಾನ್ ಫೆಚ್ ಇನ್ಸ್ಟ್ರಕ್ಷನ್ಸ್, ಡಿಕೋಡ್ ದೆಮ್, ಎಕ್ಸಿಕ್ಯೂಟ್ ದೆಮ್, ಡು ಕ್ಯಾಲ್ಕುಲೇಷನ್ ಇಂಡಿಪೆಂಡೆಂಟ್ಲಿ. ಅಂದರೆ ಈಚ್ ಕೋರ್ ಐತಲ್ಲ, ಒಂದೊಂದು ಕೋರು ಒಂದೊಂದು ಇನ್ಸ್ಟ್ರಕ್ಷನನ್ನು ಡೇಟಾನ ತೊಗೊಬೋದು ಮತ್ತು ಅದನ್ನು ಡಿಕೋಡ್ ಮಾಡ್ಬೋದು. ಅಂದರೆ ಅದೊಂದು ಸ್ವಲ್ಪ ಕೋಡೆಡ್ ವರ್ಷನಲ್ಲಿ ಇರ್ತೈತಿ. ಅಂದರೆ ಅದು ಕಂಪ್ಯೂಟರ್ಗೆ ಅರ್ಥ ಆಗ್ಲಿಕ್ಕೆ ಅದು ಡಿಕೋಡ್ ಮಾಡೋಕ್ಕಾಗ್ತೈತೆ ಆಯಿತಾ. ಆಮೇಲೆ ಎಕ್ಸಿಕ್ಯೂಟ್ ಮಾಡ್ಬೋದು, ಅದನ್ನು ರನ್ ಮಾಡ್ಬೋದು, ಮತ್ತು ಕ್ಯಾಲ್ಕುಲೇಷನ್ ಏನಾದ್ರು ಇದ್ದರೆ ಅದನ್ನು ಮಾಡ್ಬೋದು ಆಯಿತಾ. 1 ಕೋರ್ ಈಸ್ ಈಕ್ವಲ್ ಟು 1 ಟಾಸ್ಕ್ ಎಟ್ ಎ ಟೈಮ್ ಆಯಿತಾ. 1 ಕೋರ್ 1 ಟಾಸ್ಕ್ ಮಾಡ್ಬೋದು 1 ಟೈಮಲ್ಲಿ ಆಯಿತಾ. 6 ಕೋರ್ಸ್ ಈಸ್ ಈಕ್ವಲ್ ಟು 6 ಟಾಸ್ಕ್ ಟ್ರೂಲಿ ಇನ್ ಪ್ಯಾರಲ್. ಅಂದರೆ ಒಂದೇ ಟೈಮಲ್ಲಿ 6 ಕೆಲಸ ಮಾಡ್ಬೋದು ನಾವು ಅಂತ ಆಯಿತಾ. ವಾಟ್ ಈಸ್ ಸಿ ಪಿ ಯು ಥ್ರೆಟ್ ಆಯಿತಾ. ಸಿ ಪಿ ಯು ಥ್ರೆಟ್ ಅಂದರೆ ಏನು? ಇವಾಗ ಥ್ರೆಟ್ ಈಸ್ ನಾಟ್ ಅ ಫಿಸಿಕಲ್ ಹಾರ್ಡ್ವೇರ್, ಇಟ್ ಈಸ್ ಲೈಕ್ ಅ ಕೋರ್ ಆಯಿತಾ. ಇವಾಗ ಕೋರ್ ಥರ ಅದು ಫಿಸಿಕಲ್ ಆಗಿಲ್ಲ ನಮ್ಮ ಕಂಪ್ಯೂಟರ್, ಅದೊಂಥರ ಪ್ರೋಗ್ರಾಮ್ ಅಂತ ಹೇಳಿರಿ. ಅದು ಪ್ರೋಗ್ರಾಮ್ ಬರ್ದಿರುವಂಥ ನಮ್ಮ ಕೋರ್ ಹೆಂಗೆ ವರ್ಕ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಆಯಿತಾ. ಲಾಜಿಕಲ್ ಎಕ್ಸಿಕ್ಯೂಷನ್ ಪಾರ್ಟ್, ವೇ ಆಫ್ ದ ಸಿ ಪಿ ಯು ಟು ಶೆಡ್ಯೂಲ್ ಆ್ಯಂಡ್ ರನ್ ಇನ್ಸ್ಟ್ರಕ್ಷನ್. ಅಂದರೆ ಯಾವ ಟೈಮಲ್ಲಿ ಏನು ಮಾಡ್ಬೇಕಂತ ನಮ್ಮ ಸಿ ಪಿ ಯುಗೆ ಅಥವಾ ನಮ್ಮ ಸಿ ಪಿ ಯು ಯಾವ ಟೈಮಲ್ಲಿ ಏನು ಮಾಡ್ಬೇಕು ಆ ಕೋರ್ಗಳ ಸಿ ಪಿ ಯು ರನ್ ಮಾಡಲಿಕ್ಕೆ ಆಯಿತಾ. ದ ವೇ ಫಾರ್ ದ ಸಿ ಪಿ ಯು ಟು ಶೆಡ್ಯೂಲ್ ಆ್ಯಂಡ್ ರನ್ ಇನ್ಸ್ಟ್ರಕ್ಷನ್ ಆಯಿತಾ. ಅಂದರೆ ನಮ್ಮ ಸಿ ಪಿ ಯು ಎಲ್ಲ ಇದು ಇನ್ಸ್ಟ್ರಕ್ಷನ್ ಕೊಡ್ತೈತಲ್ಲ, ಶೆಡ್ಯೂಲ್ ಮಾಡ್ತೈತಿ ಇದನ್ನು ರನ್ ಮಾಡ್ಬೇಕಂತ. ನಮ್ಮ ಥ್ರೆಟ್ ಏನು ಮಾಡ್ತೈತೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೈತಿ ಆಯಿತಾ. ನಮ್ಮ ಸಿ ಪಿ ಯು ಅಥವಾ ನಮ್ಮ ಕೋರ್ ಐತಲ್ಲ, ಕೋರ್ ಅದು ಆ ಕೆಲಸ ಮಾಡ್ಬೇಕು ಅನ್ನೋದನ್ನು ಹೇಳ್ತೈತಿ ನಮ್ಮದು ಥ್ರೆಟ್ ಆಯಿತಾ. ಇನ್ ಸಿಂಪಲ್ ವರ್ಡ್ಸ್, ಆ ಥ್ರೆಟ್ ರಿಪ್ರೆಸೆಂಟ್ಸ್ 1 ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಯಿತಾ. 1 ಥ್ರೆಟ್ ಅಂದರೆ 1 ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಯಿತಾ. ಇಲ್ಲ ಐತೆ ನೋಡಿ, ಇಲ್ಲಿ ಆ್ಯಡ್ R1 ಆ್ಯಡ್ R2 ಪ್ಲಸ್ R3 ಇಂಟು R1 ಅಂತ ಅರ್ಥ ಇಲ್ಲ ಇದರಿಂದ ಆಯಿತಾ. ಇದು ಒಂದು ಇನ್ಸ್ಟ್ರಕ್ಷನ್ ಅಂದರೆ ಇದೊಂದು ಥ್ರೆಟ್ ಅಂತ ಅರ್ಥ ಆಯಿತಾ. ಇನ್ನೊಂದು ಥ್ರೆಟ್ ಮೂವ್ R4 ಟು R1 ಆಯಿತಾ. R1 ಇಲ್ಲ ಇರೋ ಡಾಟಾ R4 ಅಲ್ಲಿ ಮೂವ್ ಮಾಡಿರಿ ಅಂತ ಇದೊಂದು ಇನ್ಸ್ಟ್ರಕ್ಷನ್ ಆಯಿತಾ. ಎರಡು ಒಂದೇ ಸತಿ ರನ್ ಆಗ್ತೈತಿ. ಆದರೆ ಇದು ಸಿ ಪಿ ಯುನ್ 1 ಪಾರ್ಟಲ್ಲಿ ರನ್ ಆಗ್ತೈತಿ. ಇದು ನಮ್ದು ಕೋರಿನ 1 ಪಾರ್ಟಲ್ಲಿ ರನ್ ಆಗ್ತೈತಿ. ಇದು ನಮ್ಮ ಕೋರಿಗೆ ಇನ್ನೊಂದು ಪಾರ್ಟಲ್ಲಿ ರನ್ ಆಗ್ತೈತಿ. ಅಂದರೆ 2 ಥ್ರೆಡ್ಸ್ ಇರ್ತೈತಲ್ಲ ನಮ್ಮ ಸಿ ಪಿ ಯು ಒಳಗಡೆ, ನಮ್ಮ ಕೋರ್ ಒಳಗಡೆ. ಆ 2 ಕೋರ್ಸ್ 1 ಟೈಮಲ್ಲಿ ಆ ಇನ್ಸ್ಟ್ರಕ್ಷನನ್ನು ರನ್ ಮಾಡ್ತೈತೆ ಆಯಿತಾ. ಇನ್ ಸಿಂಪಲ್ ವರ್ಡ್ಸ್, ಥ್ರೆಡ್ಸ್ ರಿಪ್ರೆಸೆಂಟ್ ದ ಸೀಕ್ವೆನ್ಸ್. ದ ಆಪ್ರೇಟಿಂಗ್ ಸಿಸ್ಟಮ್ ಶೆಡ್ಯೂಲ್ಸ್ ಥ್ರೆಡ್ಸ್ ನಾಟ್ ಕೋರ್ಸ್ ಆಯಿತಾ. ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡ್ತೈತೆ ಅಂದರೆ ನಮ್ಮ ಥ್ರೆಡ್ಸ್ ಹತ್ರ ಹೋಗಿ ಹೇಳ್ತೈತಿ ಇದಕ್ಕೆ ಕೆಲಸ ಮಾಡ್ಬೇಕಂತ, ಕೋರ್ ಹತ್ರ ಹೋಗಿ ಹೇಳಂಗಿಲ್ಲ. ಆಮೇಲೆ ನಮ್ಮ ಕೋರ್ ಏನು ಮಾಡ್ತೈತಿ, ನಮ್ಮ ಥ್ರೆಡ್ ಏನು ಮಾಡ್ತೈತಿ ಅದನ್ನು ಶೆಡ್ಯೂಲ್ ಮಾಡ್ತೈತಿ ಕೋರಿಗೆ ಏನು ಕೆಲಸ ಮಾಡ್ಬೇಕು ಇವಾಗ ನೀನಂತ ಆಯಿತಾ. ಹಾಗೆ ಪ್ರೋಗ್ರಾಮ್ ಡೋಂಟ್ ಸೇ ರನ್ ಆನ್ ಕೋರ್ 3 ಆಯಿತಾ. ಹಿಯರ್ ಇಸ್ ಅ ಥ್ರೆಡ್ ಟು ರನ್ ಆಯಿತಾ. ಇವಾಗ ನಮ್ದು ಪ್ರೋಗ್ರಾಮ್ ಏನು ಮಾಡ್ತಿದೆ ಅಂದರೆ ನೀವು ಹೋಗಿ 3rd ಕೋರಲ್ಲಿ ರನ್ ಆಗ ಅಥವಾ 4th ಕೋರಲ್ಲಿ ರನ್ ಆಗಂತ ಹೇಳಂಗಿಲ್ಲ ಆಯಿತಾ. ಅದು ಏನು ಮಾಡ್ತೈತಿ, ಇದೊಂದು ಥ್ರೆಟ್ ಐತಿ ಅಂದರೆ ಆ್ಯಡ್ ಮಾಡುವಂಥ ಇದೊಂದು ಥ್ರೆಟ್, ಇದನ್ನು ನೀವು ರನ್ ಮಾಡಂತ ಹೇಳ್ತೈತಿ ಹಂಗೆ ಆಯಿತಾ. ದೆನ್ ವಾಟ್ ಡಸ್ 6 ಕೋರ್ಸ್ 12 ಥ್ರೆಡ್ಸ್ ಮೀನ್ ಆಯಿತಾ. ದಿಸ್ ಹ್ಯಾಪನ್ಸ್ ಬಿಕಾಸ್ ಅ ಟೆಕ್ನಾಲಜಿ ಕಾಲ್ಡ್ ಸಿಮಲ್ಟೇನಿಯಸ್ ಮಲ್ಟಿ ಥ್ರೆಡ್ಡಿಂಗ್ ಆಯಿತಾ. ಸಿಮಲ್ಟೇನಿಯಸ್ ಮಲ್ಟಿ ಥ್ರೆಡ್ಡಿಂಗ್ ಅಂತ ಒಂದು ಐತಿ, ನಮ್ಮದು ಇಂಟೆಲ್ ಅವ್ರು ಮಾಡಿರುವಂಥದ್ದು. ಇಂಟೆಲ್ ಅವ್ರು ಇದನ್ನು ಹೈಪರ್ ಥ್ರೆಡ್ಡಿಂಗ್ ಅಂತ ಕರೀತಾರೆ ಆಯಿತಾ. SMT ಅಂದರೆ ಏನು, ಸೈಮಲ್ಟೇನಿಯಸ್ ಮಲ್ಟಿ ಥ್ರೆಡ್ಡಿಂಗ್. 1 ಫಿಸಿಕಲ್ ಕೋರ್ ಬಿಹೇವ್ಸ್ ಲೈಕ್ 2 ಲಾಜಿಕಲ್ ಕೋರ್ಸ್ ಆಯಿತಾ. ಇವಾಗ ಥ್ರೆಡ್ ಹೆಲ್ಪಿನ ಏನಾಗ್ತೈತಿ, 1 ಕೋರ್ ಐತಲ್ಲ 2 ಕೋರ್ ಥರ ಕೆಲಸ ಮಾಡ್ತೈತಿ ಆಯಿತಾ. ಈಚ್ ಕೋರ್ ಕ್ಯಾನ್ ಹ್ಯಾಂಡಲ್ 2 ಥ್ರೆಡ್ಸ್ ಅಟ್ ಎ ಟೈಮ್ ಆಯಿತಾ. 1 ಕೋರಲ್ಲಿ 1 ಟೈಮಲ್ಲಿ 2 ಥ್ರೆಡ್ಸ್ ವರ್ಕ್ ಆಗ್ತೈತಿ, ರನ್ ಮಾಡ್ಬೋದು ಆಯಿತಾ. ಇವಾಗ ಇದು ಆ್ಯಡ್ 2 ನಂಬರ್ಸ್ ಐತಲ್ಲ, ಮತ್ತು ಈ ಡಾಟಾ ಮೂವ್ ಮಾಡುವಂಥದ್ದು ಐತಲ್ಲ ಆಯಿತಾ. ಈ ಕೋಡ್ ಏನು ಮಾಡ್ತೈತೆ ಅಂತ ಹೇಳಿದ್ದೀನಲ್ಲ ನಾನು. ಈ ಕೋಡ್ ಏನು ಮಾಡ್ತೈತೆ ಅಂದರೆ R1 ಅಲ್ಲಿರೋ ಡಾಟಾ R4 ಅಲ್ಲಿ ಮೂವ್ ಮಾಡ್ತೈತೆ ಆಯಿತಾ. ಇವಾಗ ಇದು ಎರಡು ಥ್ರೆಡ್ಸ್ ಆಯಿತು ಆಯಿತಾ. ಇವಾಗ ನಮ್ಮದು ಕೋರಲ್ಲಿ 2 ಥ್ರೆಡ್ಸ್ ಒಂದೇ ಟೈಮಲ್ಲಿ ರನ್ ಆಗ್ಬೋದು ಆಯಿತಾ. ಅದಕ್ಕೋಸ್ಕರ ನಾವು ಥ್ರೆಡ್ಸ್ ಮಾಡಿರುವಂಥದ್ದು. ಫಾರ್ Ryzen 5 5500U ಆಯಿತಾ. ಇವಾಗ ಈ ಪ್ರೊಸೆಸರ್ ಒಳಗಡೆ 6 ಕೋರ್ಸ್ ಐತಿ, ಫಿಸಿಕಲ್ ಕೋರ್ಸ್ ಐತಿ, ಮತ್ತು ಈಚ್ ಕೋರ್ ಸಪೋರ್ಟ್ಸ್ 2 ಥ್ರೆಡ್ಸ್ ಆಯಿತಾ. 1 ಕೋರಲ್ಲಿ 2 ಥ್ರೆಡ್ಸ್ ಸಪೋರ್ಟ್ ಮಾಡ್ತೈತಿ, ಅದಕ್ಕೆ ಟೋಟಲ್ 12 ಥ್ರೆಡ್ಸ್ ಐತೆ ಆಯಿತಾ. ಇಂಪಾರ್ಟೆಂಟ್, 2 ಥ್ರೆಡ್ಸ್ ಇಸ್ ಈಕ್ವಲ್ ಟು ನಾಟ್ 2 ಕೋರ್ಸ್ ಆಯಿತಾ. 2 ಥ್ರೆಡ್ ಅಂದರೆ 2 ಕೋರ್ ಅಂತ ಅರ್ಥ ಅಲ್ಲ. 1 ಕೋರ್ ಇಸ್ ಈಕ್ವಲ್ ಟು 2 ಥ್ರೆಡ್ಸ್ ಈಸ್ ನಾಟ್ ಅ ಪವರ್ಫುಲ್ ಆಸ್ 2 ಸಪ್ರೇಟ್ ಕೋರ್ಸ್ ಆಯಿತಾ.
ಇವಾಗ ಎರಡು ಥ್ರೆಡ್ಸ್ ಇತ್ತಂದರೆ ಎರಡು ಕೋಡಿನ ಕೆಲಸ ಮಾಡ್ತೈತಿ ಆಯಿತಾ. ಇವಾಗ ಎರಡು ಕೋರ್ ಸಪ್ರೇಟಾಗಿ ಎಷ್ಟು ಕೆಲಸ ಮಾಡ್ತಿತ್ತಲ್ಲ ಅದು ಎರಡು ಥ್ರೆಡ್ಸ್ ಸೇರಿ ಮಾಡ್ಲಿಕ್ಕೆ ಆಗಂಗಿಲ್ಲ ಆಯಿತಾ. ಹಾಗೆ ಥ್ರೆಡ್ಸ್ ಶೇರ್ ದ ಸೇಮ್ ಕೋರ್ ರಿಸೋರ್ಸ್ ಆಯಿತಾ. ಥ್ರೆಡ್ಸಲ್ಲಿ ಎಲ್ಲನೂ ಸೇಮ್ ರಿಸೋರ್ಸನ್ನು ಶೇರ್ ಮಾಡ್ತೈತಿ. ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ಕ್ಯಾಶೆ, ಎಕ್ಸಿಕ್ಯೂಷನ್ ಯೂನಿಟ್ ಇದೆಲ್ಲ ಐತಲ್ಲ. ಇವಾಗ ಅಲ್ಲೆಲ್ಲ ನೋಡಿದ್ವಲ್ಲ ಕ್ಯಾಶೆ ಮೆಮೊರಿ, ಅದೆಲ್ಲ ನಮ್ದು ಕೋರ್ ಯೂಸ್ ಮಾಡುವಂಥದ್ದು ಆಯಿತಾ. ಇವಾಗ 6 ಕೋರ್ ಐತಲ್ಲ, 6 ಕೋರ್ ಇದು ಒಂದೇ ಇರುವಂಥದ್ದು. ALU ಕ್ಯಾಶೆ ಎಲ್ಲನೂ ಒಂದೇ ಇರುವಂಥದ್ದು. ಅದು 6 ಕೋರ್ ಒಂದೇ ಟೈಮಲ್ಲಿ ಯೂಸ್ ಮಾಡ್ಬೋದು ಎಲ್ಲನೂ ಆಯಿತಾ. ಥ್ರೆಡ್ಸ್ ಒನ್ಲಿ ಇಂಪ್ರೂವ್ ಪರ್ಫಾರ್ಮೆನ್ಸ್ ವೆನ್ ಒನ್ ಥ್ರೆಡ್ ಈಸ್ ವೇಟಿಂಗ್ ಫಾರ್ ಮೆಮೊರಿ ಕ್ಯಾಶೆ ಆಯಿತಾ, ಆ್ಯಂಡ್ ದ ಅದರ್ ಥ್ರೆಡ್ ಯೂಸಸ್ ದ ಅನ್ಯೂಸ್ಡ್ ಪಾರ್ಟ್ ಆಫ್ ದ ಕೋರ್ ಆಯಿತಾ. ಅಂದರೆ ಇವಾಗ ಥ್ರೆಡ್ ಯಾಕೆ ಮಾಡಿದ್ದು ಅಂದರೆ ಇವಾಗ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿರಿ ಆಯಿತಾ. ಇವಾಗ ಸಪೋಸ್ ಮಾಡಿ ಇವಾಗ ನೀವು ಊಟ ಮಾಡ್ತಾ ಇದ್ದೀರಿ ಅಂತೇಳಿ. ಇವಾಗ ಊಟ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ನೀರು ಕುಡಿಬೇಕನ್ಸುತ್ತೆ. ಅಂದರೆ ಊಟ ಬಾಯಲ್ಲಿ ಹಾಕೊಂಡು ನೀರು ಕುಡಿತೀರಾ? ಇಲ್ಲ ಅಲ್ಲ. ಅಂದರೆ ಊಟ ಮಾಡೋದು ನಿಲ್ಲಿಸ್ತೀರಲ್ಲ, ಆಮೇಲೆ ನೀರು ಕುಡಿತೀರಲ್ಲ, ಹಂಗಿದು ಆಯಿತಾ. ಇವಾಗ ಏನಾದ್ರು ಇವಾಗ ಒಂದು ಕೆಲಸ ಆಗ್ತೈತಂದರೆ ಇನ್ನೊಂದು ಕೆಲಸ ಸ್ಟಾಪ್ ಆಗ್ತೈತಿ ಆಯಿತಾ. ಇವಾಗ ನೀವು ಊಟ ಮಾಡ್ತಾ ಇದ್ರಿ, ಊಟ ಮಾಡೋದು ವೇಟ್ ಮಾಡಿ ನೀವು ನೀರು ಕುಡಿತೀರಲ್ಲ, ಅಂದರೆ ಊಟ ಮಾಡೋದು ವೇಟ್ ಮಾಡ್ತಾ ಇದ್ದೀವಿ, ಅದೇ ಕೆಲಸ ಮಾಡ್ತಾ ಇದ್ರಿ, ನೀವು ನೀರು ಕುಡಿತಾ ಇದ್ದೀರಲ್ಲ ಹಾಗೆ. ಅಂದರೆ ಕೆಲಸ ಸ್ಟಾಪ್ ಆಗಿಲ್ಲ, ಆದರೆ ನೀವು ಸ್ವಿಚ್ ಮಾಡ್ತೀರಿ ಯಾವ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಯಿತಾ. ನೆಕ್ಸ್ಟ್ ಸಿಂಪಲ್ ಅನಲಾಗ್. ಸೊ ಇಲ್ಲೊಂದು ಎಕ್ಸಾಂಪಲ್ ಐತೆ ನೋಡಿ. ಇಲ್ಲಿ ಇಬ್ಬರು ಜನ ವರ್ಕರ್ಸ್ ಇದ್ದಾರೆ ಆಯಿತಾ. ಒಂದೇ ಮಷಿನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಇಬ್ಬರು ಆಯಿತಾ. ಇವಾಗ ಇಲ್ಲಿ ಎ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ನ ಕೆಲಸ ಮಾಡ್ತಾ ಇಲ್ಲ ಆಯಿತಾ, ವೇಟ್ ಮಾಡ್ತಾ ಇದ್ದಾನೆ. ಬಿ ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆಯಿತಾ. ಸೊ ಪ್ರೊಡಕ್ಟಿವಿಟಿ ಇನ್ಕ್ರೀಸಸ್ ಬಟ್ ಇವಾಗ ಟೂ ವರ್ಕರ್ಸ್ ಇನ್ ಒನ್ ಮಷಿನ್ ಈಸ್ ನಾಟ್ ಈಕ್ವಲ್ ಟು 2 ಮಷಿನ್ಸ್ ಆಯಿತಾ. ಇವಾಗ ಇಬ್ಬರು ಜನ ಕೆಲಸ ಮಾಡ್ತಾರೆ, ಇಬ್ರು ಒಂದೇ ಮಷಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಇವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನಂದರೆ ಒಬ್ಬ ಕೈಲೇ ಬೇಕಾಗ್ತಿತ್ತು ಹಾಗೆ ಆಯಿತಾ. ಇವಾಗ ಅದ್ಯಾಕೆ ನಾವು ಥ್ರೆಡ್ಸನ್ನು ಯಾಕೆ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ, ಇವಾಗ ನಮ್ಮ CPU ಒಂದು ಸ್ವಲ್ಪ ವೇಟ್ ಮಾಡೋಕ್ಕಾಗ್ತಿತ್ತು. ಯಾವಾಗ ನಮ್ದು ಇವಾಗ ಏನಾದ್ರು ಒಂದು ಇವಾಗ ಡೇಟಾ ಏನಾದ್ರು ಒಂದು ರಿಟ್ರೀವ್ ಮಾಡಬೇಕಿತ್ತಂದರೆ, ಇವಾಗ ನಾ ಹೇಳಿದೆಯಲ್ಲ, ಇವಾಗ ಕ್ಯಾಶೆಯಲ್ಲಿ ಏನಾದ್ರು ಸಿಗಲಿಲ್ಲ ಅಂತ ಹೇಳಿದ್ರೆ, ರಿಜಿಸ್ಟರ್ ಏನಾದ್ರು ಸಿಗಲಿಲ್ಲ ಅಂತ ಹೇಳಿದ್ರೆ ಡೇಟಾ, ಆವಾಗ CPU ಏನು ಮಾಡ್ತೈತಿ, ಆ ಡೇಟಾನ ಕ್ಯಾಶೆಲ್ಲಿ ಹುಡುಕ್ತೈತಿ. ಕ್ಯಾಶೆಲ್ಲೂ ಸಿಗಲಿಲ್ಲ ಆವಾಗ ರ್ಯಾಮಲ್ಲಿ ಹುಡುಕ್ತೈತಿ ಆಯಿತಾ. ಆವಾಗ ಅದು ಸ್ವಲ್ಪ ವೇಟಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತಿತ್ತಲ್ಲ, ಆವಾಗ ಆ ಟೈಮಲ್ಲಿ ಏನು ಮಾಡ್ತೈತೆ ಅಂದರೆ ಥ್ರೆಡ್ಸ್ ಹೆಲ್ಪ್ ಮಾಡ್ತೈತಿ. ಅಂದರೆ ಇವಾಗ ಕೀಪ್ಸ್ ದ ಕೋರ್ ಬಿಸಿ, ಅಂದರೆ ಕೋರ್ ಬಿಸಿ ಮಾಡಿರ್ತೈತಿ. ಇವಾಗ CPU ಏನು ಮಾಡ್ತೈತಿ, ವೇಟ್ ಮಾಡ್ತಾ ಇತ್ತಲ್ಲ, ಇವಾಗ ಏನೋ ಒಂದು ಡೇಟಾಗೆ ವೇಟ್ ಮಾಡ್ತೈತಿ ಅಂತ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಲ್ಲ ಕೆಲಸ. ಏನೋ ಬೇರೆ ಕೆಲಸ ಅಥವಾ ಯಾವುದೋ ಒಂದು ಬೇರೆ ರಿಸೋರ್ಸ್ ಯೂಸ್ ಆಗ್ತಾಯಿಲ್ಲ. ಇವಾಗ ಸಪೋಸ್ ಮಾಡಿ ಇವಾಗ ಡೇಟಾನ ಹುಡುಕ್ತಾ ಇತ್ತು ನಮ್ಮದು CPU ಆಯಿತಾ, ನಮ್ಮದು ರ್ಯಾಮಲ್ಲಿ ಹುಡುಕ್ತಾ ಇತ್ತು, ಅದಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ. ಇವಾಗ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದೈತಿ ಆಯಿತಾ. ಇವಾಗ ನಮ್ದು ಇನ್ನೊಂದು ಥ್ರೆಡ್ ಏನು ಮಾಡ್ತೈತಿ, ಅದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಯಾಕಂದರೆ ALU ಇವಾಗ ಯೂಸಲ್ಲಿ ಇಲ್ಲ ನಮ್ದು ALU ಆಯಿತಾ, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಯೂಸಲ್ಲಿ ಇಲ್ಲ. ಅವಾಗ ಏನು ಮಾಡ್ತೈತಿ, ಅವಾಗ ಅದು ಕೋರ್ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೈತಿ ಆ ಟೈಮಲ್ಲಿ ಹಾಗೆ ಆಯಿತಾ. ಅದೇನೇನಾಗ್ತೈತಿ, ಐಡಲ್ ಟೈಮ್ ಉಳಿತೈತಿ. ಐಡಲ್ ಟೈಮ್ ಅಂದರೆ ಖಾಲಿ ಕೂತ್ಕೊಂಡಿರೋ ನಮ್ದು CPU ಖಾಲಿ ಕೂತ್ಕೊಂಡಿರ್ತೈತಲ್ಲ, ಆ ಟೈಮ್ ಏನಾಗ್ತೈತಿ, ಆ ಟೈಮು ಯೂಸೇಜಲ್ಲಿ ಬರ್ತೈತಿ. ಯಾಕಂದರೆ ಆ ಟೈಮಲ್ಲಿ ಅದು ಕ್ಯಾಲ್ಕುಲೇಷನ್ ಮಾಡ್ತೈತಲ್ಲ ನಮ್ಮ CPU ಹಾಗೆ. ಕೋರ್ ವರ್ಸಸ್ ಥ್ರೆಡ್ಸ್ ಆಯಿತಾ, ಕ್ವಿಕ್ ಕಂಪ್ಯಾರಿಸನ್ ಐತೆ ನೋಡಿ. ಫಿಸಿಕಲ್ ಆಗಿರ್ತೈತಿ. ನಮ್ದು ಕಂಪ್ಯೂಟರ್ ಫಿಸಿಕಲ್ ಆಗಿರ್ತೈತಿ ಆಯಿತಾ, ಥ್ರೆಡ್ ಫಿಸಿಕಲ್ ಆಗಿರಂಗಿಲ್ಲ ಆಯಿತಾ. ಕ್ಯಾನ್ ರನ್ ಇಂಡಿಪೆಂಡೆಂಟ್ಲಿ, ಹೌದು ನಮ್ದು ಕೋರ್ ಇಂಡಿಪೆಂಡೆಂಟಾಗಿ ರನ್ ಮಾಡ್ಬೋದು, ಆದರೆ ಥ್ರೆಡ್ಸ್ ಡಿಪೆಂಡ್ ಆಗ್ತೈತಿ ಕೋರ್ ಮೇಲೆ ಆಯಿತಾ. ಅದು ತಾನೇ ಏನು ಕೆಲಸ ಮಾಡೋಕ್ಕಂಗಿಲ್ಲ, ಕೋರ್ ಹತ್ರನೇ ಕೆಲಸ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಆಯಿತಾ. ಹ್ಯಾಸ್ ಓನ್ ಎಕ್ಸಿಕ್ಯೂಷನ್ ಯೂನಿಟ್ ಎಸ್ ಆಯಿತಾ. ಇದರಿಂದ ಓನ್ ಎಕ್ಸಿಕ್ಯೂಷನ್ ಯೂನಿಟ್ ಐತಿ ಕೋರ್ಸಿಂದ. ಶೇರ್ಡ್ ವಿತ್ ಅನದರ್ ಥ್ರೆಡ್ ಆಯಿತಾ, ಬೇರೆ ಥ್ರೆಡ್ಸ್ ಜೊತೆ ಶೇರ್ ಆಗ್ತೈತಿ. ಯಾಕಂದರೆ ಒಂದು ಕೋರಲ್ಲಿ 2 ಥ್ರೆಡ್ ಇರ್ತೈತಲ್ಲ, 2 ಥ್ರೆಡ್ ಸೇರಿ ಕೆಲಸ ಮಾಡ್ತೈತೆ, ಅದಕ್ಕೋಸ್ಕರ 2 ರಿಸೋರ್ಸಸ್ನೆಲ್ಲ ಶೇರ್ ಮಾಡೋಕ್ಕಾಗ್ತೈತೆ ಆಯಿತಾ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೇನ್ ಆಯಿತಾ. ಪರ್ಫಾರ್ಮೆನ್ಸ್ ಚಲೋ ಹೈ ಆಗಿರ್ತೈತಿ ಕೋರಲ್ಲಿ, ಇದ್ರಲ್ಲಿ ಮಾಡ್ರೇಟ್ ಆಗಿರ್ತೀವಿ. ಇವಾಗ ಒಂದು ಮಷಿನ್ ಐತೆ ಅಂತೇಳಿ ಆಯಿತಾ, ಇವಾಗ ಹೊಲಿಗೆ ಮಷಿನ್ ಐತೆ ಅಂತೇಳಿರಿ ಆಯಿತಾ. ಇವಾಗ ಒಂದು ಹೊಲಿಗೆ ಮಷಿನ್ ಮೇಲೆ ಕೆಲಸ ಮಾಡ್ತಾ ಇದ್ದ ಅಂದರೆ ಜಾಸ್ತಿ ಕೆಲಸ ಆಗ್ತೈತಲ್ಲ. ಅದೇ ಇವಾಗ ಇಬ್ಬರು ಜನ ಒಂದೇ ಮಷಿನ್ ಮೇಲೆ ವರ್ಕ್ ಮಾಡಬೇಕಿತ್ತಂದರೆ, ಇವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದರೆ ಒಬ್ಬ ವೇಟ್ ಮಾಡೋಕ್ಕೆ, ಆಮೇಲೆ ಮತ್ತೆ ಇನ್ನೊಬ್ಬ ಕೆಲಸ ಮಾಡ್ತಾ ಇನ್ನೊಬ್ಬ ವೇಟ್ ಮಾಡೋಕ್ಕೆ ಆಯಿತಾ. ಅದೇನೇನಾಗ್ತೈತಿ, ಕೆಲಸ ಬೇಗ ಆಗಂಗಿಲ್ಲಲ್ಲ. ಇವಾಗ ಇಬ್ಬರ ಹತ್ರ 2 ಮಷಿನ್ ಇತ್ತಂದರೆ ಬೇಗ ಕೆಲಸ ಆಗ್ತೈತಲ್ಲ ಹಾಗೆ. ಇವಾಗ ನಮ್ಮ ಥ್ರೆಡ್ಸ್ ಏನೈತಿ, ಒಂದೇ ಮಷಿನ್ ಐತಿ, ಇಬ್ಬರು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಆಯಿತಾ. ಅದಕ್ಕೋಸ್ಕರ ಮಾಡ್ರೇಟ್ ಆಗಿರ್ತೈತಿ ಆಯಿತಾ. ಯಾಕಂದರೆ ಇಬ್ಬರು ಜನ ಒಂದೇ ಮಷಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ.
ಇವಾಗ ಎರಡು ಸಪ್ರೇಟ್ ಕೋಡ್ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಜಾಸ್ತಿ ಕೆಲಸ ಮಾಡ್ತಿರಲ್ಲ ಹಾಗೆ ಆಯ್ತಾ. ಇವಾಗ ಹೌ ಓ ಎಸ್ ಯೂಸಸ್ ಕೋರ್ಸ್ ಆ್ಯಂಡ್ ಥ್ರೆಡ್ಸ್ ಅಂದರೆ ನಮ್ದು ಕಂಪ್ಯೂಟರ್ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇರ್ತೈತಲ್ಲ, ವಿಂಡೋಸ್ ಲಿನಕ್ಸ್ ಅದೆಲ್ಲ ನಮ್ದು ಕೋರ್ಸ್ ಮತ್ತು ಥ್ರೆಡ್ಸನ್ನು ಹೇಗೆ ಯೂಸ್ ಮಾಡ್ತಿದೆ ಅಂತ. ಆಪ್ರೇಟಿಂಗ್ ಸಿಸ್ಟಮ್ ಸೀಸ್ 12 ಲಾಜಿಕಲ್ ಪ್ರೊಸೆಸರ್ಸ್ ಆಯಿತಾ. ಇವಾಗ ನಮ್ಮ ಹತ್ರ ಆರು ಕೋರ್ಸ್ ಐತಲ್ಲ, ಇವಾಗ ನಮ್ಮ ಕಂಪ್ಯೂಟರಿಗೆ 12 ಲಾಜಿಕಲ್ ಪ್ರೊಸೆಸರ್ಸ್ಗಳು ಕಾಡ್ತಾವೆ ಆಯಿತಾ. ನಮ್ಮ ಹತ್ರ 6 ಪ್ರೊಸೆಸರ್ ಇರುವಂಥದ್ದು ಆಯಿತಾ, ನಮ್ಮ ಕಂಪ್ಯೂಟ್ರಿಗೆ 12 ಪ್ರೊಸೆಸರ್ ಇದ್ದಂಗೆ ಕಾಣ್ತೈತಿ. ಯಾಕಂದರೆ ಆ ಥ್ರೆಡ್ಸಿನ ಹೆಲ್ಪಿಂದ ಆಯಿತಾ. ಒಂದು ಕೋರಲ್ಲಿ ಇಬ್ಬರು ಜನ ಕೆಲಸ ಮಾಡ್ತಾ ಇದಾರಲ್ಲ ಹಾಗೆ ಆಯಿತಾ. ಶೆಡ್ಯೂಲ್ ಅಪ್ ಟು 12 ಥ್ರೆಡ್ಸ್ ಎಟ್ ಒನ್ಸ್ ಅಂದರೆ ಒನ್ ಟೈಮಲ್ಲಿ 12 ಇನ್ಸ್ಟ್ರಕ್ಷನ್ಗಳು ರನ್ ಮಾಡ್ಬೋದು ಆಯಿತಾ. 12 ಇನ್ಸ್ಟ್ರಕ್ಷನ್ ಅಂದರೆ ಇವಾಗ ಇದು 2 ಇನ್ಸ್ಟ್ರಕ್ಷನ್ ಅಲ್ಲ, ಅಂದರೆ ಇದು 2 ಥ್ರೆಡ್ಸ್ ಇದು ಆಯಿತಾ. ಇವಾಗ ಹಾಗೆ 12 ಥ್ರೆಡ್ಸ್ ಒನ್ ಟೈಮಲ್ಲಿ ರನ್ ಮಾಡ್ಬೋದು. ಅದಕ್ಕೋಸ್ಕರ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೆ ನಾನು. ಓಕೆ, ಇವತ್ತಿನ ವಿಡಿಯೋಲಿ ಇಷ್ಟೇ ಆಯಿತಾ. ಇದೆಲ್ಲ ಮತ್ತೆ ಇಷ್ಟೇ ಇರುವಂಥದ್ದು ಮತ್ತೇನಿಲ್ಲ ಆಯಿತಾ. ಇದು ನೋಟ್ಸ್ ನನ್ನ ಗಿಟಬಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ನೀವು ಅಲ್ಲೋಗಿ ಆಕ್ಸೆಸ್ ಮಾಡ್ಬೋದು ಇದನ್ನು ಆಯಿತಾ. ನಿಮ್ಗೆ ಗಿಟಬ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಅಂದರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಗಿಟಬ್ ಹೇಗೆ ಯೂಸ್ ಮಾಡೋದು ಅಂತ ಹಾಕಿದ್ದೇನೆ, ಅಲ್ಲೋಗಿ ನೀವು ನೋಡ್ಬೋದು ಆಯಿತಾ, ಹೇಗೆ ಯೂಸ್ ಮಾಡೋದು ಅಂತ ಕಲಿಬೋದು. ಅದಾದಮೇಲೆ ಇದ್ರ ಬಗ್ಗೆ ನೀವು ಕಲೀರಿ ಆಯಿತಾ. ಅಂದರೆ ನಮ್ಮ ಕಂಪ್ಯೂಟರ್ ಹೇಗೆ ವರ್ಕ್ ಆಗ್ತೈತಿ ಎಲ್ಲನೂ ನಿಮ್ಗೆ ಅರ್ಥ ಆಗ್ತೈತಿ ಆಯಿತಾ. ಮತ್ತು ನಮ್ಮ ಅಸೆಂಬ್ಲಿ ಪ್ರೋಗ್ರಾಮಿಂಗ್ ಮಾಡ್ತೀವಲ್ಲ ಅದರಲ್ಲೂ ಹೆಂಗೆ ಎಲ್ಲ ವರ್ಕ್ ಆಗ್ತೈತೆ ಅನ್ನೋದ್ರ ಬಗ್ಗೆನೂ ಗೊತ್ತಾಗ್ತೈತಿ ಇದರಿಂದ ಆಯಿತಾ. ನಿಮ್ಗೆ ಈ ನೋಟ್ಸನ್ನು ನಾವು ಗಿಟಬಲ್ಲಿ ಹಾಕಿರ್ತೀನಿ ಆಯಿತಾ. ನಿಮ್ಗೆ ರೆಫರೆನ್ಸಿಗೆ ಯಾವ್ದಾದ್ರು ಬೇಕಂದ್ರೆ ಓದ್ಬೋದು ನೀವು. ಆದರೆ ಇದು ಓದುವಷ್ಟು ಜರೂರತ್ತಿಲ್ಲ ಇವಾಗ ಸದ್ಯಕ್ಕೆ ಮುಂದ್ಗಡೆ ಆಯಿತಾ. ನಾವು ಡೈರೆಕ್ಟ್ ಕೋಡ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಯಿತಾ. ಇವಾಗ ನಾವು ನೆಕ್ಸ್ಟ್ ವಿಡಿಯೋಲಿ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ ಆಯಿತಾ. ನಮ್ಮದು ರಿಕ್ವೈರ್ಡ್ ಸಾಫ್ಟ್ವೇರ್ಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಇನ್ಸ್ಟಾಲ್ ಮಾಡ್ತೀವಿ ಆಯಿತಾ. ಇವತ್ತಿನ ವಿಡಿಯೋಲಿ ಇಷ್ಟೇ, ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ.